ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಾಗಲಿ ಮನಸ್ಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣ. ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಭಾಗವತವನ್ನು ಪ್ರವೇಶಿಸುವುದಕ್ಕೆ ಬೇಕಾದ ಕೆಲವು ಮೂಲಭೂತ ಸಂಗತಿಗಳನ್ನು ಪ್ರವೇಶಿಕೆ ಮಾಡಬೇಕಾದ್ರೆ ಇಷ್ಟು ಪರಿಚಯ ಬೇಕು ಅನ್ನುವ ಅವಶ್ಯ ಸಂಗತಿಗಳನ್ನು ನಾನು ಆದಷ್ಟು ಸಂಕ್ಷಿಪ್ತಗೊಳಿಸಿ ನಿಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ. ಅಲ್ಲಿ ಇನ್ನೂ ಕೆಲವು ವಿಷಯಗಳು ಇವೆ. ಈಗ ಉದಾಹರಣೆಗೆ ಬಹಳ ಮುಖ್ಯವಾದ ಒಂದು ಮಾತು ಬರುತ್ತೆ. ಯಾಕೆ ಭಾಗವತ ಪ್ರಮುಖವಾಗಿ ಎಲ್ಲರೂ ಕೇಳಬೇಕಾದದ್ದು ಅಂತ. ಈ ಪ್ರಶ್ನೆಗೆ ಉತ್ತರವಾಗಿ ವೇದಗಳಲ್ಲಿ ಒಂದಿಷ್ಟು ಹೇಳಲಾಗಿದೆ. ಧರ್ಮ ಕರ್ಮಗಳನ್ನು, ಆಚರಣೆಗಳನ್ನು. ಉಪನಿಷತ್ತುಗಳು ಇವೆ, ಮಹಾಭಾರತ ಇದೆ, ಆಗಾಗಲೇ ರಾಮಾಯಣ ಇತ್ತು. ಈ ಎಲ್ಲ ಸಂಗತಿಗಳನ್ನು ಒಂದು ವೇಳೆ ಸಮಗ್ರವಾಗಿ ಒಂದು ಗ್ರಂಥ ಹೇಳ್ತಿದ್ರೆ ಅದು ಭಾಗವತ ಅಂತ. ಹಾಗಾಗಿ ಅಷ್ಟೂ ನಿಮಗೆ ಓದಲಿಕ್ಕೆ ಆಗಲಿಲ್ವೋ, ಇದನ್ನು ಓದಿ, ಇದು ಅದರ ಎಲ್ಲ ಸಾರವನ್ನು ಉಳ್ಳದ್ದು ಅನ್ನುವ ಮಾತು ಕೂಡ ಇದೆ. ಹಾಗಾಗಿ ಎಲ್ಲ ಸಾರವುಳ್ಳ ಆ ಸಮಗ್ರವಾದ ಭಾಗವತವನ್ನು ಅದು ಯಾಕಪ್ಪ ಸಾರ ಅಂತ ಕೇಳಿದಾಗ ಅದಕ್ಕೊಂದು ಬಹಳ ಒಳ್ಳೆಯ ಉಪಮೆಯ ಮೂಲಕ ಉತ್ತರ ಕೊಡ್ತಾರೆ. ನಮಗೆ ಕೆಲವೊಮ್ಮೆ ದೊಡ್ಡ ಮರ ಇದೆ. ಆ ದೊಡ್ಡ ಮರದ ಬೇರು, ಅದರ ಕಾಂಡ, ಅದರ ಹೂವು, ಅದರ ಎಲೆ ಎಲ್ಲವನ್ನು ಪರಿಚಯಿಸ್ಕೊಳ್ತಾ ಹೋಗೋಕ್ಕೆ ಅಥವಾ ಅನುಭವಿಸೋಕ್ಕೆ ಗೊತ್ತಾಗಲಿಕ್ಕಿಲ್ಲ. ಎಲ್ಲೋ ಕೆಲವು ಗೊತ್ತಾಗದೆ ಉಳಿದು ಹೋಗ್ಬೋದು. ಮರದ ಒಳಗಿನ ತಿರುಳು ಏನು ಅಂತ ಗೊತ್ತಾಗದೆ ಹೋಗ್ಬೋದು, ಇತ್ಯಾದಿ ಇತ್ಯಾದಿ. ಆದರೆ ಹಣ್ಣು ತಿಂದರೆ ಹಣ್ಣು ಸಕಲ ಗುಣಗಳನ್ನು ಮರ ಏನು ಒಳಗೊಂಡಿದೆ ಅದನ್ನು ತಾನು ತೆಗೆದುಕೊಂಡೇ ಹುಟ್ಟಿದೆ. ಹಾಗಾಗಿ ಆ ಹಣ್ಣು ತಿಂದರೆ ಆ ಇಡೀ ವೃಕ್ಷದ ಗುಣಸಾರಗಳನ್ನು ನಾವು ಅನುಭವಿಸಿದ ಹಾಗೆ ಹೇಗೋ ಹಾಗೆ ಭಾಗವತ ಅಂತ ಅವರು ಹೇಳ್ತಾರೆ. ಹಾಗಾಗಿ ನಮ್ಮ ವೇದ ಮತ್ತೊಂದು ಯಾವುದೋ ಓದಲಿಲ್ಲ ಅಂತ ಏನಾದರೂ ಇದ್ದರೆ ಇದನ್ನು ಒಂದು ತಗೊಂಡು ಆ ಇಡೀ ವೃಕ್ಷದ ಫಲವನ್ನು ತಿಂದ ಹಾಗೆ ಅನ್ನುವವರೆಗೆ ಈ ಭಾಗವತಕ್ಕೆ ಒಂದು ಮಾಹಾತ್ಮ್ಯ. ಇನ್ನೊರು ನಾನು ಇನ್ನೊಂದು ವಿಷಯ ಹೇಳಲಿಲ್ಲ ಅಥವಾ ಹೇಳಬೇಕಾದದ್ದು ಉಳಿದದ್ದು ಅಂತಂದರೆ, ನಾನು ಯಾಕೆ ನನಗೆ ಭಾಗವತ ಅಷ್ಟು ಆಕರ್ಷಕ ಆಯಿತು ಅಂತ ಹೇಳುವಾಗ ನಾನು ನಿಜವಾಗಿ ಹೇಳಬೇಕಾದದ್ದು ನಿಮಗೆ, ನೀವು ನೋಡಿ, ವೇದಗಳು ಯಾವುದೋ ಧರ್ಮವನ್ನು, ಆಚರಣೆಯನ್ನು, ಕರ್ಮಕಾಂಡದ ಎಲ್ಲ ರೀತಿ ನೀತಿಗಳನ್ನು ಹೇಳ್ತವೆ. ಆ ಉಪನಿಷತ್ತುಗಳಿಗೆ ಬಂದರೆ ಸತ್ಯದ ಜಿಜ್ಞಾಸೆಯ ಒಂದು ಪ್ರವೇಶಿಕೆಯ ಕಷ್ಟ ಮಾರ್ಗ ಅದು ಪಕ್ಕ ಸರಳದಕ್ಕೂದಿಲ್ಲ. ಉಪನಿಷತ್ತಿನ ಮೂಲಕ ಇದೆ, ಇಲ್ಲ ಅಂತಲ್ಲ. ಅಧ್ಯಾತ್ಮವನ್ನು ಪ್ರವೇಶ ಮಾಡಲಿಕ್ಕೆ ಒಳ್ಳೆಯ ಒಂದು ದಾರಿ ಅದು. ಆದರೆ ಕಷ್ಟ, ಪಕ್ಕ ಅರ್ಥ ಆಗದೆ ಹೋದರೆ ಅನ್ನುವ ಒಂದು ಸಾಧ್ಯತೆ ಇದೆ ಉಪನಿಷತ್ತುಗಳಿಗೆ ಬಂದರೆ. ಹೋಗಲಿ, ನೀವು ಮಹಾಭಾರತಕ್ಕೆ ಬಂದರೆ, ಭಗವದ್ಗೀತೆಗೆ ಬಂದರೆ, ಭಗವದ್ಗೀತೆ ಯಾರನ್ನೋ ದುರ್ಬಲನಾದವನನ್ನು ಮತ್ತೆ ಗಟ್ಟಿಗೊಳಿಸಿ, ಮತ್ತೆ ಅವನ ಧರ್ಮವನ್ನು, ಅವನು ಮಾಡಬೇಕಾದ ಕರ್ಮವನ್ನು ಗಟ್ಟಿ ಮಾಡಿ ಅವನನ್ನು ಸಿದ್ಧಗೊಳಿಸಿದ ಒಂದು ಭಾಗ. ಅದರ ಅಂತರ್ಗತವಾಗಿ ವೈರಾಗ್ಯ ಇದೆ, ಭಕ್ತಿ ಇದೆ, ಜ್ಞಾನ ಇದೆ, ಇಲ್ಲ ಅಂತ ಹೇಳಲ್ಲ. ನಾನು ಎಂಡ್ ಪಾಯಿಂಟ್ ಹೇಳ್ತಿದ್ದೀನಿ. ಅದರ ಎಂಡ್ ಪಾಯಿಂಟ್ ಒಬ್ಬ ದುರ್ಬಲನನ್ನು ಮತ್ತೆ ಬಲಿಷ್ಠನನ್ನಾಗಿಸಿ ಅವನ ದೌರ್ಬಲ್ಯವನ್ನು ಕಳಚಿ ಅವನನ್ನು ಮತ್ತೆ
ಸಿದ್ಧಗೊಳಿಸಿದ್ದು ಯಾವುದಕ್ಕೆ? ಯುದ್ಧಕ್ಕೆ. ಆ ಮೂಲಕ ಏನು ಮಾಡಿದ್ದು? ಅಧರ್ಮವನ್ನು ನಿವಾರಣೆ ಮಾಡುವ ಕೆಲಸವನ್ನು ಮಾಡಿಸಿದ್ದು. ಮಹಾಭಾರತಕ್ಕೆ ಬಂದರೂ ಅದೇ ಸಿದ್ಧಾಂತ. ಅಲ್ಟಿಮೇಟ್ಲಿ ನಮಗೆ ಏನನ್ನು ಮಹಾಭಾರತ ಕೊಡ್ತದೆ ಅಂದರೆ ಅಧರ್ಮ ಸಂಹಾರ ಆಗಬೇಕು, ಧರ್ಮ ಉಳಿಬೇಕು, ಇತ್ಯಾದಿ ಇತ್ಯಾದಿ. ಎಲ್ಲವೂ ಕೂಡ ಬದುಕಿನ ಒಂದು ಗಟ್ಟಿತನವನ್ನು, ಬದುಕಿನಲ್ಲಿ ಏನನ್ನೋ ಮಾಡಬೇಕು, ಆಗಬೇಕು ಅನ್ನೋದನ್ನು ಹೇಳ್ತವೆ. ನಾನು ಬಹಳ ಬಾರಿ ನನ್ನನ್ನೇ ಕೇಳಿಕೊಂಡಾಗ ನನಗನ್ನಿಸಿದ್ದು, ನಾವು ಇಲ್ಲಿಗೆ ಬಂದದ್ದು ಏನೋ ಆಗಲಿಕ್ಕೆ ಅಲ್ಲ, ನಾವು ಇಲ್ಲಿಗೆ ಬಂದದ್ದು ಇಲ್ಲವಾಗಲಿಕ್ಕೆ. ನಾವು ಇಲ್ಲಿಗೆ ಬಂದದ್ದು ನಾನು ಏನೂ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ. ನಾನು ಅನ್ನುವುದು ಇಲ್ಲವಾಗಿ ಲಯವಾಗಿ ಹೋಗುವುದನ್ನು ಆನಂದದಿಂದ ನೋಡಲಿಕ್ಕೆ ಬಂದಿದ್ದು. ಇದರ ಅರಿವು ಬರುವವರೆಗೆ ನಮ್ಮ ಬದುಕು ನಿರಂತರ ಮತ್ತೆ ಮತ್ತೆ. ಈ ಇಲ್ಲವಾಗುವುದುಂಟಲ್ಲ, ಸಾವು ಅತ್ಯಂತ ಸುಂದರ ಅಂತ, ಮತ್ತು ಇಲ್ಲವಾಗುವುದನ್ನು ತಿಳಿಲಿಕ್ಕೆ ಬರ್ತದೆ ಅನ್ನೋದನ್ನು ಹೇಳುವ ಏಕಮಾತ್ರ ಗ್ರಂಥ ಭಾಗವತ. ಆ ಇಲ್ಲವಾಗುವ ಸೌಂದರ್ಯ ಏನು, ಇಲ್ಲವಾಗುವುದಕ್ಕೆ ಮಾರ್ಗಗಳೇನು, ಇಲ್ಲವಾಗುವುದೇ ಹೇಗೆ ಮನುಷ್ಯನ ಅತ್ಯಂತ ಕಟ್ಟಕಡೆಯ ಒಂದು ಮುಟ್ಟಬೇಕಾದ ಅಂತಿಮ ತಾಣ, ಎಲ್ಲವನ್ನು ಹೇಳೋದು ಭಾಗವತ. ಆ ಅರ್ಥದಲ್ಲಿ ಕೂಡ ಭಾಗವತ ಬಹಳ ವಿಶೇಷವಾದ ಗ್ರಂಥ. ಆಮೇಲೆ ನಿನ್ನೆ ನಾನು ನಿಮಗೆ ಒಂದಿಷ್ಟು ಪರಿಚಯದ ದೃಷ್ಟಿಯಲ್ಲಿ ಹೇಳುವಾಗ ಶಮೀಕ ಋಷಿಗಳ ಕುತ್ತಿಗೆಗೆ ಪರೀಕ್ಷಿತ ಸರ್ಪ ಹಾಕಿದ ಭಾಗ ಮತ್ತು ಅದಕ್ಕೆ ಪ್ರತಿಕ್ರಿಯೆಯ ಭಾಗ, ಅವರ ಮಗ ಶೃಂಗಿ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿದ ಎಲ್ಲ ನೋಡಿದ್ವಿ ನಾವು. ಆದರೆ ಇನ್ನೊಂದು ಭಾಗ ಬಹಳ ಬ್ಯೂಟಿಫುಲ್ ಆದದ್ದು, ಶಮೀಕ ಋಷಿಗಳು ಏನು ಹೇಳಿದರು ಅಂತ. ಶಮೀಕ ಋಷಿಗಳು ತಾನೇ ಕೊರಳಿಗೆ ಒಂದು ಹಾವನ್ನು ಹಾಕಿ ಹೋದದ್ದು ಶಮೀಕ ಋಷಿಗಳಿಗೆ, ಮಗನಿಗಲ್ಲ. ಮಗ ಕುಪಿತನಾಗಿ ಯಾವ ಮಟ್ಟದ ಪ್ರತಿಕ್ರಿಯೆ, ಶಾಪ ಎಂಥದ್ದು ಕೊಟ್ಟ. ಶಮೀಕರು ಹೇಳೋದೇನು ಅಂದರೆ, ಛೇ ಎಂಥ ದೊಡ್ಡ ತಪ್ಪು ಮಾಡಿದಿ ನೀನು. ಅವ ಹಾಕಿದ್ದು ಏನು? ಒಂದು ಹಾವಿನ ಹೆಣ. ಏನಾಯಿತು ಅದರಿಂದ? ಆದರೆ ನೀನು ಕೊಟ್ಟ ಶಾಪದಿಂದ ಎಂಥ ಒಳ್ಳೆ ರಾಜ ಹೋದ, ಎಂಥ ಒಳ್ಳೆಯ ರಾಜ ಅವನು ಎಂಥ ಧರ್ಮವನ್ನು ಕಾಪಾಡಿದ್ದಾನೆ. ಅವನು ಕಲಿಪುರುಷನನ್ನು ವಧೆ ಮಾಡಿ ನಿಲ್ಲಿಸಿದವ. ಅಂಥ ರಾಜನಿಗೆ ನೀನು ಈ ಶಾಪ ಕೊಡಬಹುದಿತ್ತ? ನೋಡಿ, ಇದು ದೊಡ್ಡವರ ಲಕ್ಷಣ. ಹೇಗೆ ಶಮೀಕರು ಶೃಂಗಿಗಿಂತ ದೊಡ್ಡವರಾಗಿ ಬಿಡ್ತಾರೆ. ನೀನು ಮಾಡಬಾರ್ದಿತ್ತು ಅಂತ ಹೇಳಿದರು ಅವ್ರ ಮಗನಿಗೆ, ನೀನು ಇಂಥ ಅಪರಾಧ ಮಾಡಬಾರ್ದಿತ್ತು. ಅವನು ಸಾತ್ವಿಕ ರಾಜ, ಅವನು ಧರ್ಮನಿಷ್ಠ, ಅವನಿಂದಾಗಿ ಸಕಲ ಪ್ರಜೆಗಳು ಸುಖವಾಗಿದ್ದಾರೆ, ಅವನಿಂದಾಗಿ ಪ್ರತಿಯೊಂದು ದೇಶ ಕಾರ್ಯಗಳು ಚೆನ್ನಾಗಿ ನಡೀತಿವೆ, ಅವನು ದೇವರಿಗೆ ಸರಿಯಾಗಿ ನಡೆಯುವ ಒಬ್ಬ ಮಹಾನುಭಾವ, ಅವನು ಪಾರಂಪರಿಕವಾಗಿ ಒಳ್ಳೆ ಪಾಂಡವರ ಮನೆತನದವ, ಅವನಿಗೆ ಇನ್ನೂ ಒಂದು ದಿವಸವೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಜೀವನದಲ್ಲಿ. ಅಂಥ ರಾಜನನ್ನು ನೀನು ಕೇವಲ ನನ್ನ ಕುತ್ತಿಗೆಗೆ, ಅವನೇನು ಜೀವಂತ ಹಾವು ಹಾಕಿಲ್ಲ ಅಥವಾ ನನಗೆ ಅಪಾಯ ಆಗುವಂಥದ್ದು ಏನೂ ಮಾಡಿಲ್ಲ. ಇದು ನಾವು ದೊಡ್ಡವರು ಹೇಗಿರ್ತಾರೆ ಅನ್ನೋದಕ್ಕೆ ಶಮೀಕರು ಒಂದು ಮಾದರಿ. ನಾವಾಗಿದ್ದರೆ ಹೇಗೆ ಮಾಡ್ತಿದ್ವಿ? ಮಗನಿಗೆ ಅಷ್ಟೇ ಯಾಕೆ ಮಾಡಿದ್ಯೋ, 7 ದಿವಸ ಯಾಕೆ ಟೈಮ್ ಕೊಟ್ಟಿಯೋ ಕೇಳುವ ಕಾಲದವರು ನಾವು ಅಲ್ವಾ. 7 ದಿವಸ ಯಾಕೆ ಬದುಕಲಿಕ್ಕೆ ಬಿಟ್ಟು, ಅವ ಅಷ್ಟು ಮಾಡಿದ್ದಾನೆ, ನೀನೇನು ನಿನ್ನ ಅಪ್ಪನ ಬಗ್ಗೆ ನಿಂಗೆ ಗೌರವ ಇಲ್ಲೇನು, ಕಡ್ದು ಇವತ್ತೇ ಕೊಂದು ಬರಬೇಕಿತ್ತು ನೀನು ಅಂತ ಹೇಳುವ ಕಾಲದವರು ನಾವು. ಆದರೆ ಶಮೀಕರು ಯಾವ ವ್ಯಾಲ್ಯೂಸನ್ನು ನಮಗೆ, ನಾನು ಅದಕ್ಕೆ ಹೇಳೋದು, ಪ್ರತಿ ಕಥೆಗಳು ಕೊಡುವ ವ್ಯಾಲ್ಯೂಸ್ ದೊಡ್ಡದು. ಅದು ನಮ್ಮನ್ನು ನಡೆಸುವ ರೀತಿ ಅತ್ಯಪೂರ್ವ. ಯಾವುದೋ ಕಾಲದ ಕಥೆಗಳಲ್ಲ ಅದು. ಆ ದೃಷ್ಟಿಯಲ್ಲಿ ಅದು ಒಂದು ಶಮೀಕನ ಆ ಸ್ಟ್ಯಾಂಡ್, ಆ ನಿಲುವು, ಅದು ಪರಮಾದ್ಭುತ ನನ್ನ ಪ್ರಕಾರ. ಅದು ಒಬ್ಬ ದೊಡ್ಡವನು ಮಾತ್ರ ಆ ಹೈಟಲ್ಲಿ ಹಾಗೆ ಹೇಳಕ್ಕೆ ಸಾಧ್ಯ. ಇದು ಒಂದು ಭಾಗ. ಇನ್ನೊಂದು, ನಾವು ಇದರಲ್ಲಿ ನಾನು ನಿನ್ನೆ ದಿನ ಹೇಳಿದೆ, ಅವ ಕಲಿಪುರುಷನನ್ನು ವಧೆ ಮಾಡುವ ಭಾಗವನ್ನು ನಾನು ಹೇಳಲಿಲ್ಲ, ಮತ್ತೆ ಮುಂದೆ ಹೇಳ್ತೀನಿ ಅಂತ. ಅದಕ್ಕೆ ಪೂರ್ವದಲ್ಲಿ ಒಂದು ಘಟನೆ ಎಲ್ಲ ಇದೆ. ಅದು ವಾಸ್ತವಿಕ ಯುದ್ಧ ಆಗಿದೆ ಮಹಾಭಾರತ. ಯುಧಿಷ್ಠಿರಾದಿಗಳೆಲ್ಲ ಸಂಪನ್ನರಾಗಿ ತಮ್ಮ ಜೊತೆಗೆ ಧೃತರಾಷ್ಟ್ರ, ಗಾಂಧಾರಿ, ಸಂಜಯ ಎಲ್ಲರನ್ನೂ ಇಟ್ಕೊಂಡಿದ್ದಾರೆ. ವಿದುರ ತೀರ್ಥಯಾತ್ರೆಗೆ ಹೋಗಿಬಿಟ್ಟಿದ್ದಾನೆ. ನಿಮಗೆ ಗೊತ್ತು, ಅವನು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ. ಅವನು ಕೃಷ್ಣನ ಎಲ್ಲ ಪ್ರಭಾಸದಲ್ಲಿ ನಡೆದ ಘಟನೆ ಇವುಗಳನ್ನೆಲ್ಲ ನೋಡಿ ಬಂದವನು. ಅವನು ನೋಡಿ ತೀರ್ಥಯಾತ್ರೆಯಿಂದ ಮರಳಿ ಬರುವ ಸಂದರ್ಭ. ವಿದುರ ಮರಳಿ ಬರುವಾಗ ವಾಸ್ತವಿಕ ಯುಧಿಷ್ಠಿರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ. ಎಲ್ಲಿ ಹೋಗಿದ್ದಿ, ಯದುವಂಶ ಹೇಗಿದೆ, ಅಲ್ಲಿ ಪ್ರಭಾಸದಲ್ಲೆಲ್ಲ ಹೇಗಿದ್ದಾರೆ, ದ್ವಾರಕೆಯಲ್ಲಿ ಕೃಷ್ಣ ಹೇಗಿದ್ದಾನೆ, ಇತ್ಯಾದಿ ಇತ್ಯಾದಿ ಎಲ್ಲ ಪ್ರಶ್ನೆಗಳು ಬರ್ತವೆ. ವಿದುರ ಚುಟುಕಾಗಿ ಕೆಲವನ್ನೇ ಹೇಳ್ತಾನೆ, ಇವನಿಗೆ ಒಂದು ದಿನ ತಾನೇ ತಿಳಿಲಿ ಅಂತ. ಎಲ್ಲವನ್ನು ಹೇಳಲ್ಲ. ಕೃಷ್ಣ
ನಿರ್ಯಾಣ ಆದದ್ದು, ಯದುವಂಶೀಯರು ಹೊಡೆದಾಡಿಕೊಂಡು ಸತ್ತದ್ದು ಯಾವುದನ್ನು ಹೇಳಲ್ಲ ವಿದುರ. ಹೇಳೋದಿಲ್ಲ, ಎಲ್ಲ ಸೂಕ್ಷ್ಮವಾಗಿ ಚೆನ್ನಾಗಿದ್ದಾರೆ ಹಾಗೆ ಅಂತ ಮುಗಿಸಿ, ಅವನು ಎಷ್ಟು ಧರ್ಮನಿಷ್ಠ ಅಂದರೆ ಅವನು ಹೋಗಿ ಧೃತರಾಷ್ಟ್ರರನ್ನು ಮತ್ತು ಗಾಂಧಾರಿಯನ್ನು ನೋಡ್ತಾರೆ. ನೋಡಿ ವಿದುರ ಹೇಳ್ತಾನೆ, ವಯಸ್ಸಾಯಿತು, ವೃದ್ಧಾಪ್ಯ ಧಾವಿಸಿ ಬಂದಿದೆ, ಕೈಕಾಲುಗಳಲ್ಲಿ ಎಲ್ಲ ನಿಮಗೀಗ ಬದುಕುವ ಆಶೆಗಿಂತ ಹೋಗುವ ಕಡೆಗೆ ನೀವು ಬದುಕ್ತಾ ಇದ್ದೀರಿ. ಆದರೂ ಕೂಡ ಇನ್ನೂ ಆ ಥರ ಹಿಂಸೆ ಕೊಟ್ಟ ಆ ಪಾಂಡವರ ಅನ್ನ ತಿಂದುಕೊಂಡು ಇನ್ನೂ ಇರ್ತೇನೆ ಅನ್ನೋ ಅಪೇಕ್ಷೆಯಲ್ಲೇ ಇದ್ದೀರಲ್ಲ, ಹೊರಡಬೇಕು ಅನಿಸೋದಿಲ್ವಾ? ಇನ್ನಾದರೂ ಹೊರಡಬೇಕಲ್ವಾ? ಸಮಯ ಬಂತಲ್ವಾ? ಇತ್ಯಾದಿ ಬಹಳ ಮಾರ್ಮಿಕ. ವಿದುರ ಬಹಳ ಯಾವತ್ತೂ ಕೂಡ ನಿಷ್ಠುರಿ. ಅವನು ಹಾಗೆ ಹೇಳೋದರ ಹಿಂದೆ ಮತ್ತೆ ಋಷಿಗಳ ಘಟನೆಗೆ ಹೇಗೆ ಒಂದು ಹಿನ್ನೆಲೆ ಅಂತ, ಶಮೀಕನಿಗೆ ಸರ್ಪ ಹಾಕಿದ ಘಟನೆ ಅಲ್ಲಿ ನಾನು ಹೇಳಿದೆ. ಅವನು ಮೌನ ಇದ್ದದ್ದರಿಂದ ಇವ ಹಾರ ಹಾಕಿದ್ದು ಸರ್ಪದ್ದು. ಪರೀಕ್ಷಿತ ಅವನೇನಾದರೂ ನೀರು ಕೊಡ್ತೀನಪ್ಪ ಅಂದಿದ್ರು ಏನೂ ಆಗ್ತಿರಲಿಲ್ಲ, ನೀರು ಇಲ್ಲಪ್ಪ ಅಂದಿದ್ರು ಏನೂ ಆಗ್ತಿರಲಿಲ್ಲ ಅಲ್ವಾ? ಈ ವಿದುರ ಹುಟ್ಟಿದ್ದು ಕೂಡ ಇಂಥದೇ ಒಬ್ಬ ಋಷಿಯ ಗದ್ದಲದಲ್ಲೇ. ಮಾಂಡವ್ಯ ಮುನಿಗಳಿಗೆ ಹೀಗೆ ಒಮ್ಮೆ ಡಕಾಯಿತರು ಬಂದು ಅವರ ಆಶ್ರಮದಲ್ಲಿ ಅಡಗಿಕೊಳ್ತಾರೆ. ರಾಜಭಟರು ಬಂದು ಕೇಳ್ತಾರೆ, ಇಲ್ಲಿ ಡಕಾಯಿತರು ಬಂದಿದ್ರ ಅಂತ. ಪಾಪ ಈ ಮಾಂಡವ್ಯರದ್ದು ಮೌನ ವ್ರತ, ಅವರು ಹೇಳಲ್ಲ. ಹೇಳದೇ ಇರೋದಕ್ಕೆ ಬೇರೇನು ಕಾರಣ ಅಲ್ಲ, ಒಳಗಿದ್ದಾರೆ ಡಕಾಯಿತರು, ಹೇಳಕ್ಕೆ ಅವ್ರಿಗೇನು ಮುಚ್ಚುಮರೆ ಇಲ್ಲ, ಅವ್ರಿಗೆ ಬೇಕಾಗಿಯೂ ಇಲ್ಲ, ಅವರನ್ನು ರಕ್ಷಿಸಬೇಕಾಗಿಯೂ ಇಲ್ಲ. ಆದರೆ ಹೇಳುವಂಗಿಲ್ಲ, ಆ್ಯಕ್ಷನ್ನಿನ ಮಾತು ಇಲ್ಲ, ನೆನ್ಪಿಟ್ಕೊಳ್ಳಿ. ಮಾತಿಲ್ಲ ಅಂದರೆ ಬುದ್ಧಿ ಮಾತಾಡದೇ ಇರಬೇಕು, ಕೇಳಿದ್ದು ಅರ್ಥ ಆಗಬಾರ್ದು, ಮಾತು ಡಿಸ್ಕನೆಕ್ಟ್ ಆಗಬೇಕು. ಮೌನವ್ರತಕ್ಕೆ ಅದು ಅರ್ಥ. ಈಗಿನವ್ರು ಮೌನವ್ರತ ಅಂದರೆ ಪೇಪರಲ್ಲೆಲ್ಲ ಬರ್ಕೊಡ್ತಾರೆ, ಅದಲ್ಲ. ನನಗೆ ಕಾಫಿ ಬೇಕು ಬರ್ಕೊಟ್ರೆ ಮೌನವ್ರತ ಅಲ್ಲ ಅದು. ಮೌನವ್ರತ ಅನ್ನೋದಕ್ಕೆ ನಿಮ್ಮ ಮಾತು ಇಲ್ಲವಾಗುವುದು, ನಿಮಗೆ ಮಾತು ಗೊತ್ತಿಲ್ಲವಾಗುವುದು, ನಿಮ್ಮ ಬುದ್ಧಿಗೆ ಅಂಥ ಯಾವುದೇ ಸಂಪರ್ಕ ಇಲ್ಲವಾಗುವುದು, ನಿಮ್ಮ ಜೊತೆಗೆ ಇನ್ನೊಬ್ಬ ಮಾತಾಡಿದ್ದು ನಿಮಗೆ ತಿಳಿಯದೇ ಇರುವ ಸ್ಥಿತಿ ತಲುಪುವುದು. ಆ ಸ್ಥಿತಿಯಲ್ಲಿ ಮಾಂಡವ್ಯರು ಇರ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ. ಈ ಡಕಾಯಿತರು ಹುಡುಕುವಾಗ ಆಶ್ರಮದೊಳಗೆ ಸಿಕ್ಕಿಬಿಟ್ರು. ಡಕಾಯಿತರನ್ನು ರಾಜಭಟ್ರು ಹುಡುಕುವಾಗ ತಕ್ಷಣ ಇವರು ತೀರ್ಮಾನ ಏನು ಮಾಡಿದರು, ಡಕಾಯಿತರನ್ನು ರಕ್ಷಿಸಲಿಕ್ಕೆ ಇವ ಹೇಳಲಿಲ್ಲ ಅಂತ. ಹಾಗಾಗಿ ಶೂಲಕ್ಕೇರಿಸುವಾಗ ಆ ಋಷಿಯನ್ನು ಕೂಡಿ ಶೂಲಕ್ಕೆ ಹಾಕಿದ್ರು ಅಂತ. ಪಾಪ ಮಾಂಡವ್ಯರು ಒಳ್ಳೆಯ ತಪಸ್ವಿಗಳು, ಶೂಲದಲ್ಲಿ ಸಾಯಲಿಲ್ಲ ಅವರು ತಪೋಬಲದಿಂದ. ಆಗ ಆ ರಾಜಭಟ್ರಿಗೆ ಮತ್ತು ರಾಜನಿಗೆ ಗೊತ್ತಾಗ್ತಾ ಇಲ್ಲೋ ತಪ್ಪಾಯಿತು ನಮ್ಮ ಕಡೆ, ಬಹುಶಃ ಇವರು ಸಾಯಲಿಲ್ಲ ಅಂದರೆ ಇವ್ರಿಗೇನೋ ಶಕ್ತಿ ಇದೆ. ಹಾಗಾಗಿ ಏನು ಮಾಡಿದರು, ಆ ಶೂಲವನ್ನು ತೆಗಿಲಿಕ್ಕೆ ನೋಡಿದ್ರಂತೆ, ಬರಲಿಲ್ಲ. ಕಡೆಗೆ ಕತ್ತರಿಸಿದ್ರು, ಅದು ಗುದದ್ವಾರದಲ್ಲಿ ಉಳಿಯಿತು. ಅದು ಒಂದಿಷ್ಟು ಪೀಸ್ ಉಳಿದದ್ದೇ ಅಣಿ, ಅದೇ ತುಳುವಿನಲ್ಲಿ ಆಣಿ, ಮೊಳೆಯ ಹಾಗೆ ಉಳಿಯಿತು ಅಂತ. ಅದರಿಂದ ಅವರಿಗೆ ಅಣಿ ಮಾಂಡವ್ಯ ಅಂತ ಹೆಸರು. ಅವ್ರಿಗೆ ಸಿಟ್ಟು ಬಂತು. ದಿನನಿತ್ಯ ಶೂಲ ಅವರಿಗೆ ಪೇಯ್ನ್. ಸಿಟ್ಟು ಬಂದು ನೇರ ಯಮಧರ್ಮರಾಯನ ಹತ್ರ ಹೋಗ್ತಾರೆ. ಏನೋ ನನಗೆ ಯಾಕೆ ಈ ಶಿಕ್ಷೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಇಲ್ಲ, ಬಹಳ ಬಾಲ್ಯದಲ್ಲಿ ನಿನಗೆ ಗೊತ್ತಿಲ್ಲದೆ ಇರುವಾಗ ಚಿಕ್ಕ ಹುಡುಗ ದರ್ಭೆಯ ಮೊನೆಯಿಂದ ಚಿಟ್ಟೆಯನ್ನು ಚುಚ್ಚಿದ್ದಿ ನೀನು, ಅದಕ್ಕೆ ಹೀಗೆ ನಿನಗೆ ಅದು ಅನಿವಾರ್ಯವಾಗಿ ನಿನ್ನ ಕೆಲಸಕ್ಕೆ ಅನುಗುಣವಾಗಿ ಬಂದಿದೆಯಪ್ಪ ಅಂತ. ಆಗ ನೋಡಿ, ಬಾಲಾಪರಾಧವನ್ನು ನೀನು ಅಪರಾಧ ಅಂತ ಪರಿಗಣಿಸಿದ್ದೀಯಾ? ನಾನು ಮಗು, ನನಗೆ ಗೊತ್ತಿಲ್ಲದೆ ಮಾಡಿದ್ದಕ್ಕೆ ಇಂಥ ಘೋರ ಶಿಕ್ಷೆ ನೀನು ಗೊತ್ತಿದ್ದು ಕೊಡ್ತಾ ಇದ್ದೀಯಲ್ಲ, ನೀನೊಮ್ಮೆ ಮತ್ತೆ ಭೂಮಿಯಲ್ಲಿ ಒಂದು ಕಷ್ಟ ಯೋನಿಯಲ್ಲಿ ಹುಟ್ಟು ಅಂತ. ಹಾಗೆ ವಿದುರ ಹುಟ್ಟಿದ್ದು. ಯಮಧರ್ಮರಾಯ ವಿದುರ. ಆಗ ಸೂರ್ಯ ಯಮನ ಕೆಲಸವನ್ನು ಮಾಡ್ತಿದ್ದ ಅಂತ. ನಾನು ಏನನ್ನು ಹೇಳಬೇಕು ಅಂತ ಉದ್ದೇಶಿಸಿದ್ದೀನಿ ಅಂದರೆ, ಆ ಕಡೆ ಶಮೀಕರ ಮೌನ, ಈ ಕಡೆ ಮಾಂಡವ್ಯರ ಮೌನ ಯಾವ ಒಂದು ವಿಪರೀತಕ್ಕೆ ಕಾರಣವಾಯಿತಲ್ಲ. ವೇದವ್ಯಾಸರು ಏನನ್ನು ಸೂಚಿಸ್ತಿರಬಹುದು? ಪೂಜೆ ಅಂದರೆ ಆ ಸಂದರ್ಭ ಏನನ್ನು ನಿರೀಕ್ಷಿಸುತ್ತದೋ ಅದನ್ನು ಮಾಡುವುದು ಪೂಜೆ ಅಂತ ಹೇಳ್ತಿದ್ದಾರೆ. ನಾನು ಮೌನವ್ರತದಲ್ಲಿದ್ದೇನೆ, ಅದು ನನ್ನ ಪೂಜೆ, ಈಗ ನಾನು ಯಾರ ಜೊತೆಗೆ ಮಾತಾಡುವುದಿಲ್ಲ ಅಲ್ಲ ಅಂತ. ಅಲ್ಲ, ಈಗ ಇಲ್ಲೊಂದು ಬೆಂಕಿ ಬಿದ್ದಿದೆ, ಯಾರೋ ಸುಡ್ತಿದ್ದಾರೆ, ಆ ಬೆಂಕಿಯಿಂದ ನಾನು ನಿವಾರಿಸಬೇಕು, ನಾನು ಅಗ್ನಿಯನ್ನು ಮುಟ್ಟುವುದಿಲ್ಲ ಅಂತ ಒಂದು ವ್ರತ ಮಾಡಿದ್ದೇನೆ ಅಂತ ಕೂತ್ಕೊಂಡ್ರೆ ಏನಾದೀತು? ಪೂಜೆ ತಪ್ಪಿತು ಅಂತ ಅರ್ಥ. ಇಂಥ ಸೂಚನೆಗಳನ್ನು ವೇದವ್ಯಾಸರು ಬಹಳ ಕೊಡ್ತಾರೆ. ಪೂಜೆ ಯಾವುದು ಅಂದರೆ ಜಗದ ಯಾವ ಕೆಲಸವನ್ನು ನಿಲ್ಲದಂತೆ ನಡೆಸುವುದು.
ಕೆಲವರಿದ್ದಾರೆ ಪೂಜೆ ಮಾಡ್ತಾ ಇರ್ತಾರೆ ಒಳಗೆ ಅಂತ ಇಟ್ಕೊಳ್ಳಿ, ಮನೆಗೆ ಅತಿಥಿಗಳು ಬಂದರು, ತಡೀರಿ ಒಂದು 15 ನಿಮಿಷ ಪೂಜೆ ಮಾಡಿ ಬರ್ತೇನೆ ಅಂದರೆ ಏನರ್ಥ? ಏನು ಬಂದಿರಿ ಹದುಳವೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ? ಆಗಬಾರ್ದು. ನಾವು ಬಂದವರನ್ನು ಬನ್ನಿ ಕುತ್ಕೊಳ್ಳಿ ಅನ್ನುವ ಧರ್ಮ ಮೊದಲನೇ ಪೂಜೆ ಅದು. ಇದನ್ನು ವೇದವ್ಯಾಸರು ಸೂಚಿಸ್ತಿದ್ದಾರೆ. ಹಾಗೆ ಅಣಿಮಾಂಡವ್ಯರ ಕಥೆ ಮತ್ತು ಶಮೀಕರ 2 ಕಥೆಗಳು ನನಗೆ ಇದೊಂದು ಪೂಜಾ ಭಾಗವಾಗಿ ದೋಷವನ್ನು ಹೇಳ್ತಿವೆ ಅಂತಲೂ ಅನ್ನಿಸ್ತಿದೆ, ಅಥವಾ ಅದು ಕರ್ಮ ಸಿದ್ಧಾಂತದ ಫಲಕ್ಕಾಗಿಯೂ ಅದನ್ನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಇನ್ನೊಂದು ಧಾಟಿ. ಅದು ಕರ್ಮ ಸಿದ್ಧಾಂತ ಹೇಗೆ ಈ ಜನ್ಮದ ಮುಂದಿನ ಜನ್ಮದಲ್ಲಾಯಿತು ಅಂತ ಏನೂ ಇಲ್ಲ ಅಲ್ವಾ. ಅಣಿಮಾಂಡವ್ಯರ ಈ ಜನ್ಮದಲ್ಲೇ 3 ಅನುಭವಿಸಿದ್ರು. ಅವರು ಚಿಟ್ಟೆಯಿಂದ ಚುಚ್ಚಿಸ್ಕೊಂಡ್ರು, ಶೂಲದಿಂದ ನೋವನ್ನು ಅನುಭವಿಸಿದ್ರು, ಆಯ್ತಲ್ಲ. ಹಾಗಾಗಿ ಆ ಒಂದು ಮನುಷ್ಯ ಮಾಡಿದ ತಪ್ಪು ಅಂತ ಯಾವುದಿದೆ ಅದು ಅವನನ್ನು, ಅದಕ್ಕೇ ನಾನು ಎಷ್ಟೋ ಸಾರಿ ಹೇಳೋದಿದೆ, ನರಕ ಸ್ವರ್ಗ ಎಲ್ಲ ಆ ನಂತರ ಈ ಸತ್ತ ಮೇಲಿನ ಕಥೆ ಅಲ್ವಾ ಅನ್ನುವ ಧಾಟಿ ಖಂಡಿತ ಬದುಕೋದು ಬೇಡ. ಅದು ಪ್ರತಿ ನಿಮಿಷ ಲಭ್ಯ, ಪ್ರತಿ ನಿಮಿಷ ನಮಗೆ ಅನುಭವಕ್ಕೆ ಬರ್ತದೆ. ನಾವೇ ಹೇಳಲ್ವಾ, ನಿನ್ನೆ ದಿವಸ ನಾವು ಏನೋ ಒಂದು ಅಚಾತುರ್ಯ ತಪ್ಪು ಮಾಡಿದ್ದೆವು ಅಂತ ಇಟ್ಕೊಳ್ಳಿ, ನಮಗೆ ಅದು ಸಿಕ್ಕಾಪಟ್ಟೆ ನಮ್ಮನ್ನು ಪ್ರಿಕ್ ಮಾಡುವಂತಹ ಅಚಾತುರ್ಯ ಆಗಿದ್ದರೆ ನಾವು ರಾತ್ರಿ ಇಡೀ ನಿದ್ರೆ ಮಾಡಿರೋದಿಲ್ಲ. ಬೆಳಿಗ್ಗೆ ಎದ್ದುಕೊಳ್ಳಿ ಹೇಳ್ತೇವೆ ನಿನ್ನೆಯ ನರಕ ಬೇಡ ಅಂತ. ನರಕ ಅನುಭವಿಸಿದ್ದು ಅದು. ಯಾಕೆ? ಸುಖ ನಿದ್ರೆ ಬಾರದೇ ಇದ್ದರೆ ಅದಕ್ಕಿಂತ ದೊಡ್ಡ ನರಕ ಯಾವುದು ಅನ್ನೋದು ಆ ಕ್ಷಣಕ್ಕೆ ಗೊತ್ತಾಯಿತು. ಯಾಕೆ? ಆ ಪಾಪ ಪ್ರಜ್ಞೆ ಇದೆಯಲ್ಲ, ಆ ಪಾಪ ಪ್ರಜ್ಞೆಯ ಅನುಭವವೇ ನರಕಾನುಭವ. ಹೀಗೆ ಪ್ರತಿ ನಿಮಿಷ ನಮಗೆ ನಾವು ಅದನ್ನು ಅನುಭವಿಸ್ಲಿಕ್ಕೆ ಬರ್ತದೆ, ಪ್ರತಿ ನಿಮಿಷ ಕರೆಕ್ಷನ್ ಕೂಡ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಇಂಥ ಎಲ್ಲ ಸಂಗತಿಗಳನ್ನು ಆ ಪರೀಕ್ಷಿತನ ಕತೆ ಹೇಳ್ತಿದೆ. ಆ ಪರೀಕ್ಷಿತನಿಗೆ ಹೀಗೆ ವಿದುರ ಬಂದು ಇವ್ರಿಗೆ ಹೇಳಿದಾಗ ಧೃತರಾಷ್ಟ್ರಾದಿಗಳಿಗೆ ಬಹಳ ನೋವಾಗುತ್ತೆ. ಹೌದಲ್ಲ, ಸಮಯ ಆಗಿದೆ, ನಾವು ಹೊರಡಬೇಕು ಅಂತ ಹೇಳಿ ವಿದುರ ಯಾರಿಗೂ ಹೇಳದೆ ರಾತ್ರೋರಾತ್ರಿ ಧೃತರಾಷ್ಟ್ರ ಮತ್ತು ಇವರು ಹೊರಟು ಬಿಡ್ತಾರೆ. ತಮ್ಮ ಮುಂದಿನ ವಾನಪ್ರಸ್ಥ, ವನಕ್ಕೆ ಹೋಗ್ತಾರೆ. ಈ ವನಕ್ಕೆ ಹೋದಾಗ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಯುಧಿಷ್ಠಿರ ಬಂದು ಬೆಳಿಗ್ಗೆ ನೋಡುವಾಗ ಇವರು 3 ಇಲ್ಲ, ಹಿರಿಯರು. ಎಲ್ಲಿ ಹೋದರು ಅಂತ ಕೇಳಿದಾಗ ಸಂಜಯನನ್ನು ಕೇಳ್ತಾರೆ. ಸಂಜಯನು ಅಳ್ಳಿಕ್ಕೆ ಶುರು ಮಾಡ್ತಾನೆ, ನನಗೂ ಹೇಳಲಿಲ್ಲ. ನಿನಗೆ ಹೇಳದೇ ಇದ್ದರೆ ಮತ್ತೆ ಎಲ್ಲಿ ಹೋದ್ರು ಹಾಗಾದರೆ? ಆಗ ನಾರದ ಕಾಣಿಸಿಕೊಳ್ತಾನೆ. ಅವನೊಂಥರ ನನಗೆ ಕಾಣಿಸೋದು ನಮ್ಮ ಇಂಟ್ಯೂಷನ್ನೇನ ಹಾಗೆ, ಅವನು ಒಂಥರ ಮೆಸೆಂಜರ್ ಥರ. ನಮಗೇನೋ ಗೊತ್ತಾಗಲಿಲ್ಲ ಆದರೆ ಅವನು ಬಂದು ಆ ಕ್ಷಣಕ್ಕೆ ಹೀಗೆ ಆಗಿದೆ ನೋಡು ಅಂತ ಹೇಳುವ ಅಂಥ ಸಂದರ್ಭಗಳೇ ಹೆಚ್ಚು. ಒಂದು ಥರದ ನಮಗೆ ಬಹಳ ತಪಸ್ಸು ಇದ್ದರೆ ಅಂಥ ಇಂಟ್ಯೂಷನ್ ಎಷ್ಟೋ ಆಗುತ್ತೆ. ನಮ್ಮಲ್ಲಿ ತುಂಬ ಒಳ್ಳೆಯ ಬಲ, ನಮ್ಮನ್ನು ನಾವು ತುಂಬ ಆ ತಪಸ್ಸಿಗೆ ಒಳಪಡಿಸಿಕೊಂಡ್ರೆ ಆಗ ಖಂಡಿತ ಅದು ಒಳಗೊಂದು ನಮಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಡುವ ಸಾಧ್ಯತೆ ಇದೆ. ನಂಬದೇ ಇದ್ದರೆ ಸಮಸ್ಯೆ, ನಂಬದೇ ಇರುವ ಸ್ಥಿತಿ ಹೋದ ಮೇಲೇ ಅದೆಲ್ಲ ಸಂಭವಿಸುವುದು. ಅಲ್ಲಿಯವರೆಗೆ ಅದು ಎಂಥದ್ದು ಸಂಭವಿಸೋದಿಲ್ಲ, ನಂಬುವುದು ಅಖಂಡವಾದಾಗಲೇ ಅದೆಲ್ಲ ಸಂಭವಿಸೋದು. ಇರಲಿ, ವಾಟ್ ಎವರ್. ಅಂತೂ ಅವನು ನಾರದ ಬಂದು ಇಲ್ಲ ಅವ್ರು ಹೀಗೆ ಹೋದರು, ಅವರಿನ್ನೂ ಅಲ್ಲಿ ಅಗ್ನಿಗೆ ಸಂಬಂಧಪಟ್ಟು ಅವರ ಅಂತ್ಯ ಆಗುತ್ತೆ, ನೀನು ಅದರ ಬಗ್ಗೆ ಏನು ಕಾಳಜಿ ಮಾಡಬೇಡ ಅಂದಮೇಲೆ ಅವನು ಒಂದು ಹಂತದಲ್ಲಿ ಮಾನಸಿಕವಾಗಿ ಸಮಾಧಾನ ಆಗ್ತಾನೆ. ಆದರೆ ಅವನಿಗೆ ನಿರಂತರವಾಗಿ ಅಪಶಕುನಗಳೆಲ್ಲ ಕಾಣಿಸ್ಲಿಕ್ಕೆ ಶುರುವಾಗ್ತವೆ. ಆ ಅಪಶಕುನಗಳು ಕೂಡ ಹಾಗೆ ನೋಡಿ. ಅಪಶಕುನ ಅಂದ್ಕೊಳ್ಳಿ, ಏನು ರೀ ಅದು? ಎಡಗಣ್ಣು ಕುಣಿದ್ರೆ ಹಾಗಂತೆ, ಬಲಗಣ್ಣು ಕುಣಿದ್ರೆ ಹೀಗಂತೆ. ಮತ್ತೆ ಅದೇ ಅಖಂಡ ನಂಬಿಕೆಯ ಪ್ರಶ್ನೆ. ನನ್ನ ಪ್ರಕಾರ ಭಗವಂತನಿಗೆ ನೇರ ಬಂದು ಸೂಚನೆ ಕೊಡೋಕ್ಕಾಗಲ್ಲ. ಭಗವಂತ ಯಾವಾಗಲೂ ಪರೋಕ್ಷ ಪ್ರಿಯ, ಬೇರೆ ಬೇರೆ ರೀತಿಯಿಂದ ತೋರಿಸ್ತಾನೆ. ನಮ್ಗೆ ಎಷ್ಟೋ ಸಾರಿ ನೋಡಿ, ನಾವು ಯಾವುದೊಂದು ಕೆಲಸ ಮಾಡೋಕ್ಕೆ ಹೋಗ್ತೇವೆ, ಅಡ್ಡಿ 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 ಅಡ್ಡಿ, ಅದು ಸೂಚನೆ ಅಷ್ಟೇ, ಮಾಡಬೇಡ ಅಂತ ತಿಳಿಬೇಕು. ಹಾಗಾದರೆ ಸಾಧನೆ ಆಗಲಿಕ್ಕಿಲ್ಲ ಅಲ್ವಾ? ಮಾಡಬೇಡ ಅಂತ ಅಡ್ಡಿಗಳೇ ಬರೋದು ನಾವೀಗ ಹೊರಟಾಗ. ಅದು ಅಂಥತಃ ಒಂದು ಮಾರ್ಗದರ್ಶನ ಮಾಡ್ತಲ್ಲ, ಅದನ್ನು ಕೇಳಬೇಕು. ಅಟ್ ಎ ಟೈಮ್ ಅಡ್ಡಿ ಬಂದ ಕೂಡ ನಿಲ್ಲಿಸೋದಲ್ಲ, ಅಂಥತಃ ಒಂದು ಹೇಳುತ್ತೆ, ಈ ಅಡ್ಡಿ ನಿನಗೆ ಬರುತ್ತೆ, ಮುಂದುವರಿ ಅಂತಲೂ ಹೇಳುತ್ತೆ, ಸಾಕು ಇದು ಮಾಡಬೇಡ ಅಂತಲೂ ಹೇಳುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಅಧ್ಯಾತ್ಮ. ಸೊ ಇದನ್ನೆಲ್ಲ ಮಾಡಿಕೊಂಡು ಹೋದಾಗ ನಾರದನಿಗೆ ಹೋದರೂ ಯುಧಿಷ್ಠಿರನಿಗೆ ಇನ್ನಿಲ್ಲದಂತಹ ಅಪಶಕುನಗಳ ಎಲ್ಲ ಧಾಟಿಗಳು ಕಾಣಿಸ್ತವೆ. ಅವನ ಅಂಗಾಂಗಗಳಲ್ಲಿ ಅಪಶಕುನದ ಬೇರೆ ಬೇರೆಯ ಸೂಚನೆಗಳು ಹೇಗೂ ಕಾಣ್ತವೆ, ಹೊರಗೂ ಕೂಡ ನರಿ ಉಳಿಡೋದು ಇತ್ಯಾದಿ ಇತ್ಯಾದಿ. ಅವನು ಕಡೆಗೆ ಇದು ಏನು ಹಾಗೆ ಯಾಕೆ ಆಗ್ತಿದೆ ಅನ್ನುವಾಗ ನಮಗೆ ಒಂದು ಉಲ್ಲೇಖ ಬರುತ್ತೆ. ಅರ್ಜುನ ಈಗಾಗಲೇ ಕೃಷ್ಣ ಇದ್ದ ಆ ಊರಿಗೆ ಹೋಗೋಣ ಅಂತ ದ್ವಾರಕೆಗೆ ಹೋಗಿದ್ದಾನೆ.
ಯದುವಂಶೀಯರನ್ನೆಲ್ಲ ಭೇಟಿಯಾಗಿ ಬರೋಣ, ಯಾಕಂದರೆ ವಂಶೀಯರೆಲ್ಲ ಇವರ ಅಣ್ಣ ತಮ್ಮಂದ್ರು ಇದ್ದಂಗೆ ಅಲ್ಲ, ಕಸಿನ್ಸ್ ಇದ್ದಂಗೆ, ಹೋಗಿ ಬರೋಣ, ನಾವು ಅವ್ರನ್ನೆಲ್ಲ ನೋಡಿ ಬರೋಣ ಅಂತ ಇವ ಹೋಗಿದ್ದಾನೆ. ಮತ್ತು ಕೃಷ್ಣ ಎಷ್ಟೋ ದಿವಸದಿಂದ ಕಂಡಿಲ್ಲ, ಅವನನ್ನು ಕಂಡ ಹಾಗಾಯಿತು ಅಂತ ಹೋಗಿದ್ದ. ಹೋದ ಅರ್ಜುನ ಮರಳಿ ಬರ್ತಾನೆ. ಈ ಅಪಶಕುನಗಳು ಸಂಭವಿಸುವ ಹೊತ್ತಿಗೆ ಯುಧಿಷ್ಠಿರ ಕೇಳ್ತಾನೆ, ಏನಾಯಿತು ಅರ್ಜುನ, ನಿನ್ನ ಮುಖ ನೋಡಿದರೆ ಕಳೆಗುಂದಿದೆ, ನೀನು ಬಹಳ ಮುಖದಲ್ಲಿ ದುಃಖ ತುಂಬಿದ ಹಾಗೆ ಇದೆ, ನಿನ್ನಲ್ಲಿ ಬಹಳ ವ್ಯಾಕುಲ ಚಿಂತೆ ಕಾಣಿಸ್ತಿದೆ, ನೀನು ಏನೋ ಒಂದು ಕೆಟ್ಟದ್ದನ್ನು ನೋಡಿ ಬಂದ ಹಾಗೆ ಕಾಣ್ತದೆ, ಯಾರಾದರೂ ನಿನ್ನನ್ನು ಸೋಲಿಸಿದ್ರಾ, ನಿನಗೆ ಏನಾದರೂ ಅಪಚಾರಗಳಾದವಾ ಅಥವಾ ಏನಾದರೂ ಅಪಮಾನ ಆಯಿತಾ, ಏನು 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 ಸಹಸ್ರ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಭಾಗವನ್ನು ದಯವಿಟ್ಟು ನೀವು ಓದಿ, ಕಣ್ಣೀರು ಹಾಕದೆ ಬೇರೆ ಗತಿ ಇಲ್ಲ ಅರ್ಜುನನ ಮಾತಿಗೆ. ಅರ್ಜುನ ಒಂದೊಂದು ವಾಕ್ಯಗಳನ್ನು ಹೇಳುವಾಗ ದುಃಖಿಸದೆ ಬೇರೆ ಗತಿಯೇ ಇಲ್ಲ. ನನ್ನ ಕೈಯಲ್ಲಿ ಗಾಂಡೀವ ಇತ್ತು, ನಾನು ಎಂತೆಂಥ ಮಹಾವೀರರನ್ನು ಹೊಡೆದು ಹಾಕಿದ್ದೆ, ಇಂದು ಈ ಗಾಂಡೀವಕ್ಕೆ ಬಲ ಇಲ್ಲ ಅಣ್ಣ, ಯಾಕೆಂದರೆ ಕೃಷ್ಣನಿಲ್ಲ. ನನ್ನ ಕೈಯಲ್ಲಿ ವೀರ ಪೌರುಷಗಳಿದ್ದುವು, ಇವತ್ತು ನಾನು ಅಲ್ಲಿ ದ್ವಾರಕೆಗೆ ಹೋಗಿ ಬಂದರೆ ನನ್ನ ವಂಶದ ಎಲ್ಲರೂ ಕುಡಿದು ಒಬ್ಬರಿಗೊಬ್ಬರು ಗುರುತಿಲ್ಲದ ಹಾಗೆ ಹೊಡೆದಾಡಿ ಸತ್ತು ಹೋಗಿದ್ದಾರೆ. ನಾನು ಅಥವಾ ಕೃಷ್ಣ ಯಾರೂ ಏನು ಮಾಡದೆ ನೋಡುವ ಹಾಗೆ ಅದನ್ನು ನಡೆದು ಹೋಯಿತು. ಈಗ ನಮಗೆ ಅವರು ಯಾರೂ ಇಲ್ಲ ಅಣ್ಣ. ನಾನು ಯಾವುದನ್ನು ನನ್ನಿಂದ ಆಯಿತು ಎಂದು ತಿಳಿದಿದ್ದೆನೋ ಅದೆಲ್ಲವನ್ನೂ ಮಾಡಿಸಿದ ಆ ಕೃಷ್ಣ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಣ್ಣ. ಅವನು ನನಗೆ ಮೋಸ ಮಾಡಿದ ಅಣ್ಣ, ಅವನು ನನಗೆ ಮೋಸ ಮಾಡಿದ ಅಣ್ಣ ಅಂತ ನಿಮಗೆ ಆ ವಾಕ್ಯ ಅರ್ಥ ಆಗಬೇಕಾದ್ರೆ ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು ಒಬ್ಬರನ್ನೊಬ್ಬರು ಅನ್ನೋದಕ್ಕೆ ಮಹಾಭಾರತ ಓದಬೇಕು. ಏನು ಪ್ರೀತಿ ಮಾಡ್ತಿದ್ದ ಕೃಷ್ಣ ಅರ್ಜುನನನ್ನು. ಎಷ್ಟೋ ಸಾರಿ ಅನಿಸುತ್ತೆ ಅರ್ಜುನ ಅಷ್ಟು ಮಾಡಿದಾನ ಇಲ್ವೋ ಅಂತ. ಕೃಷ್ಣ ಏನು ಪ್ರೀತಿ ಮಾಡೋದು, ಅವ ಬಂದದ್ದು ಯಾಕೆ ಅಂತ ಹೇಳುವಾಗಲೇ ಅವನು ವಿವರಣೆ ಕೊಡ್ತಾರೆ ವೇದವ್ಯಾಸರು. ಅವನಿಗೆ ಅರ್ಜುನನನ್ನೊಮ್ಮೆ ನೋಡುವ ಹಸಿವಿತ್ತು, ಬಾಚಿ ತಬ್ಬಿಕೊಳ್ಳಬೇಕು ಎಂಬ ಹಂಬಲವಿತ್ತು, ಹಾಗೆ ಓಡಿ ಬಂದ. ಉಳಿದವರಿಗೆಲ್ಲ ಬೇಗ ಬೇಗನೆ ಮಾತುಕತೆ ಮುಗಿಸಿದ, ಅರ್ಜುನನ ಜೊತೆಗೆ ಗಂಟೆಗಟ್ಟಲೆ ಕೊಠಡಿಯಲ್ಲಿ ಕಳೆದ. ಎಲ್ಲ ವಿವರಣೆ ನೀವು ನೋಡಬೇಕು ಮಹಾಭಾರತದಲ್ಲಿ. ಅದು ಎಂಥ ಪ್ರೀತಿ ಇತ್ತು ಕೃಷ್ಣನಿಗೆ. ಅಂಥ ಪ್ರೀತಿ ಮಾಡ್ತಿದ್ದ ಕೃಷ್ಣ ಇಲ್ಲ. ಎಲ್ಲಿವರೆಗೆ ಇಲ್ಲ ಅಂದರೆ ಅದನ್ನು ಹೇಳ್ತಾ ಹೇಳ್ತಾ ಅರ್ಜುನ ಹೇಳ್ತಾನೆ, ಈಗ ಇವನು ವೀರನಲ್ಲ, ಇವನೊಬ್ಬ ಸುಮ್ಮನೆ ಇದ್ದಾನೆ. ಕೃಷ್ಣನಿಲ್ಲದ ಮೇಲೆ ಅರ್ಜುನ ಏನಿದ್ದಾನು ಅಣ್ಣ. ಎಂಥೆಂಥ ಅತಿರಥ ಮಹಾರಥರನ್ನು ಕೊಂದ ಈ ಅರ್ಜುನನಿಗೆ ಅಲ್ಲಿ ಕೃಷ್ಣ ತನ್ನ ಪ್ರಾಣ ತ್ಯಾಗ ಮಾಡಿದ ಪ್ರಭಾಸದಿಂದ ಅವನನ್ನು ನೋಡಿ ಅವನನ್ನು ಕಳಚಿಕೊಂಡು ನಾನು ಇತ್ತ ಬರುವ ವೇಳೆಗೆ ಅವನ ಸ್ತ್ರೀಯರನ್ನು ಯಾರೋ ಅಪಚಾರ ಮಾಡುವುದನ್ನು ಹೋಗಿ ನೋಡಲಾಗಿ ಆ ದುಷ್ಟರಿಂದ ಸ್ತ್ರೀಯರನ್ನು ರಕ್ಷಿಸಲು ಹೋದರೆ ಈ ಅರ್ಜುನ ಸೋತು ಬಂದಿದ್ದಾನೆ ಅಣ್ಣ. ಗಾಂಡೀವವಿತ್ತು, ಶಕ್ತಿಗಳಿತ್ತು, ಎಲ್ಲ ಅಸ್ತ್ರಗಳಿದ್ದುವು, ಕೃಷ್ಣನಿರಲಿಲ್ಲ ಅಣ್ಣ. ಅರ್ಜುನ ಕೃಷ್ಣನಿಲ್ಲದೆ ಶೂನ್ಯನಾಗಿದ್ದಾನೆ. ಅವನೀಗ ಇಲ್ಲ ಅಣ್ಣ ಅಂತ ನಿರಂತರ ಕೃಷ್ಣ ಮೋಸ ಮಾಡಿದ, ಕೃಷ್ಣ ನನ್ನನ್ನು ಬಿಟ್ಟು ಹೋದ, ಕೃಷ್ಣ ನನ್ನನ್ನು ಹೇಳದೇ ಕೈ ಬಿಟ್ಟ ಇತ್ಯಾದಿ ಮಾತುಗಳನ್ನು ಸುಮ್ಮನೆ ಓದಿ ನೋಡಿ. ಭಾಗವತ ಕೇಳಿದಾಗ ರೋಮಾಂಚನವಾಗದೇ ಇದ್ದರೆ, ಭಾಗವತ ಕೇಳಿದಾಗ ಭಗವಂತನ ಮಾತುಗಳ ಆ ಬಾಂಧವ್ಯವನ್ನು ಕೇಳಿ ಕಣ್ಣೀರು ಬಾರದೇ ಇದ್ದರೆ, ಆ ಮಾತುಗಳಿಗೆ ಅಬ್ಬಾ ಎಂದು ನಮ್ಮೊಳಗಿನ ಯಾವುದೋ ಹೃದಯ ಕರಗಿ ನೀರಾಗದಿದ್ದರೆ, ಭಾಗವತ ಕೇಳುತ್ತಾ ನಾವು ನಮ್ಮ ಎಲ್ಲ ಅಸ್ತಿತ್ವ ಮರೆತು ಇಲ್ಲವಾಗಿ ಲಯವಾಗಿ ಅವನಿಗೆ ಅರ್ಪಿಸಿಕೊಳ್ಳದೇ ಇದ್ದರೆ ಅದು ಮನುಷ್ಯ ಜೀವನ ಅಲ್ಲ ಅಂತ ವೇದವ್ಯಾಸರು ಬರೀತಾರೆ. ಅದು ಪಶು ಇರಬೇಕು. ಅಂಥದ್ದಿದೆ. ಏನೂ ನಿಸ್ಸಂಶಯವಾಗಿ ಈ ಮಾತನ್ನು ಹೇಳ್ಬೋದು. ಅಂಥದ್ದು ಇದೆ. ಹಾಗೊಂದು ಬಡಿದು ಎಬ್ಬಿಸ್ತದೆ. ಹೀಗೆ ಯಾವಾಗ ಯುಧಿಷ್ಠಿರನಿಗೆ ಈ ಮಾತುಗಳೆಲ್ಲ ಕರ್ಣ ಕಠೋರವಾಗಿ ಕೇಳಿದುವು, ಯದುವಂಶದ ಯಾರೂ ಇಲ್ಲ, ಅವರೆಲ್ಲ ಕುಡಿದು ಹೊಡೆದಾಡಿ ಸತ್ತರು, ತನ್ನನ್ನು ತಾನೇ ಕೊಲ್ಲುವ ನೆಪ ಮಾಡಿ ಕಾಲನ್ನು ಬೇಟೆಗಾರನಿಗೆ ಪ್ರಾಣಿಯ ಕಿವಿಯಂತ ಒಂದು ಭಾವ ಬರುವಂತೆ ಮಾಡಿ ತನ್ನ ದೇಹ ನಿರ್ಯಾಣಕ್ಕೆ ಒಂದು ನೆಪ ಹೂಡಿದ ಕೃಷ್ಣನಿಲ್ಲ, ಯಾರೂ ಇಲ್ಲ ಅಂದಾಗ ಯುಧಿಷ್ಠಿರನಿಗೆ ಆ ಕ್ಷಣಕ್ಕೆ ಭಾರೀ ವೈರಾಗ್ಯ ಬರ್ತದೆ.
ನೀವು ನೆನಪಿಟ್ಕೊಳ್ಬೇಕು, ಯುಧಿಷ್ಠಿರನನ್ನು ಬಹಳ ಬಹಳ ಆ ಜೂಜಾಟವನ್ನೇ ಕೇಂದ್ರ ಮಾಡಿ ತುಂಬ ತಪ್ಪು ಪಾತ್ರಚಿತ್ರಣವನ್ನು ಕೊಡಲಾಗಿದೆ. ವೇದವ್ಯಾಸರ ಪುಟಗಳಲ್ಲಿ, ವೇದವ್ಯಾಸರ ವ್ಯಕ್ತಿ ಚಿತ್ರಣದ ಬೇರೆ ಬೇರೆ ನಿರೂಪಣೆಗಳಲ್ಲಿ, ವೇದವ್ಯಾಸರು ಹೇಳುವ ಬೇರೆ ಬೇರೆ ಘಟನೆಗಳಲ್ಲಿ ಬಹುಶಃ ಭೀಮ ಅರ್ಜುನ ಯಾರೂ ಅಲ್ಲ ಅಷ್ಟು ಯುಧಿಷ್ಠಿರನ ಹಿಟ್ಟನ್ನು ಹೇಳ್ತಾರೆ. ಅಕ್ಷರ ಓದಿ ನೋಡಿದಾಗ ಅದನ್ನು ನೀವು ಅನುಭವಿಸ್ತೀರಿ. ಇದೇನು ನನ್ನ ಮಾತಲ್ಲ. ಯುಧಿಷ್ಠಿರನ ಹೈಟ್, ಯಾವ ಲೆವೆಲ್ಲಿನ ಒಂದು ತಪಸ್ವಿ ಜೀವನ, ಅದು ಅಸಾಧಾರಣ. ನಿಮಗೆ ಅಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅವನ ಬದುಕನ್ನು. ಅವನು ಮಾಡಿದ್ದು ಯಾವುದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಎಷ್ಟು ಜೀವನದ ಸಮರ್ಥನೆಗಳು ಅವನದು. ಅಂಥ ಯುಧಿಷ್ಠಿರನಿಗೆ ಕೃಷ್ಣನಿಲ್ಲದೆ, ಕೃಷ್ಣನೇ ನಿತ್ತು ನಡೆಸಿ ಇಡೀ ಪಟ್ಟಾಭಿಷೇಕ ಮಾಡಿಕೊಟ್ಟು ಹೋದ ಈ ರಾಜ್ಯವನ್ನು ಆಳುವುದಕ್ಕೇನಿದೆ, ಯಾಕೆ ಬೇಕು ಅಂತ ಅನ್ನಿಸಿ ಅವನು ಮೊದಲು ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿದನಂತೆ. ಮಾಡಿದ ನಂತರ ಒಂದು ಯೋಗಿಕ್ ಎಕ್ಸ್ಪ್ಲನೇಷನನ್ನು ವೇದವ್ಯಾಸರು ಕೊಡ್ತಾರೆ. ಕಷ್ಟ ಆದರೂ ನಾನು ಅವುಗಳನ್ನು ನಿಮಗೆ ಹೇಳಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡೇ ಹೇಳ್ತಿದ್ದೇನೆ. ಯೋಗಿಕ್ ಎಕ್ಸ್ಪ್ಲನೇಷನ್ ಏನು ಅಂದರೆ, ಹಾಗೆ ಯದುವಂಶದ ಒಬ್ಬ ಯಾರೋ ಉಳಿದವನನ್ನು ಅವನಿಗೆ ಪಟ್ಟಾಭಿಷೇಕ ಮಾಡಿ, ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ, ತನ್ನ ಏಕಾಂತದ ಕೋಣೆಗೆ ಬಂದ ಯುಧಿಷ್ಠಿರ ವಜ್ರಾಸನದಲ್ಲಿ ಕುಳಿತ ಅಂತ ಭಾವಿಸಬೇಕು. ಯಾಕಂದರೆ ತನ್ನ ಹಿಮ್ಮಡಿಗಳಿಂದ ಗುದದ್ವಾರವನ್ನು ದೂಡಿ ಅಂತಾರೆ, ವಜ್ರಾಸನದಲ್ಲಿ ಕೂತಿರಬೇಕು. ಆ ಗುದದ್ವಾರಕ್ಕೆ ಒತ್ತುವ ಹಾಗೆ ಕೂತನಂತೆ. ಪ್ರಾಣವನ್ನು ಊರ್ಧ್ವಗಮನವಾಗಿ ಮೇಲಕ್ಕೆ ಕಳುಹಿಸಿ, ಅದು ಮಣಿಪುರ ಸ್ವಾಧಿಷ್ಠಾನಗಳನ್ನು ದಾಟಿ ಅನಾಹತ ಚಕ್ರಕ್ಕೆ ಬಂದು, ಅಲ್ಲಿಂದ ಅದು ವಿಶುದ್ಧಿ ಚಕ್ರವನ್ನು ದಾಟಿ, ಆ ಬಳಿಕ ಅದು ಆಜ್ಞಾಚಕ್ರವನ್ನು ತಲುಪಿ, ಅಲ್ಲಿಂದ ಅದನ್ನು ಆ ಪ್ರಾಣವನ್ನು ಮತ್ತೆ ತನ್ನ ಸಂಯಮಕ್ಕೆ ತೆಗೆದುಕೊಂಡು ಮೃತ್ಯುಲೋಕವನ್ನು ಅದರಲ್ಲಿ ಸಂಯಮ ಮಾಡಿ, ಆ ಮೃತ್ಯುಲೋಕವನ್ನು ಸಂಯಮ ಮಾಡಿದ ಪ್ರಾಣವನ್ನು ಮತ್ತೆ ಮಹರ್ಲೋಕಕ್ಕೆ ಇಟ್ಟು, ಮಹರ್ಲೋಕದ ಆಚೆಗಿನ ಸತ್ಯಲೋಕದವರೆಗೂ ಅದನ್ನು ಇಡುವ ಜವಾಬ್ದಾರಿಯನ್ನು ಪಡೆದ ಬಳಿಕ ಯುಧಿಷ್ಠಿರ ಎದ್ದ ಅಂತ ಬರೀತಾರೆ. ಇದು ಈಗ ಸದ್ಯಕ್ಕೆ ಈ ಮಾತು ಮಾತ್ರ ಇರಲಿ, ಯಾಕಂದರೆ ಇದು ಮತ್ತೆ ಪರೀಕ್ಷಿತನಿಗೆ ಶುಕಮುನಿಗಳು ಇಂಥದೇ ವಿವರಣೆ ಕೊಡ್ತಾರೆ. ಆಗ ಹೆಚ್ಚು ಇಲ್ಲೆಲ್ಲ ಒಂದು ಟೆಕ್ನಿಕ್ ಇದೆ, ವೇದವ್ಯಾಸರದು ರಿಪೀಟ್ ಮಾಡ್ತಾರೆ, ಪುನರಾವರ್ತನೆಗಳಿವೆ, ಅನೇಕ ಸಂಗತಿಗಳು. ಒಮ್ಮೆ ಅವತಾರದ ಬಗ್ಗೆ ಹೇಳ್ತಾರೆ, ಮತ್ತೆ ರಿಪೀಟ್ ಮಾಡ್ತಾರೆ, ದೇವರ ಕುರಿತು ವರ್ಣನೆ ಮಾಡ್ತಾರೆ, ಮತ್ತೆ ರಿಪೀಟ್ ಮಾಡ್ತಾರೆ. ಯೋಗಶಾಸ್ತ್ರದ ಇಂಥ ಸಂಗತಿಗಳನ್ನು ಹೇಳ್ತೀವಿ. ಇದು ಅಷ್ಟಾಂಗ ಯೋಗ. ಈಗ ಯಾವುದನ್ನು ನಾನು ಹೇಳಿದೆ, ಇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಯಾವುದನ್ನು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ನಾವು ಹೇಳ್ತೇವೆ. ಅದರ ಯಥಾರ್ಥ ಈಗ ನಾವು ನೋಡಿದ ವಿವರಣೆ. ವ್ಯಕ್ತಿಗೆ ಇದನ್ನು ಮಾಡಲಿಕ್ಕೆ ಬರ್ತದೆ ಅನ್ನುವುದನ್ನು ತೋರಿಸೋದಕ್ಕೋಸ್ಕರ ವೇದವ್ಯಾಸರು ಬರೆದಿದ್ದಾರೆ. ಅವು ಅಷ್ಟಾಂಗ ಯೋಗ ಮಾಡಿದ ಅಂತ ಬರಿಬೋದಿತ್ತಲ್ಲ, ಬರೆಯಲ್ಲ, ರಿಪೀಟ್ ಮಾಡ್ತಾರೆ ಅಂತ ನಾನು ಹೇಳಿದೆ. ಯಾಕೆ ರಿಪೀಟ್ ಮಾಡ್ತಾರೆ? ವೆರಿ ಇಂಟ್ರೆಸ್ಟಿಂಗ್. ನೋಡಿ, ರಿಪೀಟ್ ಯಾವಾಗ ಮಾಡೋದು? ಖಚಿತ ಮಾಡಿಸ್ಲಿಕ್ಕೆ. ನಮಗೆ ಒಂದು ಸರಿ ಕೇಳಿದರೆ ನಮಗೆ ಅದು ಪಕ್ಕ ಗಟ್ಟಿ ಕೂಡಲ್ಲ. ಎರಡನೇ ಸರಿ ಹೇಳೋದು, ಮೂರನೇ ಸರಿ ಹೇಳೋದು, ಗಟ್ಟಿ ಮಾಡೋದು ಉದ್ದೇಶ ವೇದವ್ಯಾಸರಿಗೆ. ರಿಪಿಟೇಷನ್ ಬಹಳ ಇದೆ. ಅನೇಕರು ಅದು ಅಲ್ಲಿ ಓದಿದಲ್ಲ ಅಂತ ಹಿಂಗೆ ಪುಟ ಹರಿಸೋರು ಇದ್ದಾರೆ. ಹೋಯ್ತು, ಯು ವಿಲ್ ಮಿಸ್ ಇಟ್ ಅಷ್ಟೇ. ಎರಡನೇ ರೀಡಿಂಗ್ ಮಾಡಬೇಕು, ಮೂರನೇ ರೀಡಿಂಗ್ ಮಾಡಬೇಕು. ಸೃಷ್ಟಿಕಥೆಗಳು ಹಾಗೆ ಎಷ್ಟು ಸಾರಿ ಹೇಳ್ತಾರೆ. ಅರೆ ಮೊನ್ನೆ ಅಲ್ಲಿ ಹೇಳಿದ್ರಲ್ಲ, ಇಲ್ಲೇನು ಮತ್ತೆ ಸೃಷ್ಟಿಕತೆ, ಈಗ ಆಯ್ತಲ್ಲ, ಈಗ ಒಂದು 15 ಪುಟದ ಹಿಂದೆ ಓದಿದ್ದೇವೆ, ಪುನಃ ಏನು ಅಂದವರು ಯು ವಿಲ್ ಮಿಸ್ ಇಟ್. ಓದಬೇಕು. ಅದು ಹೇಗೆ ಅಂದರೆ, ಒಂದು ಮಗು ಏನೋ ಒಂದು ಭಾರಿ ಚಮತ್ಕಾರ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಸಣ್ಣ ಮಗು ಹುಟ್ಟಿದ್ದು ಇನ್ನೊಂದು 6-8 ತಿಂಗಳು ಅಥವಾ 1 ವರ್ಷದ್ದು, 1.5 ವರ್ಷದ್ದು, ಭಾರಿ ಚಮತ್ಕಾರ ಅಂತ. ಅದರದ್ದು ಹೊಸ ಹೊಸ ನಡೆಯೆಲ್ಲ ತಾಯಿಗೆ ಚಮತ್ಕಾರ ಅಲ್ಲ. ತಾಯಿ ಅದನ್ನು ಏನು ಮಾಡ್ತಾಳೆ, ಬಂದವ್ರಿಗೆ ಹೇಳ್ತಾಳೆ, ಮಗು ಹೀಗೆ ಮಾಡ್ತು, ಮಗು ಹಾಗೆ ಮಾಡ್ತು. ಸ್ವಲ್ಪ ಅದಕ್ಕಿಂತ ದೊಡ್ಡ ಮಗು ಒಂದಿತ್ತು ಅಂತ ಇಟ್ಕೊಳ್ಳಿ, ಏನಮ್ಮ 2 ಸಾರಿ ಹೇಳ್ತೀಯ ಅನ್ನತ್ತದು. ಅಮ್ಮನಿಗದು ಲೀಲೆ. ನಿನಗೊತ್ತು, ಈಗ ಬಂದವ್ರು ಕೇಳೋದು ಹೊಸ್ತಲ್ವಾ, ನಾನು ಮೊನ್ನೆ ಹೇಳಿದ್ದು ಬೇರೆಯವರಿಗೆ, ಈಗ ಇವರಿಗೆ ಹೇಳೋದು. ಇದು ಅಮ್ಮನ ಅಟ್ಯಾಚ್ಮೆಂಟ್. ಹಾಗೆ ವೇದವ್ಯಾಸರಿಗೆ ಒಂದು ಅಟ್ಯಾಚ್ಮೆಂಟ್ ಕೂಡ ಇದೆ. ಭಗವಂತನ ಕುರಿತು ಹೇಳುವಾಗ ಮತ್ತೆ ಹೇಳ್ತಾರೆ ಅವರು, ಸ್ತುತಿಯನ್ನು ಮತ್ತೆ ಮಾಡ್ತಾರೆ ಅವರು. ಯಾಕೆ? ಅದು ಅವರ ಒಳಗಿರುವ ಅಂತರಂಗದ ಭಕ್ತಿ ಮತ್ತು ಅದು ನಮ್ಮಲ್ಲಿ ಮೂಡಲಿ ಅನ್ನುವ ಪ್ರಯತ್ನ, ನಮಗೆ ಹೆಚ್ಚು ಅರ್ಥ ಆಗಲಿ ಅಂತ.
ದೊಡ್ಡವರು ಮಾತ್ರ ತಮಗೆ ತಿಳಿದದ್ದನ್ನು ದಾಟಿಸುವ ಪ್ರಯತ್ನ ಮಾಡ್ತಾರೆ. ಪರಿಪೂರ್ಣ ಇದ್ದವರು. ಅಪೂರ್ಣ ಇದ್ದವರು ನಿಮಗೆಲ್ಲ ಕಲಿಸೋಕ್ಕಾಗೋದಿಲ್ಲ ರೀ, ನೀವು ಅದಕ್ಕೆ ಅಪಾತ್ರರಿದ್ದೀರಿ ಅಂತ ದೊಡ್ಡ ಪೋಸ್ ಹೊಡಿತಾರೆ. ಸ್ವತಃ ಕಂಪ್ಲೀಟ್ ಇದ್ದವರು ಯಾರು ಬೇಕೋ ಬನ್ನಿ ತಿಳಿಸ್ತೇನೆ, ಫೀಸ್ ಇಲ್ಲ. ಈಗ ಹಾಗಲ್ಲ. ಈ ವೇದವ್ಯಾಸರು ನಿಮಗೆ ಏನನ್ನು ಉಳಿಸೋದಿಲ್ಲ, ಈ ದಾರಿಯಲ್ಲಿ ಯಾವ ಹಂತಕ್ಕೆ ಮುಟ್ಟಬಹುದು ಎಲ್ಲವನ್ನೂ ಹೇಳ್ತಾರೆ. ಹೀಗೆ ಪರೀಕ್ಷಿತನ ನಂತರ ಯುಧಿಷ್ಠಿರ ಇಂಥದೊಂದು ಅಷ್ಟಾಂಗ ಯೋಗ ಸಿದ್ಧಿ ಮಾಡಿ, ಅಂದರೆ ಆ ಸಿದ್ಧಿ ಆದ ನಂತರ ಏನು ಅಂದರೆ ವೇದವ್ಯಾಸರ ಪ್ರಕಾರ ದೇಶಕಾಲ ಬಂಧನದಿಂದ ಕಳಚಿಕೊಳ್ಳೋದು. ಇದಾದರೆ ನಮ್ಮನ್ನು ಈ ದೇಶಕಾಲ ಬಂಧನದಿಂದ ಆಚೆಗೆ ಹೋಗೋಕ್ಕೆ ಬರುತ್ತೆ ಅಂತ. ನೀವು ಆವಾಗ ಈ ಅಟ್ಯಾಚ್ಮೆಂಟ್ ಅಂತ ಯಾವುದೆಲ್ಲ ಇತ್ತು ಅದಕ್ಕೆ ಕನೆಕ್ಟೆಡ್ ಆಗೋದಿಲ್ಲ. ಡಿಸ್ಕನೆಕ್ಟ್ ಮಾಡುವುದ ಒಂದು ಮೆಥಡ್ ಇದು. ನಿಮ್ಮನ್ನು ಈಗ ಯುಧಿಷ್ಠಿರನಿಗೆ ಈ ರಾಜ್ಯ, ಈ ಹಸ್ತಿನಾವತಿ, ಇದರ ಸಿಂಹಾಸನ, ಇದರ ರಾಜ್ಯಭಾರ, ತಾನು ಪಡಿತಾ ಇರುವ ಅಧಿಕಾರ, ತನ್ನ ಹೆಸರು ಡಿಸ್ಕನೆಕ್ಟ್ ಮಾಡಿ ಹೊರಡಬೇಕು. ಹೊರಟದ್ದು ಮುಂದೆ ಸ್ವರ್ಗಾರೋಹಣ ನಿಮಗೆ ಗೊತ್ತಿದೆ. ಹಾಗೆ ಅವರು ಹೊರಟರು ಅಂತ ಹೇಳಿ ಅವರನ್ನು ಅನುಸರಿಸಿದ್ರು ಎಲ್ಲ ತಮ್ಮಂದರು ಅನ್ನೋದು ಮುಂದಿನ ಭಾಗ. ಇದಾದ ಬಳಿಕ ಪರೀಕ್ಷಿತನ ದಿಗ್ವಿಜಯ ಪ್ರಾರಂಭ ಆಗುತ್ತೆ. ಅಶ್ವಮೇಧ ಯಜ್ಞ ಮಾಡ್ತಾನೆ. ಆ ಬಳಿಕ ಅವನು ಒಂದು ದಿನ ಹೀಗೆ ಅಶ್ವಮೇಧ ಯಜ್ಞ ಎಲ್ಲ ಮಾಡಿ ಅವನ ದಿಗ್ವಿಜಯ ಪ್ರಾರಂಭ ಮಾಡುವಾಗ ಅವನು ಸುಮ್ಮನೆ, ಅವರು ದಿಗ್ವಿಜಯದಲ್ಲಿ ಊರೆಲ್ಲ ನೋಡುವುದು ಒಂದು ಅವರ ಕೆಲಸ ಅಲ್ವ, ಏನೇನು ನಡೀತಿದೆ ಎಲ್ಲ ತಿರುಗಾಡ್ತಾ ಇದ್ದಾನೆ. ಅಂಥ ಹೊತ್ತಿನಲ್ಲಿ ಅವನಿಗೆ ಒಂದು ನದಿ ದಡದಲ್ಲಿ ಕೂತಿದ್ದಾಗ ಒಂದು ಕಾಲಿನ ಒಂದು ವೃಷಭ ಕಾಣುತ್ತೆ, ಮತ್ತು ಒಂದು ದನ ಕಾಣುತ್ತೆ, ಹಸು. ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾವೆ. ಒಂದು ಕಾಲಿನ ಆ ವೃಷಭ ಹೇಳುತ್ತೆ, ಇದನ್ನು ನೋಡಿ ನೀನು ಯಾಕೆ ಭಾರಿ ಸಪ್ಪೆ ಇದ್ದಿ, ನಿನ್ನ ಮುಖದಲ್ಲಿ ಕಾಂತಿಯೇ ಇಲ್ಲ, ಸಂತೋಷ ಕಾಣುವುದೇ ಇಲ್ಲ, ಏನು ದುಃಖ, ನನಗೆ ಒಂದೇ ಕಾಲು ಅಂತ ನಿನಗೆ ಬೇಸರವ, ನಾನು ದುಃಖದಲ್ಲಿದ್ದೇನೆ ಅಂತ ಎಣಿಸಿ ನೀನು ದುಃಖಿಸ್ತಿದ್ದೀಯಾ, ಅಥವಾ ನಿನಗೇ ಸ್ವಂತದ್ದು ದುಃಖ ಉಂಟಾ? ಇದೆಲ್ಲ ಕಲಿಯುಗ ಆರಂಭ ಆದ ನಂತರದ, ಕೃಷ್ಣ ನಿರ್ಯಾಣದ ಹೊತ್ತಿಗೆ ಕಲಿಯುಗ ಆರಂಭ ಆಗಿದೆ. ದ್ವಾಪರದ ಆರಂಭದಲ್ಲಿ ಶುಕಮುನಿಗಳಿಗೆ ಹೇಳಿದ್ದು, ಈಗ ಪರೀಕ್ಷಿತನಿಗೆ ಹೇಳುವಾಗ ಕಲಿಯುಗ ಕಾಲದಲ್ಲೇ ಹೇಳಿರೋದು ಭಾಗವತವನ್ನು. ಸೊ ಈಗ ಅವ ಕೇಳಿದ ಕೂಡಲೇ ಈ ಹಸು ಹೇಳುತ್ತೆ, ಆ ಹಸು ಯಾರು ಅಂದರೆ ನಾನು ಭೂದೇವಿ. ಈ ಜನ ತುಂಬ ಹಾಳಾಗಿದ್ದಾರೆ, ಇವರಿಗೀಗ ಧರ್ಮ ಅಧರ್ಮಗಳ ವಿವೇಚನೆಯೇ ಇಲ್ಲ. ಎಲ್ಲಿ ನೋಡಿದಲ್ಲಿ ಹಿಂಸೆ, ಧನ ಸಂಗ್ರಹ, ಮತ್ತೊಬ್ಬರ ಕುರಿತ ದ್ವೇಷ, ತಾನು ಬೆಳೆಯಬೇಕು ನನ್ನ ಹೆಸರು ಅನ್ನುವ ಆ ಒಂದು ದೊಡ್ಡ ಹೋರಾಟ, ಮತ್ತು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆ, ಕುಟುಂಬ, ಸಂಸಾರ ಇದರಲ್ಲಿಯೇ ಇದ್ದಾರೆ. ಅವರಿಗೆ ಅದನ್ನು ಬೆಳೆಸೋದ್ರದ್ದೇ ಚಿಂತೆ. ಇಲ್ಲಿ ಇಡೀ ಲೋಕ ಹಾಳಾಗಿದೆ. ಮತ್ತು ನೀನು ಕೂಡ 3 ಕಾಲು ಕಳ್ಕೊಂಡಿದ್ದಿ. ನೀನು ಧರ್ಮ, ನಿನ್ನಲ್ಲಿ ಇರಬೇಕಾದದ್ದು 4 ಕಾಲುಗಳು. ಅದು ತಪಸ್ಸು, ಶುಚಿ, ದಯೆ ಮತ್ತು ಸತ್ಯ. ತಪಸ್ಸು, ಶುಚಿ, ದಯೆ 3 ಕಾಲುಗಳನ್ನು ಕಳ್ಕೊಂಡು ಸ್ವಲ್ಪ ಭಾಗ ಸತ್ಯ ಉಳಿದಿದೆ. ಆ ಒಂದು ಕಾಲಲ್ಲಿ ನೀನು ನಿಂತಿದ್ದಿ. ಹೇಗೆ ಈ ಭೂಮಿ ಚೆನ್ನಾಗಿರೋಕ್ಕೆ ಸಾಧ್ಯ, ನಾನು ಚೆನ್ನಾಗಿರೋಕ್ಕೆ ಸಾಧ್ಯ, ಈ ಮಾತುಗಳನ್ನು ಹೇಳ್ತಿದ್ದೆ. ಇಷ್ಟು ಹೇಳೋದನ್ನು ಪರೀಕ್ಷಿತ ಕೇಳ್ತಿದ್ದಾನೆ. ಅಷ್ಟೊತ್ತಿಗೆ ಒಬ್ಬ ಮನುಷ್ಯ ಅದನ್ನು, ಆ ಆಕಳವನ್ನು, ಹಸುವನ್ನು ಕಾಲಿನಿಂದ ಒದೀತಾನೆ. ಇವನು ತಕ್ಷಣ ತಾನು ತನ್ನ ಬಿಲ್ಲನ್ನು ಸಿದ್ಧ ಮಾಡಿ ಹೆದೆ ಏರಿಸಿ ಕೇಳ್ತಾನೆ, ನೀನು ಯಾರು, ಯಾಕೆ ಹೀಗೆ ಮಾಡ್ತಿದ್ದೀಯಾ? ಅವನು ಮುಂದೆ ಅವನು ಕಲಿಪುರುಷ ಅನ್ನೋದು ಗೊತ್ತಾಗುತ್ತೆ. ಕಲಿಪುರುಷ ಅವನು ಈ ಭೂಮಿಯಲ್ಲಿರುವ ಸ್ವಲ್ಪ ಒಳಿತನ್ನು ಕೂಡ ನಾಶ ಮಾಡಲಿಕ್ಕೆ ಬಂದವನು ಅಂತ. ಆಗ ಕಲಿಪುರುಷನಿಗೆ ಹೂಡಿ ಕೊಲ್ಲುವ ಸಿದ್ಧತೆ ಮಾಡ್ತಾನೆ ಪರೀಕ್ಷಿತ. ಕಲಿಪುರುಷ ಇವನಿಗೆ ಶರಣಾಗ್ತಾನೆ. ಕಲಿಪುರುಷ ಶರಣಾದರೆ ದೊಡ್ಡವರ ಲಕ್ಷಣ ಏನು? ಒಳ್ಳೆಯ ರಾಜರದ್ದು. ಶರಣಾಗತರಾದವರನ್ನು ಶಿಕ್ಷಿಸಬಾರದು. ಅವರಿಗೆ ಆಯ್ತಪ್ಪ ಅಂತ ಒಂದು ಸಣ್ಣ ಸಾಂತ್ವನ ಹೇಳಿ, ಇನ್ನು ಮೇಲೆ ಮಾಡಬೇಡ ಅಂತ ಕೆಲವು ಎಚ್ಚರ ಹೇಳಿ ಕಳಿಸ್ಬೇಕು. ಆಗ ಕಲಿಪುರುಷನನ್ನು ಮರ್ದನ ಮಾಡಿದರೆ ಇಷ್ಟು ಕಲಿ ಬೆಳೀತಿರಲಿಲ್ಲ ಅಂತ ಒಂದು ಭಾಗ. ಆ ಕಲಿಪುರುಷನನ್ನು ಶರಣಾಗತತ್ವನಾದ ಒಂದು ಕಾರಣಕ್ಕಾಗಿ ಪರೀಕ್ಷಿತ, ಆಯಿತು ನೀನಿನ್ನು ಮೇಲೆ ನಿಯಮದಿಂದ ಇರು, ಮತ್ತು ಎಲ್ಲೆಲ್ಲೆಲ್ಲ ನೀನಿನ್ನು ವಾಸ ಮಾಡಲಿಕ್ಕಿಲ್ಲ, ಕೆಲವೇ ಕಡೆ ಇರಬೇಕು. ಎಲ್ಲಿ? ಅದು ಬಹಳ ಇಂಟ್ರೆಸ್ಟಿಂಗ್. ನೀನು ಎಲ್ಲೆಲ್ಲಿ ಇರಬೇಕು ಅಂತ ಪರೀಕ್ಷಿತ
ಆ ಕಲಿಪುರುಷನಿಗೆ ನಿಯಮ ಹೇಳ್ತಾನೆ, ನೀನು ಇದು ಬಿಟ್ಟು ಬೇರೆ ಜಾಗದಲ್ಲಿ ಇರಬಾರ್ದು. ಎಲ್ಲಿ? ಜೂಜಾಡುವಲ್ಲಿ ಇರು, ಮದ್ಯ ಕುಡಿಯುವಲ್ಲಿ ಇರು, ಅಧಾರ್ಮಿಕ ಸ್ತ್ರೀ ಸಂಘದಲ್ಲಿ ಇರು, ಮತ್ತು 4ನೇದು ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಇರು. ಈ 4 ಜಾಗ ಬಿಟ್ಟು ಒಳ್ಳೆಯ ಕೆಲಸ ಮಾಡುವ ಸಾತ್ವಿಕ ದಾನ, ಧರ್ಮ, ಸತ್ಯ, ದಯೆ, ನೀತಿ ಇಲ್ಲಿ ನೀನು ಪ್ರವೇಶ ಮಾಡುವ ಹಾಗಿಲ್ಲ ಅಂತ ತಾಕೀತು ಮಾಡ್ತಾನೆ. ಇಂಟ್ರೆಸ್ಟಿಂಗ್ಲಿ ನನಗೆ ಇನ್ನೂ ಒಂದು ಜಾಗ ಕೊಡು ಅನ್ನತ್ತೆ ಕಲಿಪುರುಷ. ಚಿನ್ನದಲ್ಲಿ ಇರುವಂಥ 5ನೆಯ ಜಾಗ. ಕಲಿಪುರುಷ ಎಲ್ಲೆಲ್ಲಿ ಇದ್ದಾನೆ ಅಂದರೆ ಜೂಜಿನಲ್ಲಿದ್ದಾನೆ, ಮದ್ಯದಲ್ಲಿದ್ದಾನೆ, ಅನೈತಿಕ ಸ್ತ್ರೀ ಸಂಘದಲ್ಲಿದ್ದಾನೆ, ಹಿಂಸೆಯಲ್ಲಿದ್ದಾನೆ, ಚಿನ್ನಾಭರಣದಲ್ಲಿ ಇದ್ದಾನೆ. ಬಹಳ ಬಹಳ ಚಿನ್ನಾಭರಣದ ಆಸೆ ಕಲಿಯುಗದಲ್ಲಿ ಇದ್ದಷ್ಟು ಇನ್ನೆಲ್ಲಿತ್ತು? ಅತೀ ಆಸೆ. ಎಷ್ಟು ಮಾಡಿದರೂ ಸಾಲೋದಿಲ್ಲ. ಕೆಲವರು ಕುಡಿಯೋದು ಬಿಟ್ಟೆ ಅದರ ದುಡ್ಡು ಉಳಿಯಿತು ಚಿನ್ನ ತೊಗೊಳ್ಳಿದ್ದು. ಅಂದರೆ ಕಲಿಪುರುಷ ಬಿಡಲೇ ಇಲ್ಲ ಕಡೆಗೂ. ಚಿನ್ನ ತೊಗೊಂಡು ಈಗ ನೋಡಿ ಕುಡಿಯೋದು ಬಿಟ್ಟಿದ್ದೇನೆ, ನನ್ನ ಹೆಂಡತಿಗೆ ಎಷ್ಟು ಚಿನ್ನ ಮಾಡಿಸ್ಕೊಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಚಿನ್ನದ ಆಸೆ ಇಲ್ಲ, ಮದ್ಯನೇ ಬಿಡಲ್ಲ, ಕಲಿಪುರುಷ ಬಿಟ್ಟೇ ಇಲ್ಲ. ಹೀಗೆ ಕಲಿಪುರುಷ ಇಂಥಲ್ಲಿ ಇದ್ದಾನೆ ಅಂತ ನಿಯಮಿಸಲಾಯಿತು ಅಂತ ಪರೀಕ್ಷಿತನ ಕಾಲದಲ್ಲಿ ಕಲಿಮರ್ದನದ ಕಥೆ. ಅವ ಹಾಗೆ ಮಾಡದೇ ಇದ್ದಿದ್ದರೆ ಅವ ಆಗಲೇ ನಾಶ ಆಗ್ತಿದ್ನೇನೋ ಇತ್ಯಾದಿ ಇತ್ಯಾದಿ. ಇರಲಿ, ಈ ಕಲಿಪುರುಷನ ವಧೆಗೆ ಮುಂದೆ ಕಲ್ಕಿಯ ಅವತಾರದಲ್ಲಿ ಎಷ್ಟೋ ವರ್ಷಗಳ ಬಳಿಕ ಇಂಥ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯಾಗಿ ಅವನು ಹುಟ್ಟುತ್ತಾನೆ ಅನ್ನೋದನ್ನು ಭಾಗವತದಲ್ಲಿ ಬರೆಯಲಾಗಿದೆ. ಇದು ಹೇಗೆ ಅಂದರೆ ಬುದ್ಧ ಹುಟ್ಟುವ ಮೊದಲು ಬುದ್ಧ ಹುಟ್ಟುತ್ತಾನೆ ಅಂತ ಭಾಗವತದಲ್ಲಿ ಬರೆಯಲಾಗಿತ್ತು. ಋಷಭನೊಬ್ಬ ಹುಟ್ಟುತ್ತಾನೆ ಅಂತಲೂ ಬರೆದಾಗಿತ್ತು. ಅವರೆಲ್ಲ ಹುಟ್ಟುವ ಮೊದಲು ಬರೆದ ಕಥೆಗಳಾದ್ದರಿಂದ ಹೇಳೋದು ನಾನು. ಇರಲಿ, ಅದನ್ನು ಆನಂತರ ಒಪ್ಪಬೇಕೋ ಬಿಡಬೇಕೋ, ಅದೇನು ಕಥೆಯೋ ಅವರೇನು ಸುಮ್ಮನೆ ಕ್ರಿಯೇಟ್ ಮಾಡ್ತಾರೋ ಅವೆಲ್ಲ ಆಚೆಗೆ ಇಟ್ಕೊಳ್ಳೋಣ. ಬರುವಾಗ ನೋಡೋದಕ್ಕೆ ನಾವೆಲ್ಲಿದ್ದೀವಿ ಅಂತಂದರೆ ಬುದ್ಧನ ನೋಡಿದ್ವಲ್ಲ, ಇನ್ನು ಕಲ್ಕಿಯನ್ನು ನೋಡೋಕ್ಕೆ ನಾವಿರ್ತೇವೆ ಇಲ್ಲೋ ಅಂತ ಹೇಳಲಿಕ್ಕಿಲ್ಲ. ನಾವು ಇರಬಹುದು, ನಾವು ಇರುವುದು ಅಂದರೆ ಈ ಫಾರ್ಮಲ್ಲಿ ಇರಲಿಕ್ಕಿಲ್ಲ, ಏನೇನೋ ಫಾರ್ಮಲ್ಲಿ ಇದ್ದೇ ಇರ್ತೇವೆ ಅಂತ ತಾನೇ ಇದು ಇಡೀ ಬೀಯಿಂಗಿನ ಕಥೆ. ಅದು ಆ ನಂತರದ ಬೇರೆ ಮಾತು. ಇರಲಿ, ಇಷ್ಟೆಲ್ಲ ಹೇಳಿದಾಗ ಸುಮಾರಾಗಿ ಪ್ರಥಮ ಸ್ಕಂಧ ನಾನು ನಿಮಗೆ ಸಮಗ್ರವಾಗಿ ಹೇಳಿದ ಹಾಗೆ. ಇಷ್ಟು ಆದ ನಂತರದ ಕೊನೆಯ ಘಟ್ಟ ಅದು ತಕ್ಷಕನಿಂದ ಕಡಿಸಿಕೊಂಡು ಸಾಯುತ್ತಿ ಎನ್ನುವ ಆ ಕೊನೆಯ ಅವನ ಘಟನೆ. ಆಗ ಪರೀಕ್ಷಿತ ಆ ಗಂಗಾ ನದಿಯ ದಡಕ್ಕೆ ಬಂದಿದ್ದಾನೆ. ಎಲ್ಲ ಋಷಿಮುನಿಗಳು ಬಂದಿದ್ದಾರೆ, ಶುಕರು ಪ್ರತ್ಯಕ್ಷರಾಗಿದ್ದಾರೆ. ಇಂಥ ಋಷಿಮುನಿಗಳ ಸಾನ್ನಿಧ್ಯದಲ್ಲಿ ನನಗೊಂದು ಆ ಭಾಗವತವನ್ನು ಕೇಳುವಂತಹ ಒಂದು ಭಾಗ್ಯ ಕ್ಷತ್ರಿಯನಿಗೆ ಕೊಟ್ಟಿರಲ್ಲ, ಇದು ಎಂಥ ಸೌಭಾಗ್ಯ ಅಂತ ಹೇಳಿ ಎಲ್ಲ ಆದ ನಂತರ ಪರೀಕ್ಷಿತ ಶುಕಮುನಿಗಳಿಗೆ ಕೇಳುವ ಮೊದಲನೆಯ ಪ್ರಶ್ನೆ, ಮರಣವನ್ನು ದಾಟುವುದು ಹೇಗೆ? ಅದು ಬಂದಿದೆ ಅಂದಾಗ ನಾನು ಅದಕ್ಕೆ ಹೇಗೆ ಸಿದ್ಧನಾಗಬೇಕು? ಮತ್ತು ಈಗ 7 ದಿನಗಳ ಒಳಗೆ ನಾನು ಮರಣವನ್ನು ತಲುಪುವುದಾದರೆ ನನ್ನ ದಾರಿ ಹೇಗೆ? ನನಗೆ ಇದನ್ನು ಹೇಳಿ ಅಂತ. ಶುಕಮುನಿಗಳು, ನೀನು ತುಂಬ ಪುಣ್ಯ ಮಾಡಿದ್ದಿ. ಖಟ್ವಾಂಗ ಅನ್ನುವ ಹೆಸರಿನ ಅಂಶುಮಂತನ ಮಗ ದಿಲೀಪ, ಸಗರರಾಜನ ಮೊಮ್ಮಗ, ಅವನು ಹೀಗೆ ಒಂದು ಸಂದರ್ಭದಲ್ಲಿ ಅವನಿಗೆ ನಿನಗೆ ಇನ್ನು 2 ಜಾವ ಮಾತ್ರ ಜನ್ಮ, ಅದು ಜೀವಂತಿಕೆ ಮತ್ತು ಮರಣ ಅಂತ ಒಂದು ಶಾಪ ಗೊತ್ತಾಗಲಾಗಿ 2 ಜಾವದ ಒಳಗಾಗಿ ತನ್ನ ಎಲ್ಲ ಆಸ್ತಿ ಮತ್ತೊಂದನ್ನು ಬೇರೆಯವರಿಗೆ ಪಟ್ಟಾಭಿಷೇಕ ಮಾಡಿ, ಮಗನಾದ ಭಗೀರಥನಿಗೆ ಪಟ್ಟಾಭಿಷೇಕ ಮಾಡಿ ಹೋಗಿದ್ದ. ಅವನಿಗೆ 2 ಜಾವ ಇತ್ತು. ಭಗವಂತನನ್ನು ಆದರೂ ತಿಳಿಯುವ ಪ್ರಯತ್ನ ಮಾಡಿದ. ನಿನಗೆ ಬೇಕಾದಷ್ಟು ಕಾಲ ಇದೆಯಪ್ಪ, 7 ದಿನಗಳಲ್ಲಿ ನೀನು ಭಗವಂತನನ್ನು ಸಂಪೂರ್ಣ ಅನುಭವಿಸಬಹುದು ಅಂತ ಶುಕಮುನಿಗಳು ಅವನಿಗೆ ಹೇಳ್ತಾರೆ. ಹೇಗೆ ಅಂತ ಕೇಳ್ತಾನವ, ಹೇಗೆ ನಾನು ಅರಿಯುವುದು ಅಂತ. ಇದು ಭಾಗವೇ ಬಹಳ ಮುಖ್ಯವಾದದ್ದು. ಈ 7 ದಿನಗಳ ಕಾಲ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಮತ್ತೆ ಯುಧಿಷ್ಠಿರ ಏನನ್ನು ಮಾಡಿದ್ದಲ್ಲ ಅದನ್ನು ಶುಕಮುನಿಗಳು ಅವನಿಗೆ ಪ್ರಾರಂಭ ಮಾಡ್ತಾರೆ. ನೀನು ಮೊದಲಿಗೆ ಸಾವು ಬಂದಿದೆ ಎಂದು ಗಾಬರಿ ಪಡಬಾರದು. ಸಾವಿನ ಕುರಿತ ಯೋಚನೆ ಚಿಂತೆ ಮಾಡಬಾರದು. ಮತ್ತು ನೀನು ಎಲ್ಲಿ ಇದ್ದೀಯೋ ಆ ದೇಶ ಕಾಲದ ಬಂಧನವನ್ನು ಕಳಚಿಕೊಳ್ಳಬೇಕು.
ಸಾಧ್ಯವಾದರೆ ಮನೆ ಬಿಟ್ಟು ದೂರ ಹೊರಗೆ ನಡೆಯಬೇಕು. ಹೋಗಿ ಹೊರಗೆ ಎಲ್ಲೋ ಹೋದ ನಂತರ ಒಂದು ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಒಂದು ಪುಣ್ಯ ತೀರ್ಥದ ಸ್ನಾನ ಮಾಡಿ ಕುಳಿತುಕೊಳ್ಳಬೇಕು. ಆ ಕುಳಿತುಕೊಳ್ಳುವ ಆಸನ ಶುದ್ಧಿ ನಿನಗೆ ಆದ ಬಳಿಕ, ಮೊದಲು ಆಸನ ಶುದ್ಧಿ ಆದ ಬಳಿಕ ನೀನು ನಿಧಾನಕ್ಕೆ ನಿನ್ನ ದೇಹ ನಿನ್ನ ನಿಯಮಗಳನ್ನೆಲ್ಲ ಸ್ವಚ್ಛ ಇದೆ ಅನ್ನೋದು ಪರಿಭಾವಿಸಿಕೊಂಡು ಅದು ಖಚಿತವಾದ ಮೇಲೆ ನಿನ್ನ ಪ್ರಾಣವಾಯುವನ್ನು ಮೊದಲು ಹಿಡಿತಕ್ಕೆ ತಂದುಕೊಳ್ಳಬೇಕು. ಹೀಗೆ ಪ್ರಾಣವಾಯುವನ್ನು ಹಿಡಿತಕ್ಕೆ ತಂದುಕೊಂಡ ಬಳಿಕ ನೀನು ನಿನ್ನ ಹಿಮ್ಮಡಿಯನ್ನು ಒತ್ತಿ ಆ ಗುದದ್ವಾರದ ಶಕ್ತಿಯನ್ನು ಎಬ್ಬಿಸಬೇಕು. ಹಿಮ್ಮಡಿ ಒತ್ತುವುದಂದಾಗೆಲ್ಲ ವಜ್ರಾಸನ ಅಂತ, ಅದಕ್ಕೆ ನಾನು ಹೇಳಿದ್ದು, ಬೇರೆ ಸಾಧ್ಯತೆಗಳಲ್ಲ. ಕೂತ್ಕೋಬೇಕು ಅಂತ ಆ ಪೊಸಿಷನ್. ಆಗ ನೀನು ನಿನ್ನ ಒಳಗಿನ ಆ ಪ್ರಾಣವನ್ನು ಎಬ್ಬಿಸುತ್ತಾ ಅದನ್ನು ನಿನ್ನ ಎಲ್ಲ ಅಂಗಾಂಗಗಳ ಎಚ್ಚರದ ಜೊತೆಗೆ ಷಟ್ಚಕ್ರಗಳ ಭೇದನವನ್ನು ಮಾಡ್ತಾ ಮಾಡ್ತಾ ಅದು ಊರ್ಧ್ವಮುಖಿಯಾಗಿ ಬರುತ್ತಿರುವುದನ್ನು ಗಮನಿಸುತ್ತಾ ಇಂದ್ರಿಯಗಳನ್ನು ಇಲ್ಲಿ ಬಂದಾಗ ಸಾಮಾನ್ಯ ವಿಶುದ್ಧಿ ಚಕ್ರಕ್ಕೆ ಬರೋವರೆಗೆಲ್ಲ ಸರಿ ಇರುತ್ತಂತೆ. ಆ ಬಳಿಕದ ಸಂದರ್ಭಕ್ಕೆ ಕಿವಿ ಕಣ್ಣು ಮೂಗು ಎಲ್ಲ ಇಲ್ಲೇ ಅಲ್ಲ, ಡಿಸ್ಟ್ರಾಕ್ಷನ್ ಸ್ಟಾರ್ಟ್ ಆಗೋದು ಅಂತ. ಅಲ್ಲಿ ಬಂದ ತಕ್ಷಣ ಹೇಳ್ತಾರೆ ಶುಕಮುನಿಗಳು, ಆಗ ಮನಸ್ಸಿನಿಂದ ಇಂದ್ರಿಯಗಳೆಲ್ಲವನ್ನೂ, 5 ಇಂದ್ರಿಯಗಳು ಆಲ್ಮೋಸ್ಟ್ ಇಲ್ಲೇ, ಅಷ್ಟನ್ನು ನಿನ್ನ ಹತೋಟಿಗೆ, ಮನಸ್ಸಿನ ಹತೋಟಿಗೆ ತಂದು ಆ ಮನಸ್ಸನ್ನು ಬುದ್ಧಿಯಲ್ಲಿಟ್ಟು, ಬುದ್ಧಿ ಮತ್ತು ಮನಸ್ಸು ಎರಡನ್ನೂ ಆ ಕ್ಷೇತ್ರಜ್ಞನಲ್ಲಿ ಅಥವಾ ಚಿತ್ತದಲ್ಲಿಟ್ಟು, ಆ ಚಿತ್ತದಲ್ಲಿರುವ ಆ ಅಂತರಾತ್ಮನಲ್ಲಿ ಮತ್ತೆ ಅದನ್ನು ತಂದು ಭಗವಂತನ ಅಂತರಾತ್ಮ ಭಾಗವಾದ ಈ ಜೀವದಲ್ಲಿಟ್ಟು ನೀನು ಏಕಚಿತ್ತದಿಂದ ಧ್ಯಾನಿಸಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಇದು ಎಕ್ಸಾಕ್ಟ್ ಯುಧಿಷ್ಠಿರ ಮಾಡಿದ್ದನ್ನೇ ಹೇಳ್ತಿದ್ದಾರೆ. ಸುಮ್ಮನೆ ವಿವರಣೆಗಳಲ್ಲ, ಯಥಾರ್ಥ ಮಾಡಿ ತೋರಿದ ಸಾಕಷ್ಟು ಉದಾಹರಣೆಗಳು ಇರುವ ಒಂದು ಹಠ ಸಾಧನೆ. ಇಷ್ಟು ಮಾಡಿದ ತಕ್ಷಣ ಪರೀಕ್ಷಿತ ಕೇಳ್ತಾನೆ, ಹೀಗೆ ನಾನು ಒಂದನ್ನು ಧ್ಯಾನಿಸಬೇಕಾದರೆ ಏನನ್ನು ಧಾರಣೆ ಮಾಡಬೇಕು? ನೆಕ್ಸ್ಟ್ ಕ್ವೆಶ್ಚನ್, ನನಗೆ ಹೀಗೆ ನಾನೆಲ್ಲ ಮಾಡಬೇಕು ಅಂತ ಹೇಳ್ತೀರಿ, ಸಂಯಮ, ಆಸನ, ಪ್ರಾಣಾಯಾಮ ಎಲ್ಲ ಬಂತು, ಅಲ್ಲಿ ನನಗೆ ಧಾರಣೆ ಗೊತ್ತಾಗಲಿಲ್ಲ ಅಂತ, ನಾನು ಯಾವುದರಲ್ಲಿ ಸಮಾಧಿ ಆಗೋದು, ನನ್ನ ಧ್ಯಾನ ಯಾವುದಾಗಬೇಕು, ನನಗೆ ಅದನ್ನು ವಿವರಿಸಿ. ಆಗ ಶುಕಮುನಿಗಳು ಹೇಳ್ತಾರೆ, ನೀನು ಆ ಸಂದರ್ಭದಲ್ಲಿ ಇಡೀ ಈ ಜಗತ್ತಿನ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣನಾದ ವಿರಾಟ್ ಪುರುಷನ ಅವನ ಸಹಸ್ರ ಶೀರ್ಷ, ಸಹಸ್ರ ಕಣ್ಣುಗಳು, ಸಹಸ್ರ ತೋಳುಗಳು, ಸಹಸ್ರ ಪಾದಗಳು, ನಿಮಗೆ ಗೊತ್ತಿದೆ ಆ ವಿವರಣೆ, ಅದನ್ನು ನಿನ್ನ ಕಣ್ಣ ಮುಂದೆ ತಂದುಕೋ. ಎಷ್ಟು, ಯಾವ ಪ್ರಮಾಣದಲ್ಲಿ ಹೇಳ್ತಾರೆ ಅಂದರೆ, ಇಡೀ ವಿವರಣೆಯನ್ನು ಅಕ್ಷರಗಳಲ್ಲಿ ವಿವರಿಸಿಕೊಡ್ತಾರೆ ಶುಕಮುನಿಗಳು. ಅದು ಕಣ್ಣು ಕಾಣಬೇಕು, ಅವನ ತಲೆ ಕಾಣಬೇಕು, ಕೇಶ ಕಾಣಬೇಕು, ಕಿವಿಯ ಕುಂಡಲಗಳು ಕಾಣಬೇಕು, ಅವನ ಇಡೀ ಅಷ್ಟು ಪಾದಗಳು ಕಾಣಬೇಕು, ಅವನು ನಿಂತಿರುವ ಆ ಭೌಮಾಕಾರ ಕಾಣಬೇಕು, ಅವನು ಧರಿಸಿರುವ ಯಾವ ಆಭರಣಗಳಿವೆ, ಕೌಸ್ತುಭಮಣಿಯೋ ವನಮಾಲೆ, ಅವುಗಳು ಕಾಣಬೇಕು, ಅದರ ಜೊತೆಗೆ ಅವನು ಹಿಡಿದಿರುವ ಆಯುಧಗಳು ಕಾಣಬೇಕು. ಅದಲ್ಲದೆ ಅವನ ಪಾದವನ್ನು ದಿಂದ ತೊಡಗಿ, ಇವರು ಹೇಳ್ತಾರೆ, ಹಿಮ್ಮಡಿಯಿಂದ ಪಾತಾಳ ಲೋಕ ಆರಂಭ ಮಾಡಿ ಮೊಣಗಂಟಿನವರೆಗೆ 7 ಲೋಕಗಳು, ಅದು ರಸಾತಲ, ಅತಲ, ವಿತಲ, ಸುತಲ ಎಲ್ಲ ಬಂತು, ತಲಾತಲ, ಪಾತಾಳದವರೆಗೆ ಹೇಳ್ತಾರೆ. 7 ಲೋಕಗಳು ಮೊಣಗಂಟಿನಿಂದ ಕೆಳಗೆ, ಭೂಲೋಕ ಸೊಂಟದ ಎದುರು ಭಾಗದವರೆಗೆ ಅಂತಾರೆ. ಭೂಲೋಕ ಅಲ್ಲಿಯವರೆಗೆ ನೀನು ಗಮನಿಸು. ಅದರಿಂದ ಮೇಲಕ್ಕೆ ಬಂದಾಗ ಸುವಲೋಕ ಮತ್ತು ಸ್ವರ್ಲೋಕ ಅಂತ ಯಾವುದನ್ನು ಹೇಳ್ತೇವೆ, ಮೇಲ್ಭಾಗ ಅದನ್ನು ಯೋಚಿಸು ಅಂತ. ಭುವಲೋಕ, ಸುವಲೋಕಗಳು ಮೇಲಕ್ಕೆ, ಹಾಗೆ ಅದಕ್ಕೆ ಮತ್ತೆ ತಪೋಲೋಕ, ಜನೋಲೋಕ, ಆಮೇಲೆ ಕೇಶ ಅಂದರೆ ಮೋಡ, ಇವೆಲ್ಲ ಮತ್ತೆ ಬೇರೆ ಬೇರೆ ವಿವರಣೆಗಳಿವೆ. ಅಲ್ಲಿ ಮಾತು ಅಂದರೆ ಅವನ ಮಾತು ಅಥವಾ ಬಾಯಿ ಅಂದರೆ ಅಗ್ನಿ, ಅವನ ಕಣ್ಣು ಅಂದರೆ ಸೂರ್ಯರು, ಇವು ಮೂಗು ಅಂದರೆ ಅಶ್ವಿನಿ ದೇವತೆಗಳು, ಹೀಗೆ ಎಲ್ಲ ವಿವರಣೆಗಳನ್ನು ಆ ವಿಶ್ವರೂಪದ ಕಲ್ಪನೆಯಲ್ಲಿ ಮೊದಲು ಕೊಡ್ತಾರೆ. ಇದನ್ನು ಧಾರಣೆ ಮಾಡು. ಇದು ನಿನ್ನ ಧಾರಣೆಯ ಒಂದು ಚಿತ್ರವಾಗಲಿ. ಸ್ವಾಮಿ ಇದೆಲ್ಲ ಯಾಕೆ ಬೇಕು?
ಅಲ್ವಾ? ಯಾರಾದರೂ ಕೇಳ್ತಾರೆ, ಏನು ರೀ ಒಳ್ಳೆಯ ಅಮರ ಚಿತ್ರಕಥೆ ಚಿತ್ರ ಹೇಳಿದಂಗೆ ಹೇಳ್ತಿರಲ್ಲ, ಎದಕ್ಕೆ ಬೇಕು? ಒಂದು ವಿಷಯ ನೆನಪಿಟ್ಕೊಳ್ಬೇಕು ನಾವು, ಮನಸ್ಸು ಇದೆಯಲ್ಲ, ಮನಸ್ಸು ನಿಮಗೆ ಅಷ್ಟು ಸುಲಭವಾಗಿ ಒಂದು ಕಡೆ ನಿಲ್ಲುವ ವಸ್ತು ಅಲ್ಲ. ಅದೊಂದು ನಿಮಿಷ ನೀವು ನಿಲ್ಲಿಸಿ ನೋಡಿ, ನಿಲ್ಲಬಾರ್ದು ಕೂಡ, ಮನಸ್ಸಿನ ಗುಣವೇ ನಿಲ್ಲಬಾರ್ದು. ಅದು ಹೈಯೆಸ್ಟ್ ಸ್ಪೀಡನ್ನುಳ್ಳ ಒಂದು ಅಪೂರ್ವ ಅಸ್ತ್ರ ನಮ್ಮಲ್ಲಿರೋದು, ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗಬಲ್ಲ ಅಪೂರ್ವ ಅಸ್ತ್ರ. ಅದನ್ನು ಯುಟಿಲೈಸ್ ಮಾಡೋದಷ್ಟೇ ನಮಗೆ ಗೊತ್ತಿಲ್ಲದೆ ಹೋಗಿರೋದು. ಯುಟಿಲೈಸೇಷನ್ ಹೇಗೆ ಅಂತ, ಯುಟಿಲೈಸೇಷನ್ ಹೇಗೆ ಅಂದಾಗ ಮನಸ್ಸನ್ನು ಅದು ಎಲ್ಲೆಲ್ಲಿ ಹೋಗ್ತದೆ? ಅದು ಕಾಡಿಗೆ ಹೋಗ್ತದೆ, ಗಿಡ ಮರಗಳ ಹತ್ರ ಹೋಗ್ತದೆ, ನದಿ ಹತ್ರ ಹೋಗ್ತದೆ, ನಾನು ಪ್ರೀತಿಸುವ ಹೆಣ್ಣ ಹತ್ರ ಹೋಗ್ತದೆ, ನಾನು ಪ್ರೀತಿಸುವ ಗಂಡಿನ ಹತ್ರ ಹೋಗ್ತದೆ, ನಾನು ಪ್ರೀತಿಸುವ ಅಪ್ಪ ಅಮ್ಮನ ಹತ್ರ ಹೋಗ್ತದೆ, ನಾನು ಪ್ರೀತಿಸುವ ಸಕಲರ ಹತ್ರ ಹೋಗ್ತದೆ. ಅಥವಾ ಅದು ನಾನು ಯೋಚಿಸುವ ಯಾವುದೋ ನದಿ, ಕಾಡು, ಗಿಡ, ಮರ, ಅಥವಾ ನಾವು ಯೋಚಿಸುವ ಇನ್ಯಾವುದೋ ಅಂತ ಏನೆಲ್ಲ ಇದೆಯಲ್ಲ, ಆಕಾಶ, ನಕ್ಷತ್ರ, ಗ್ರಹ, ದೇವತೆಗಳು, ದೇವರು ಎಲ್ಲವೂ ಬಂತು ಅಂತ ಇಟ್ಕೊಳ್ಳಿ. ಇದು ಅಂದರೆ ದೇವರ ಪಾತಿನಲ್ಲಿರುವವರಿಗೆ ಅದು ಬರುತ್ತಲ್ವ. ಒಟ್ಟು ಅದನ್ನು ಹಾಗೆ ಹೇಳುವುದರ ಹಿಂದೆ ಇರುವ ಕಾರಣ ಏನು ಅಂದರೆ, ಹೀಗೆ ಸಹಸ್ರ ದಿಕ್ಕಿಗೆ ಹರಿಯುವ ಮನಸ್ಸಿಗೆ ಅವನಲ್ಲದೆ ಬೇರೆ ಎಂಡ್ ಪಾಯಿಂಟ್ ಕೊಡಬೇಡ ಅಂತ. ಮನಸ್ಸು ಸಹಸ್ರ ದಿಕ್ಕಿಗೆ ಹರಿತದಲ್ಲ, ಅದೆಲ್ಲ ಅವನೇ ಅಂತ ಹೇಳು. ಗಿಡ ಮರ ನೋಡಿದ್ಯಾ? ಅದು ಅವನೇ, ಅವನ ರೋಮವೇ. ನದಿ ನೋಡಿದ್ಯಾ? ಅದು ಅವನ ಎಲ್ಲ ನಾಡಿಗಳೇ ನದಿಗಳು. ಪರ್ವತ ನೋಡಿದ್ಯಾ? ಅವನ ಮೂಳೆಗಳೇ ಪರ್ವತ. ಒಂದು ಯಾವುದೋ ಒಂದು ಸುಂದರವಾದ ನಗು ಕಾಣಿಸ್ತಾ? ಅದು ಅವನ ಮನೋಹರ ನಗು. ಯಾವುದೋ ಒಂದು ಭಾರಿ ಸಿಟ್ಟಿನ ಮಾತು ಕೇಳಿಸ್ತಾ? ಅದು ಅಗ್ನಿ, ಅವನ ಬಾಯಿಯಲ್ಲೇ ಇರೋದು. ಹೀಗೆ ಮನಸ್ಸಿಗೆ ಚಾಯ್ಸ್ ಕೊಡಬೇಡಿ ಅಂತ. ಚಾಯ್ಸ್ ಕೊಟ್ಟರೂ ಅದು ಅಲ್ಟಿಮೇಟ್ಲಿ ಅವನಿಗೆ ಬಂದು ಮುಟ್ಟಬೇಕು. ಅಂದರೆ ನೀವು ಎಲ್ಲೆಲ್ಲೆಲ್ಲ ಹೋಗಿ ಸುತ್ತಾಡಿ ಬಂದರು ಅಯ್ಯೋ ಮನಸ್ಸು ಅನ್ಬೇಕು, ಅಯ್ಯೋ ಅಲ್ಟಿಮೇಟ್ಲಿ ನಾನು ಇವನ ಹತ್ರನೇ ಇದ್ದೇನಲ್ಲ ಅಂತ. ಮನಸ್ಸಿಗೆ ಬೋರ್ಡಮ್ ಕೊಡಬೇಕು. ಮನಸ್ಸು ಬೋರ್ಡಮ್ ಆದಾಗ ನಮಗೊಂದು ಒಳ್ಳೆಯ ನಿದ್ದೆ ಬರುತ್ತೆ. ಆ ನಿದ್ದೆ ಇದೆಯಲ್ಲ, ಅದು ಸಾಮಾನ್ಯ ನಿದ್ದೆ ಅಲ್ಲ, ಅದನ್ನು ಸಮಾಧಿ ಅಂದದ್ದು. ಅದು ಧಾರಣ ಸರಿಯಾಗಿ ಧ್ಯಾನಾವಸ್ಥೆಗೆ ಹೋದರೆ ಸಮಾಧಿಸ್ಥ ಸ್ಥಿತಿ. ನಿಮಗೆ ಇನ್ನೊಂದು ಇಲ್ಲವಾಗುವ ಅವಸ್ಥೆ ಬಂದರೆ ಮನಸ್ಸು ತಾನೇ ತನ್ನ ಓಡಾಟ ನಿಲ್ಲಿಸ್ತದೆ. ಮನಸ್ಸಿಗೆ ಒಂದು ಸ್ವಲ್ಪ ಪರ್ವತ ತೋರಿಸ್ತು, ನಾನು ಬದ್ರಿಗೆ ಹೋದಾಗ ಹೀಗಿರಲಿಲ್ಲ ಪರ್ವತ, ಕೇದಾರನಾಥದ ಪರ್ವತ ಮೊನ್ನೆ ಪ್ರಳಯಕ್ಕೆಲ್ಲ ಬಿದ್ದು ಹೋಯಿತು ಅಂತೆಲ್ಲ ನೀವು ಯೋಚನೆ ಮಾಡಿದರೆ, ಅದು ಈಚೆ ಬಾಪ ಯಾಣ ಅಂತ ಒಂದಿದೆ ಅಲ್ಲಿ ನೋಡು, ವೆರೈಟಿ ತೋರ್ಸೋಕ್ಕೆ ಶುರು ಮಾಡ್ತಾರೆ. ಪರ್ವತವಾ? ಅದು ಅವನೇ ಅಂತ ಅವನನ್ನೇ ನೆನೆಯೋದು. ನದಿ ತೋರಿಸ್ತು, ನಾನು ಆ ಗಂಗೆಯಲ್ಲಿ ಸ್ನಾನ ಮಾಡಿದ್ದೆಪ್ಪ, ಎಂಥ ಚಳಿ, ಯಾಕಾದರೂ ಮಾಡಿದ್ದೆ, ನನ್ನ ಕಾಲೆಲ್ಲ ಮರಗಟ್ಟಿ ಬಿಟ್ಟಿತ್ತು. ಗಂಗೆ ಮಾತ್ರ ಹೋದದ್ದ ನೀನು? ಇಲ್ಲಿ ಬಾ, ಈಚೆ ಒಂದು ನದಿ ತೋರಿಸ್ತೇನೆ. ಯಮುನೆ ನೋಡಲಿಲ್ವಾ ನೀನು? ಅರೆ ಮಧ್ಯಪ್ರದೇಶದಲ್ಲಿರುವ ನರ್ಮದಾ ನೋಡಲಿಲ್ಲ? ಏನೇನೇನೋ ತೋರ್ಸೋಕ್ಕೆ ಶುರು ಮಾಡುತ್ತೆ, ಕೇಳೋಕ್ಕೆ ಶುರು ಮಾಡುತ್ತೆ. ಪ್ರಶ್ನೆ, ಉತ್ತರ, ಥಾಟ್ ಪ್ರೋಸೆಸ್ ಇವೆಲ್ಲ ಕಂಟಿನ್ಯೂ ಆದರೆ ಎಲ್ಲಿಗೆ ಮುಟ್ತೀವಿ ನಾವು? ಇಲ್ಲಿ ಇರೋದಿಲ್ಲ. ನಾವು ಮೊಮೆಂಟ್, ಇದು ಈ ಕ್ಷಣ ಅನ್ನೋದನ್ನು ಮಿಸ್ ಮಾಡ್ತೀವಿ. ಅದು ಆಗದೇ ಇರಬೇಕಾದ್ರೆ, ನಾವು ಬಹಳ ಎಚ್ಚರದಿಂದ ಇರಬೇಕಾದ್ರೆ ಇದೊಂದೇ ದಾರಿ. ಆಗ ಈ ಭಗವಂತನಿಗೆ ಸಹಸ್ರ ರೂಪ ಯಾಕೆ ಹೇಳಿದರು, ಅಥವಾ ಸಹಸ್ರ ಅವತಾರದ ಎಲ್ಲ ಸಾಧ್ಯತೆಗಳು ಅವನಲ್ಲಿಯೇ ಇವೆ ಅಂತ ಯಾಕೆ ಹೇಳಿದರು ಅಂದರೆ, ನಮ್ಮ ಒಳಗೊಂದು ಅಖಂಡತ್ವ ನಿರ್ಮಾಣ ಮಾಡಿ ಮನಸ್ಸಿಗೆ ಅದು ಏನು ತೋರಿಸಿದ್ರು, ಅದು ಅವನು. ಸುಂದರವಾದ ಹೆಣ್ಣಿದ್ದಾಳೆ, ಅವಳು ಲಕ್ಷ್ಮಿ, ಅದು ಅವನ ಪಕ್ಕದಲ್ಲೇ ಇದ್ದಾಳೆ, ಹೌದು. ಹೀಗೆ ಹೇಳಲಿಕ್ಕೋಸ್ಕರ ಹೊರತಾಗಿ ನೀವು ಇದನ್ನು ಹೇಗೆ ಅಂದರೆ, ನಿಮಗೊಂದು ಪರಮ ಪ್ರೀತಿಸುವ ಒಂದು ಆಕರ್ಷಣೆ ಇದೆ ಅಂತ ಇಟ್ಕೊಳ್ಳಿ. ಪರಮ ಪ್ರೀತಿಯ ಒಂದು ಆಕರ್ಷಣೆ ಇದ್ದರೆ ನೀವು ಕಣ್ಮುಚ್ಚಿ ಅದು ಏನಿದ್ರು ಅವಳೇ ಅನ್ನುವ ಭಾವವನ್ನು ಖಂಡಿತ ಅನುಭವಿಸ್ಬೋದು. ಅದು ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್ ಆಗಲೇಬೇಕು ಅಂತೇನೂ ಇಲ್ಲ. ಧ್ಯಾನಕ್ಕೆ ಧಾರಣೆ ಬಹಳ ಮುಖ್ಯ. ಧಾರಣೆ ಎಂಥದ್ದು ಮಾಡಿದ್ದೀರಿ, ಆ ಮೂಲಕ ಧ್ಯಾನದ ಡೆಪ್ತ್, ಇಂಟೆನ್ಸಿಟಿ ಮತ್ತು ಅದರ ಇಮಿಡಿಯೇಟ್ ರಿಸಲ್ಟ್. ಧ್ಯಾನಕ್ಕೆ ಅನೇಕರಿಗೆ ಸುಸ್ತಾಗಿಯೂ ನಿದ್ರೆ ಬರುತ್ತೆ, ಅದಲ್ಲ. ಈ ನಿದ್ರೆಯಲ್ಲಿ ಎಚ್ಚರ ಇರುತ್ತೆ, ಈ ನಿದ್ರೆಯಲ್ಲಿ ಒಳಗಿನ ಎಲ್ಲವೂ ಗೊತ್ತಿರುತ್ತೆ, ಈ ನಿದ್ರೆಗೆ ಹೊರಗೆ ಸತ್ತಿರುತ್ತೆ ಅಷ್ಟೇ. ಅದು ಸಮಾಧಿ. ಅಂಥ ಸ್ಥಿತಿಗೆ ಬಂದರೆ ನೀನು ನಿನ್ನ ಭಕ್ತಿ ಆರಂಭ ಆಯಿತು ಅಂತ ತಿಳಿ ಅಂತಾರೆ. ಅಂದರೆ ಭಕ್ತಿ ಆರಂಭ ಆಗಲಿಕ್ಕೆ ಪೂರ್ವಾವಸ್ಥೆ ಇಷ್ಟು ಅಂತ
ಶುಕಮುನಿಗಳ ವಿವರಣೆ. ಇಷ್ಟು ನಿನಗೆ ಸಾಧ್ಯ ಆಗಿ ಆ ಒಬ್ಬನಲ್ಲದೆ ಇನ್ನೊಂದು ಕಾಣುವುದಿಲ್ಲ ಅನ್ನುವಷ್ಟು ನೀನು ಅಖಂಡ ಭಾವದಲ್ಲಿ ಅವನಲ್ಲಿ ನೆಲೆಸ್ತಿ ಅಂತಾದರೆ ಆಗ ನಿನ್ನೊಳಗೆ ಭಕ್ತಿ ಯೋಗ ಆರಂಭ ಆಗಲಿಕ್ಕೆ ಒಂದು ಸಣ್ಣ ಪ್ರಿಪರೇಷನ್ ಆಯಿತು ಅಂತ ಅರ್ಥ, ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆಯಿತು ಅಂತ ಅರ್ಥ ಅಂತ ಸೂಚನೆ ಕೊಡ್ತಾರೆ. ಇಮಿಡಿಯೇಟ್ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಅದಕ್ಕೆ ಹೇಳೋದು ನನಗೆ ಭಾಗವತ ಯಾಕೆ ಪರಮಪ್ರಿಯ ಅಂತ. ಇಮ್ಮಿಡಿಯೇಟ್ ಶುಕಮುನಿಗಳು ಹೇಳ್ತಾರೆ, ಇದರಲ್ಲೇ ನಿಲ್ಲಬೇಡ. ಇದು ಸಮಾಧಿ ಅವಸ್ಥೆಯನ್ನು ಕೊಟ್ಟ ತಕ್ಷಣ ಮೊದಲು ಎಚ್ಚರಿಸಿಕೋ. ಈ ಅವನಲ್ಲಿ ಕಂಡ ಆಕಾಶ, ಈ ಅವನಲ್ಲಿ ಕಂಡ ಭೂಮಿ, ಈ ಅವನಲ್ಲಿ ಕಂಡ ಜಲ, ಅಗ್ನಿ, ವಾಯು ಅಥವಾ ಪಂಚಭೂತಗಳು ಅಥವಾ ನದಿ ಅಥವಾ ಪರ್ವತ ಅಥವಾ ಸಸ್ಯ ವೃಕ್ಷ ರಾಶಿ ಅಥವಾ ನೀನು ತಿಳಿಯುವ ಪ್ರಕೃತಿ ಅಥವಾ ನೀನು ತಿಳಿಯುವ ಯಾವ ಯಾವ ಎಲ್ಲ ಸಂಗತಿಗಳು ಈಗ ಆ ಸಹಸ್ರ ಶೀರ್ಷ ಪುರುಷನಲ್ಲಿ ನೀನು ಅಖಂಡವಾಗಿ ಧ್ಯಾನಿಸಿದ್ದೀಯಲ್ಲ, ಅದನ್ನು ಸತ್ಯ ಅಂತ ನಿಲ್ಲಬೇಡ. ನಿತ್ತಿ ಅಂತಾದರೆ ನೀನು ವೇದಕಾಲದ ಜನರ ಹಾಗೆ ಕರ್ಮಫಲದ ಸ್ವರ್ಗ ಸುಖಕ್ಕೆ ಆಶೆ ಪಟ್ಟುಕೊಂಡು ನಿತ್ತು ಬಿಡ್ತಿ. ನೋಡಿ ಯಾಕೆ ವೇದವನ್ನು, ಭಾಗವತ ವೇದದ ನಂತರದ ವರ್ಷನ್, ವೇದದ ದೋಷಗಳನ್ನು ನಾನಿಲ್ಲಿ ತಿದ್ದುತ್ತಾ ಇದ್ದೇನೆ ಅಂತ ವೇದವ್ಯಾಸರು ಸ್ಪಷ್ಟ ಹೇಳ್ತಾರೆ. ಅಲ್ಲಿ ದೋಷಗಳಿವೆ, ಇದರಲ್ಲಿ ನಾನು ಸರಿಪಡಿಸ್ತಾ ಇದ್ದೇನೆ. ಯಾರಿಗೆ? ನಿಜವಾದ ಅನುಸಂಧಾನ ಮಾಡುವ ಒಬ್ಬ ಯೋಗಿ ಭಕ್ತ ಯಾರಿದ್ದಾನೆ ಅವನಿಗಾಗಿ ಅಂತ. ಕರ್ಮಾಚರಣೆಯ ಧರ್ಮ ನಡೆಯುವವರಿಗೆ ವೇದ ಹೌದು, ಆದರೆ ಯೋಗಿಗಲ್ಲ. ಯೋಗಿ ನಡಿಬೇಕಾದ್ರೆ ಅವನು ಅದನ್ನು ಬಿಡಬೇಕು. ಅವನು ಧರ್ಮ ಆಚರಣೆ ಕರ್ಮಫಲ ಅದರ ಮೂಲಕ ಸ್ವರ್ಗ ಸುಖ ಇದನ್ನು ಅಪೇಕ್ಷಿಸಿ ಕೂತ್ಕೊಳ್ಳಿಕ್ಕಿಲ್ಲ. ನೀನೊಂದು ವೇಳೆ ಈ ಹೊರಗೆ ಕಂಡ ಈ ಆಕಾರವನ್ನೇ ನೀನು ಸಮಗ್ರವಾಗಿ ಇದೇ ಫೈನಲ್ ಅಂತಿಮ ಅಂತ ತಿಳಿದರೆ ನೀನು ನಿಲ್ತಿ, ನೀನು ಸ್ವರ್ಗಲೋಕ ಅಷ್ಟೇ ಕಾಣುವ ಹಾಗಾಗ್ತದೆ. ನೀನು ಅಷ್ಟಕ್ಕೆ ನಿಲ್ಲಬೇಡ ಅಂತಾರೆ. ಮತ್ತೆ ಏನು ಹಾಗಾದರೆ ನಾನೇನು ಮಾಡಬೇಕು ಕೇಳ್ತಾರೆ ಪರೀಕ್ಷಿತ. ಶುಕಮುನಿಗಳು ಹೇಳ್ತಾರೆ, ನೋಡಿ ಇಷ್ಟರವರೆಗೆ ಮಾಡಿದ್ದು ಇಂದ್ರಿಯಗಳನ್ನು ಒಂದು ಅಖಂಡ ವಸ್ತುವಿನಲ್ಲಿ ಧಾರಣೆ ಮಾಡುವ ಕೆಲಸ. ಪರಸ್ಪರ ಹೊರಗೆ ಇದ್ದ ಹೊರಮುಖವಾಗಿದ್ದ ಸಂಗತಿ ಶಕ್ತಿಗಳೇನೇನಿವೆ ಅವುಗಳನ್ನು ಒಳಮುಖಕ್ಕೆ ತಂದದ್ದು. ಅದಕ್ಕೆ ಹೊರಗೊಂದು ಆಕಾರ ಬೇಕು ಮತ್ತು ಅದು ಕಣ್ಣಿನಿಂದ ಹೊರಗೆ ಕಾಣಿಸುವ ಹಾಗಿರಬೇಕು. ಈಗ ಏನು ಮಾಡಬೇಕು ಅಂದರೆ ಶುಕಮುನಿಗಳು ಹೇಳ್ತಾರೆ, ಈಗ ಹೊರಗೆ ಕಂಡಿಯಲ್ಲ, ಅವನನ್ನು ಹೃದಯದ ಒಳಗೆ ಕಾಣುವುದಕ್ಕೆ ಶುರು ಮಾಡು. ಈಗ ಅವನು ಪರಮ ಪುರುಷ ಮಾತ್ರ, ಅವನು ವಿರಾಟ್ ಸ್ವರೂಪದ ಸಹಸ್ರ ಶೀರ್ಷ ಅಲ್ಲ, ಅವನೊಬ್ಬನೇ. ಅವನಿಗೆ ಪಾದ, ಅವನ ಮೊಣಕಾಲು, ಅವನ ನಡು, ಅದರ ಒಡ್ಯಾಣ, ಅವನು ಹುಟ್ಟಿರುವ ಪೀತಾಂಬರ, ಅವನ ಎದೆಯಲ್ಲಿ ಕಾಣುವ ಆ ಕೌಸ್ತುಭ ಮಣಿ, ಅವನು ಧರಿಸಿರುವ ವನಮಾಲಿ, ಅವನ ಕೈಯಲ್ಲಿರುವ ಶಂಖಚಕ್ರ ಗದಾ ಪದ್ಮ, ಅವನ ತಲೆಯಲ್ಲಿರುವ ಕಿರೀಟ, ಅವನ ಕಣ್ಣ ನೋಟ, ಅವನ ಆ ಮೂಗಿನಿಂದ ಹೊರಡುವ ಆ ಉಸಿರಿನ ಆ ವಾಯು, ಆ ಜೊತೆಗೆ ಅವನ ಮಾತು, ಅವನ ತುಟಿ, ಅವನ ಕೈ ಬೆರಳಿನಲ್ಲಿರುವ ಉಂಗುರ ಆಭರಣಗಳು, ಪಾದದಲ್ಲಿರುವ ಅವನ ಸೌಂದರ್ಯ, ಉಗುರಿನ ಕಾಂತಿ, ಅವನ ಪಾದದ ಉಗುರಿನ ಕಾಂತಿ. ಕಣ್ಮುಚ್ಚಿ ನಿನ್ನೊಳಗೆ ಅವನನ್ನು ಹಾಗೊಂದು ಧಾರಣೆ ಮಾಡು. ಹೊರಗಲ್ಲ, ಈಗ ಕಣ್ಣಿನಿಂದ ನೋಡಿದ ಹೊರಗಣ ಲೋಕ ಅಲ್ಲ. ಈಗ ಕಣ್ಣಿನ ಮುಚ್ಚಿದಾಗ ಅಂತರಂಗದಲ್ಲಿ ನಿನ್ನ ಹೃದಯದಲ್ಲಿ ಅವನು ಹಾಗೆ ಕಾಣಕ್ಕೆ ಶುರುವಾಗಬೇಕು. ಇಷ್ಟರವರೆಗೆ ಅವನು ಬಹಿರಿಂದ್ರಿಯದ ಆಕಾರ. ಈಗ ಅಂತರಂಗದ ನಿನ್ನ ಪ್ರಾಣ, ನಿನ್ನ ಜೀವ ಅಲ್ಲಿಗೆತ್ತ ಅವನನ್ನು ಹಾಗೇ ನೋಡ್ತಾ 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 ಯಾವಾಗ ನಿನಗೆ ಅವನ ಕಣ್ಣುಗಳು ನಿನ್ನ ಕಣ್ಣನ್ನು ಕೂಡುವ ಸ್ಥಿತಿ ಆರಂಭ ಆಗ್ತದಲ್ಲ, ಆಗ ನೀನು ಸಿದ್ಧನಾಗಿದ್ದಿ. ಇದನ್ನು ಹೇಳ್ತಾರೆ. ಎಷ್ಟು ಬ್ಯೂಟಿಫುಲ್ಲಾದ ಅಧ್ಯಾತ್ಮ, ಎಷ್ಟು ಬ್ಯೂಟಿಫುಲ್ಲಾದ ನಡೆಯುವವರಿಗೆ ಕೊಟ್ಟ ಮಾರ್ಗದರ್ಶನ. ಪ್ರತಿಯೊಬ್ಬನಿಗೆ ಇದು ಹೀಗೇ ನಡೆಯಬೇಕು, ಇದನ್ನು ವ್ಯತ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆಕಾರ ನೀವು ಯಾರೋ ಬೇರೆಯನ್ನು ನೀವು ಯಾರನ್ನು ಯೋಚಿಸ್ಬೋದು. ಅವರು ಹೇಳಿದ ವಿಷ್ಣುವನ್ನು ಯೋಚಿಸಬೇಕಾಗಿಲ್ಲ, ಅದು ನನಗೆ ಇಮ್ಮೆಟೀರಿಯಲ್ ಕೂಡ. ಆದರೆ ಒಂದು ಹೀಗೆ ನಡಿಬೇಕು ಅನ್ನೋದು ಅನಿವಾರ್ಯ ಅಂತ ನಾನು ಹೇಳೋದು. ಹೊರಗೊಂದು ಆಕಾರದಲ್ಲಿ ಸಕಲವೂ ಅವನೇ ಅಂತ ಕಲ್ಪಿಸಲೇಬೇಕು.
ಒಳಗಿರುವವನು ಅವನಾಗುವ ಭಾವಕ್ಕೆ ಬರಬೇಕು. ಅವನೇ ನಾನನ್ನುವ ಏಕೀಭಾವ ಸ್ಥಿತಿಯಲ್ಲಿ ಪುನರ್ಮಿಲನದ ಹಾಗೆ ಆ ಕಣ್ಣು ಈ ಕಣ್ಣು ಕೂಡಬೇಕು. ನಾರದರಿಗೆ ಕಾಣಿಸಿ ಬಿಡ್ತಲ್ಲ, ಆ ಕಣ್ಣು ಈ ಕಣ್ಣು ಕೂಡಿದಾಗ ಕಾಣುವ ಸ್ಥಿತಿ, ಅದು ಹೇಳೋದು ಶುಕಮುನಿ. ಹಾಗೆ ಆದರೆ ಆಮೇಲೆ ಮತ್ತೆ ಪರೀಕ್ಷಿತ ಏನನ್ನು ಕೇಳಬೇಕು ಅನ್ನೋದ್ರೊಳಗಾಗಿ ಅಲ್ಲಿದ್ದ ಸೂತ ಪುರಾಣಿಕರೆಲ್ಲ ಹೇಳಿದ್ರಂತೆ. ನಾನು ಆಗಲೇ ಹೇಳಿದ್ನಲ್ಲ, ಇಂಥ ಭಗವಂತನಿಗೆ ಬಾಗದ ತಲೆ ಅದೊಂದು ಹೊರೆ, ಇಂಥ ಭಗವಂತನ ಮಾತನ್ನು ಕೇಳದ ಕಿವಿ ಅದೊಂದು ಬಿಲ, ಇಲಿಯ ಬಿಲ, ವೇಸ್ಟ್ ಅದು. ಇಂಥ ಭಗವಂತನ ದರ್ಶನವನ್ನು ಕಣ್ತುಂಬ ಕಾಣಬೇಕು ಅಂತ ಅಪೇಕ್ಷಿಸದ ಕಣ್ಣು ನವಿಲಗರಿಯ ಕಣ್ಣು, ವೇಸ್ಟ್ ನೋಡಿ, ಅದಕ್ಕೇನು ಕಾಣಲ್ಲ. ಇಂಥ ಭಗವಂತನನ್ನು ಅಪೇಕ್ಷಿಸದ ಕೈ ಅದು ಒಂದು ಹೆಣದ ಕೈ. ಇಂಥ ಭಗವಂತನ ಕಡೆಗೆ ನಡೆಯದ ಕಾಲು ಅದು ದೋಣಿಗೆ ಹುಟ್ಟು ಹಾಕುವ ಮರದ ಹುಟ್ಟಿನ ಹಾಗೆ ವ್ಯರ್ಥ. ಶಿರ ನಿನ್ನ ಚರಣಕ್ಕೆ ಎರಗಲಿ ಚಕ್ಷು, ನೀವು ಕೇಳಿದ್ದೀರಿ ಅನ್ಕೋತೀನಿ. ಎರಕದೆ ನಿನ್ನ ನೋಡಲಿ ಹರಿಯೇ, ಕರ್ಣಗೀತಂಗಳ ಕೇಳಲಿ ನಾಸಿಕ ನೈರ್ಮಾಲ್ಯವ ಘ್ರಾಣಿಸಲಿ ಹರಿಯೇ. ಇದು ಈ ಎಲ್ಲವೂ ಏನನ್ನು ಹೇಳ್ತಿದೆ ಅಂದರೆ, ಇಲ್ಲಿರುವ ಎಲ್ಲ ಇಂದ್ರಿಯಗಳು ಅದು ಮತ್ತೆ ನೋಡಿ ಮೆದುಳಿಗೆ ಹತ್ತಿರ, ಬುದ್ಧಿ ಅಂತ ಯಾವುದು ಹೇಳ್ತೇವೆ ಅದಕ್ಕೆಲ್ಲಕ್ಕೂ ಹತ್ತಿರ ಇರೋದಿದು. ನಾವು ನಮ್ಮ ಬುದ್ಧಿಯಿಂದಲೇ ಅದನ್ನು, ಬುದ್ಧಿ ಯಾಕೆ ಕೊಟ್ಟದ್ದು, ಈ ಎಲ್ಲ ಇಂದ್ರಿಯಗಳನ್ನು ನೀನು ಸಂಯಮದಲ್ಲಿ ಇಟ್ಟುಕೊಳ್ಳಿಕ್ಕೆ ಬರುತ್ತೆ ಅಂತ. ಈ ಬುದ್ಧಿಯನ್ನು ಮತ್ತೆ ವೆರಿ ಇಂಟ್ರೆಸ್ಟಿಂಗ್, ಬುದ್ಧಿ ಮಾತ್ರ ನಾವು ಬುದ್ಧಿ, ನಂಗೆ ಬುದ್ಧಿ ಸರಿ ಇಲ್ಲ ಬುದ್ಧಿ ಅಂತ ಹೇಳೋದೆಲ್ಲ ಹೀಗೆ ತಲೆ ಹೊಡೆದು. ಮನಸ್ಸು ಇಲ್ಲಿಲ್ಲ, ಮನಸ್ಸಶ್ಚಂದ್ರಮ ಅಂತ ಉಪನಿಷತ್ ಕೂಡ ಹೇಳುತ್ತೆ. ಚಂದ್ರ ಮನಸ್ಸಿಗೆ ಅಧಿದೇವತೆ ಅಂತ ಇಲ್ಲಿ ಅಧಿಷ್ಠಾತೃಗಳನ್ನು ಹೇಳುವಾಗಲೂ ಹೇಳ್ತಾರೆ. ಅಂದರೆ ಹೃದಯಕ್ಕೆ ಮನಸ್ಸು, ಆ ಮನಸ್ಸು ಇದನ್ನು ಕಂಟ್ರೋಲ್ ಮಾಡ್ತದೆ ಅಂದರೆ ಹೃದಯ ಬುದ್ಧಿಯನ್ನು ತನ್ನ ವಶಕ್ಕೆ ತಗೊಳ್ಳಬೇಕು. ಇದೆಲ್ಲವನ್ನ ಹೇಳ್ತಿದ್ದ ಹಾಗೆ ಈ ಸೂತ ಪುರಾಣಿಕರು ಹೇಗೆ ಹೇಳಿದ ತಕ್ಷಣದಲ್ಲಿ ಒಂದೇ ವಾಕ್ಯದಲ್ಲಿ ಮುಗಿಸ್ತಾರೆ. ಪರೀಕ್ಷಿತ ಆ ಕ್ಷಣ ದೇಶ ಕಾಲ ಮತ್ತು ಸಕಲ ಬಂಧನಗಳನ್ನು ಕಳಚಿಕೊಂಡ ಅಂತ. ಎಷ್ಟು ಫಾಸ್ಟ್ ಪರಿವರ್ತನೆ ಅಂದರೆ ಹೀಗೊಂದು ಇಂಪ್ಯಾಕ್ಟ್ ಮಾಡೋಕ್ಕೆ ಬರುತ್ತೆ ಅಂತ ಅದನ್ನು ಲೈವ್ ತೋರಿಸ್ತಾ ಇದ್ದಾರೆ ಅವರು. ಅಂದರೆ ವಿತಿನ್ ನೋ ಟೈಮ್ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡುವುದರ ಒಳಗಾಗಿ ಪರೀಕ್ಷಿತ ಕಟ್ ಆಫ್ ಎಲ್ಲದರಿಂದ. ಇದನ್ನು ನಾನು ಹೇಳೋದು, ಇದು ಅಧ್ಯಾತ್ಮ ನಮ್ಮ ಒಳಗೆ ಯಾವ ಪರಿ ಇಳಿಬೇಕು ಅಂದರೆ ಆಟ ಅಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಅನುಭವ ಆದರೆ ತಿರುಗಿ ನೋಡಬಾರ್ದು. ವೇನೇಶ್ ನನಗೆ ಇನ್ನೊಮ್ಮೆ ಇದು ಆಗಲಿಕ್ಕಿಲ್ಲ. ನಾವು ಬಿದ್ದ ಬಾವಿಗೆ ಬೀಳೋದಿದೆಯಲ್ಲ ಅದು ನಮ್ಮ ದುರಂತ ಇಲ್ಲ. ಸಾಧನೆಯ ಹಠ ಯಾವ ಮಟ್ಟ ಅಂದರೆ ಇನ್ನೊಮ್ಮೆ ನನಗೆ ಇಂಥದ್ದಾಗಕ್ಕೆ ನಾನು ಕಾಲಿಡಲ್ಲ, ಅಲ್ಲಿ ನಾನು ನೋಡಲ್ಲ ಆ ಕಡೆ. ಆ ಒಂದು ಕರೇಜ್, ಆ ಒಂದು ಡಿಟರ್ಮಿನೇಷನ್ ಅದು ಪರೀಕ್ಷಿತನ ಅಂತರಂಗದಲ್ಲಿ ಆಗಿ ಹೋಯಿತು. ಪರಿವರ್ತನೆಯೇ ಅಧ್ಯಾತ್ಮದ ಮೂಲ ಗುಣ. ನೀವು ಏನಿದ್ದೀರೋ ಅದನ್ನು ಇಲ್ಲವಾಗಿಸಿ ಬಿಡೋದು. ನೀವು ಇಷ್ಟರವರೆಗೆ ಯಾವುದನ್ನು ಸತ್ಯ ಅಂತ ನಂಬಿದ್ದೀರೋ ಅದನ್ನು ಅಸತ್ಯ ಮಾಡಿಬಿಡೋದು. ನೀವು ಯಾವುದನ್ನು ಮುಂದೆ ಅಂತ ತಿಳಿದಿದ್ದೀರೋ ಅದನ್ನು ಹಿಂದಕ್ಕೆ ಹಾಕಿಬಿಡೋದು. ನಾವು ಯಾವುದನ್ನು ಇದೇ ನನ್ನ ಸರ್ವಸ್ವ ಅಂತ ತಿಳಿದೀವಿ ಅದನ್ನು ನಾಲಾಯಕ್ಕಂತ ಒಗೆಸಿ ಬಿಡೋದು. ಅಂಥ ಸ್ಥಿತಿಯನ್ನು ಪರೀಕ್ಷಿತ ಮುಟ್ಟಿಬಿಟ್ಟ. ಯಾವ ಮಟ್ಟಕ್ಕೆ ಮುಟ್ಟಿದ ಅಂದರೆ, ನನಗೆ ಸೃಷ್ಟಿಯ ರಹಸ್ಯ ಇನ್ನಷ್ಟು ಹೇಳಿ ಅಂತ ಕೇಳಲಿಕ್ಕೆ ಶುರು ಮಾಡಿದ. ನನಗೀಗ ಕೇಳಿದ್ರಲ್ಲಿ ತೃಪ್ತಿ ಆಗಿಲ್ಲ. ನನಗೇನೋ ಒಂದು ಸಮಾಧಾನ ಸಣ್ಣ ಮಟ್ಟಕ್ಕಾಗಿರ್ಬೋದು, ಅದನ್ನೇನೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಅವನು ಹೇಳಲ್ಲ. ಆದರೆ ನನಗೆ ಇಷ್ಟೇ ಹೇಳ್ತಾನೆ ಅವನು, ನನಗೆ ಸೃಷ್ಟಿಯ ಅಪೂರ್ಣ ರಹಸ್ಯ ಹೇಳಿ. ಪೂರ್ಣ ರಹಸ್ಯ ಬೇಕು ನನಗೆ. ಸೃಷ್ಟಿಯ ಪೂರ್ಣ ರಹಸ್ಯವನ್ನು 3-4 ಬಾರಿ ವಿವರಿಸ್ತಾರೆ ಭಾಗವತದಲ್ಲಿ. ಇಲ್ಲಿ ಮೊದಲನೇ ಬಾರಿಗೆ ಶುಕಮುನಿಗಳು ಹೇಳ್ತಾರೆ, ಒಂದು ಕಾಲಕ್ಕೆ ನಿನ್ನ ಹಾಗೆ ನಾರದರು ಬ್ರಹ್ಮನಿಗೆ ಪ್ರಶ್ನಿಸಿದ್ರಪ್ಪ. ಯಾವ ಬ್ರಹ್ಮ? ಸೃಷ್ಟಿಕರ್ತ ಬ್ರಹ್ಮ. ಅವನಿಗೆ ಪ್ರಶ್ನಿಸಿದ್ರು, ಸೃಷ್ಟಿ ಹೇಗಪ್ಪ ನೀನು ಮಾಡಿದ್ದೀ? ನಿಂಗೆ ಇಷ್ಟೆಲ್ಲ ಸೃಷ್ಟಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ನೀನೊಬ್ಬನೇ ಮಾಡಿದ್ದೀಯಾ? ನಿನಗೆ ಇಷ್ಟು ಮಾಡುವುದಕ್ಕೆ ಇದ್ದ ಶಕ್ತಿಗಳು ಯಾವುವು? ಹೇಗೆಲ್ಲ ಮಾಡಿದೀಯ? ಆಗ ಮಾಡುವ ಹೊತ್ತಿಗೆ ನಿನ್ನ ಮನಸ್ಥಿತಿಯ ಆ ವಿವರಗಳನ್ನು ನನಗೆ ಹೇಳು. ನಾರದರ ಬ್ರಹ್ಮರ ಸಂಭಾಷಣೆ ಪ್ರಾರಂಭ ಆಗಿಬಿಡುತ್ತೆ.
ಭಾಗವತದಲ್ಲಿ ಶುಕಮುನಿಗಳು ನಾರದರು ಏನು ಹೇಳಿದ್ರಲ್ಲ ಅದನ್ನು ಹೇಳ್ತಿದ್ದಾರೆ ಅಂತ ಭಾವಿಸ್ಬೇಕೀಗ ನಾವು. ಇಮಿಡಿಯೇಟ್ ನಾರದರು ಮತ್ತು ಆ ಬ್ರಹ್ಮನ ಸಂಭಾಷಣೆ ಪ್ರಾರಂಭ ಆಗುತ್ತೆ. ಈ ಪ್ರಶ್ನೆ ಕೇಳಿದರು ನಾರದರು. ಬ್ರಹ್ಮ ಎಷ್ಟು ವಿನೀತ ಭಾವದಿಂದ ಉತ್ತರಿಸ್ತಾರೆ ಅಂದರೆ, ನಾನು ಸೃಷ್ಟಿಕರ್ತನಲ್ಲಪ್ಪ, ನೀನು ನನ್ನನ್ನು ಹಾಗೆ ಭಾವಿಸುವ ಹಾಗೆ ಒಂದು ಕ್ರಿಯೆ ಅದು ಅಷ್ಟೇ. ನಾನು ನನ್ನಷ್ಟಕ್ಕೆ ಸ್ವತಂತ್ರನಲ್ಲ. ನನ್ನನ್ನು ಆದೇಶಿಸಲಾಗಿದೆ, ನಡೆಸಲಾಗಿದೆ, ನಿಯಾಮಕನೊಬ್ಬನಿತ್ತು ನಡೆಸಿದ್ದಾನೆ. ನಾನು ಹಾಗೆ ಮಾಡಿದ್ದೇನೆ. ಆದರೆ ನಾನೇ ನಡೆಸಿದ್ದು, ನಾನೇ ಸೃಷ್ಟಿಸಿದ್ದು ಅನ್ನುವ ಹಾಗೆ ಕಾಣ್ತದೆ. ಯಾಕೆ ಗೊತ್ತಾ? ಯಾಕೆ ಅಂದರೆ ಬಹಳ ಬ್ಯೂಟಿಫುಲ್. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಬೆಳಗ್ತವೆ. ನಾವು ತಿಳಿಯೋದು ಅವರದ್ದೇ ಬೆಳಕು ಅಂತ. ಅವರಿಗೆ ಬೆಳಕು ಕೊಟ್ಟವ ಒಬ್ಬ ಇದ್ದಾನೆ ಅಂತ ಯಾರಿಗೆ ಗೊತ್ತಿದೆ? ಕಾಣಿಸೋದೇ ಇಲ್ಲ. ಹಾಗೆ ಅಪ್ಪ ನಾನು ಅಂತ ಹೇಳಿ ಎಷ್ಟು ಹಂಬಲ್ ಅಂತ. ಅಂಥ ಬ್ರಹ್ಮ ಅಷ್ಟು ಹಂಬಲ್ ಇರುವಾಗ ನಮ್ಮ ಅಹಂಕಾರಗಳೇನು? ನನಗೆ ಗೊತ್ತಿದ್ದಷ್ಟು ನಿಮಗೇನು ಗೊತ್ತು ರೀ? ನೀವೇನು ಓದಿದ್ದೀರಿ? ನಿಮ್ಗೆ ಅದು ಗೊತ್ತಾ? ಆ ಪುಸ್ತಕ ನೋಡಿದ್ದೀರ? ಈ ಗದ್ದಲದಲ್ಲಿ ಮತ್ತೆ ದುರಂತ ಅಂದರೆ ಹೆಸರಿಗಾಗಿ ಎಂದೂ ಹೋರಾಟ ಮಾಡಬಾರದು ಅನ್ನೋದೇ ನಿಜವಾದ ಅಧ್ಯಾತ್ಮ ಅಲ್ವಾ? ನಾವು ಹೆಸರು ಮರಿಬೇಕು, ನಾನು ಅನ್ನೋದನ್ನು ಮರಿಬೇಕು, ನನ್ನ ಮನೆತನ ಮರಿಬೇಕು, ನನ್ನ ಅಪ್ಪನ ಹೆಸರು ದೊಡ್ಡದಿದ್ದರೆ ಮರಿಬೇಕು, ಸಣ್ಣದಿದ್ದರೂ ಮರಿಬೇಕು, ನಾನು ಯಾರು ಅನ್ನೋದನ್ನು ಹುಡುಕಬೇಕು. ಈ ಹೆಸರಲ್ಲ ಅಂತ ಮೊದಲು ತಿಳಿಬೇಕು ಅಂತ ಹೇಳುವ ಅಧ್ಯಾತ್ಮದಲ್ಲಿ ದೇವರ ಹೆಸರಿನ ಗಲಾಟೆ. ನಮ್ಮ ಹೆಸರನ್ನೇ ಮರೀರಿ ಅಂತ ಹೇಳುವ ಅಧ್ಯಾತ್ಮ ನಾವು ಅಲ್ಲಿ ತಗೊಂಡೋಗಿ, ವಿಷ್ಣು ನಮ್ಮ ದೇವರು, ನೀವು ನಾರಾಯಣ ಅನ್ನಬೇಕು, ನೀವು ಬ್ರಹ್ಮ ಅನ್ನಬಾರ್ದು, ನೀವು ಈಶ್ವರ ಅನ್ನಬಾರ್ದು, ನೀವು ಶಿವ ಅಂತೀರಿ, ನಾವು ಶಿವನೇ ಅನ್ನೋದು. ದೇವರಿಗೆ ನಮ್ಮ ಹೆಸರನ್ನೇ ನಾವು ಮರಿಬೇಕು ಅಂದವರು ದೇವರ ಹೆಸರಿನ ಜಗಳಕ್ಕೆ ಹೋಗಿಬಿಟ್ಟಿದ್ದೇವೆ. ಅಧ್ಯಾತ್ಮ ಎಲ್ಲಿದೆ? ನಾನು ಅದಕ್ಕೆ ಹೇಳೋದು, ಈ ಜಗದಲ್ಲೊಂದು ದೊಡ್ಡದಿದೆ, ಹೆಸರು ಏನಾದರೂ ಕೊಡಿ. ಅದಕ್ಕೆ ಹೆಸರು ಬೇಕಾಗಿಯೇ ಇಲ್ಲ. ನೀವು ಹೇಳದೇ ಇದ್ದರೂ ಅದು ಇದೆ. ನೀವು ಯಾವ ಹೆಸರಲ್ಲೂ ಕರೆಯದಿದ್ದರೂ, ನಾನಂತೂ ನನ್ನ ಅನುಸಂಧಾನ ಎಲ್ಲ ಹಾಗೆ, ನನಗೆ ನೀನು ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಲ್ಲ ನಾನು ಈ ಜೀವ, ನಿನಗಾಗಿ ಒದ್ದಾಡುವೆ ಈ ಜೀವ ನಿನಗೆ ಕಾಣ್ತದಲ್ಲ, ನೀನೇ ನನ್ನನ್ನು ಹೇಗೆ ಬೇಕೆ ಹಾಗೆ ನಡೆಸು. ಹೇಳಲಿಕ್ಕೆ ನನಗೆ ಇದು ಅಂತ ಮೆಥಡೇ ಗೊತ್ತಿಲ್ಲದಿದ್ದರೆ, ನಿನಗೆ ಗೊತ್ತಲ್ಲ, ನೀನು ನಡೆಸು. ಹೇಗೆ ನಡೆಸಿದರೆ ಹಾಗೆ ಒಳ್ಳೆಯದು ಅಂತ ನಿನಗೆ ಗೊತ್ತಲ್ಲಪ್ಪ, ಹಾಗೆ ಮಾಡು, ನಾನು ನಿನ್ನನ್ನು ನಂಬಿದ್ದೇನೆ. ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ, ನಿನ್ನ ಆಕಾರ ಗೊತ್ತಿಲ್ಲ, ನಿನ್ನನ್ನು ನಾನು ಕಂಡಿಲ್ಲ, ನಿನಗೆ ನಾನು ಕಾಣ್ತೇನಲ್ಲ, ಒಂದು ಬೀಜ ರೂಪವೋ ಎಂಥದೋ ಆಗಿ, ನಿನ್ನದೊಂದು ಅಣುವೋ ಏನೋ ಒಂದು ಇದ್ದೇನಲ್ಲ, ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದ್ದೀಯಲ್ಲ, ನಿನಗೆ ಗೊತ್ತಲ್ಲ, ನೀನು ನಡೆಸು. ಈ ಥರ ನಾವು ಅದಕ್ಕೆ ಹೆಸರು ಕೊಡದೆ, ಆಕಾರ ಕೊಡದೆ, ಒಂದು ಶಕ್ತಿಯಾಗಿ, ಅದೊಂದು ಸುಪ್ರೀಂ ಎನರ್ಜಿ, ಎಲ್ಲಕ್ಕಿಂತ ಅತ್ಯತಿಷ್ಠ ದಶಾಂಗುಲಂ, ಯಾವುದು ಅತೀಂತ ಒಂದು ಹೈಟನ್ನು ಹೇಳ್ತೇವ ಅದಕ್ಕಿಂತ 10 ಅಂಗುಲ ಎತ್ತರದಲ್ಲಿದ್ದಾನೆ ಅಂತ. ಅದಕ್ಕೆ ಮತ್ತೆ ವ್ಯಾಖ್ಯಾನ ಬರೀತಾರೆ, 10 ಅಂದರೆ 10 ಅಂಗುಲ ಅಂತ ತಿಳಿಬೇಡಿ. ಯಾಕಪ್ಪ ವ್ಯಾಖ್ಯಾನಗಳು? ಒಟ್ಟು ಅವನು ಎಲ್ಲಿ ಯಾವುದನ್ನು ನೀವು ಹೈಟ್ ಅಂತೀರಾ ಅದಕ್ಕಿಂತ ಸೂಪರ್ ಹೈಟ್ ಆಯಿತು. ಈ ಸ್ಥಿತಿಯನ್ನು ಹೇಳಿದ ನಂತರ ಬ್ರಹ್ಮ ಮುಂದುವರಿತಾನೆ. ಆದರೆ ಜಗತ್ತೆಲ್ಲ ನನ್ನನ್ನೇ ಸೃಷ್ಟಿಕರ್ತ ಅಂತ ತಿಳಿದಿದೆ ಅಂತ ಹೇಳಿ, ಅಂಥ ಭಗವಂತ ಸಾಮಾನ್ಯನಲ್ಲ, ಅವನೆಷ್ಟು ದೊಡ್ಡವ ಅಂತ ಯಾರಿಗೂ ಗೊತ್ತಿಲ್ಲ. ಅವನಿಗೆ ನಾನು ಮಾತ್ರ ಅಲ್ಲ, ಅವನಿಗೆ ರುದ್ರ, ಅವನಿಗೆ ಮತ್ತೊಬ್ಬ ಇಂದ್ರ, ಮತ್ತೊಬ್ಬ ಚಾರಣರು, ಅಥವಾ ಯಾವ ಋಷಿಮುನಿಗಳು, ಅಥವಾ ದಕ್ಷ ಪ್ರಜಾಪತಿಗಳು, ಅಥವಾ ಯಾರೆಲ್ಲ ಇದ್ದಾರೆ ಈ ಜಗತ್ತಿನಲ್ಲಿ ಅವರೆಲ್ಲ ನಮಿಸ್ತಾರಪ್ಪ ಅಂತ ನಮಸ್ಕಾರ ಹೇಳುವ 10-20 ಶ್ಲೋಕಗಳನ್ನು ಪರಿಪರಿಯಾಗಿ ಸ್ತುತಿಸ್ತಾರೆ ಬ್ರಹ್ಮನ ಮೂಲಕ. ಇದು ಮೆಥಡ್ ನಮ್ಮ ಒಳಗೆ ಭಕ್ತಿ ಹುಟ್ಟಿಸ್ಲಿಕ್ಕೆ. ಪರಿಪರಿಯಾಗಿ ಸ್ತುತಿಸುವುದು ವೇದವ್ಯಾಸರ ಕ್ರಮ. ನಾನು ಅನೇಕ ಹುಡುಗರು ಓದುವಾಗ ನನ್ನ ಜೊತೆಗೆ ಮಾತಾಡ್ತಾ ಒಬ್ಬ ಹುಡುಗ ಹೇಳ್ತಿದ್ದ, ಅಮ್ಮ ನೀವು ಓದುವಾಗಲೇ ಗೊತ್ತು ನನಗೆ ಪ್ರತಿ ಸ್ತುತಿಯನ್ನು ಯಾವ ಕಾರಣಕ್ಕೆ ಓದಬೇಕು, ನಾನು ಬರೀ ಸ್ಕಿಪ್ ಮಾಡ್ತಿದ್ದೆ ಅಂತ. ಆ ಮೂಲಕ ಭಗವಂತನ ಸ್ತುತಿ ನಮ್ಮಲ್ಲಿ ಪ್ರಾರಂಭ ಆಗಲಿ, ನಾವು ಹೇಳ್ತಾ ಹೇಳ್ತಾ ನಮ್ಮಲ್ಲಿ ಪರಿವರ್ತನೆ ಆಗಲಿ, ಹಾಗೆ ಸ್ತುತಿಸ್ತಾ ಸ್ತುತಿಸ್ತಾ ಅವನು ನಮ್ಮ ಒಳಗೆ ಎಂಟರಾಗಲಿ. ಯಾಕೆಂದರೆ ಕೇಳ್ತಾ ಕೇಳ್ತಾ ಎಂಟರಾಗುವುದಂತೆ ಅವನ ದಾರಿ ಯಾವುದು, ಮಾರ್ಗ ನಮ್ಮೊಳಗೆ ಪ್ರವೇಶಿಸಲಿಕ್ಕೆ ಅಂದರೆ ಕಿವಿ ಅಂತಾರೆ. ಕಿವಿ ಅಂದರೆ ಆಕಾಶ. ಅವ ಕಿವಿಯ ಮೂಲಕ ಪ್ರವೇಶಿಸ್ತಾನೆ ಅಂತ. ನಾವು ಕೇಳ್ತಾ ಕೇಳ್ತಾ ಪ್ರವೇಶ ಆಗುವವನು ಅಂತ. ಅವನ ಸ್ತುತಿ ಕೇಳ್ತಾ ಕೇಳ್ತಾ, ಅದಕ್ಕೆ ಅವನನ್ನು ಕಿವಿ ತುಂಬ ಕೇಳಿ. ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ, ನಿಮಗೇನಾದ್ರು ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಯಾವುದೂ ಸಾಧ್ಯ ಇಲ್ವಾ?
ಯಾರೋ ನನ್ನ ಸ್ತುತಿ ಮಾಡಿದ್ರೆ ಕೇಳ್ತಾ ಕೂತ್ಕೊಳ್ಳಿ, ನಾನು ಪ್ರವೇಶಿಸ್ತೇನೆ. ಸುಮ್ಮನೆ ಕೇಳಿ. ಅದಕ್ಕೆ ಶ್ರುತಿ ಪರಂಪರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಿತು ನಮ್ಮಲ್ಲಿ ಅಲ್ವಾ. ಈಗ ಮತ್ತೆ ಶ್ರುತಿ ಪರಂಪರೆ ಆರಂಭ ಆಗಿದೆ. ಯೂಟ್ಯೂಬ್ ಚಾನೆಲ್ಗಳೆಲ್ಲ ಮತ್ತೆ ಶ್ರುತಿ ಪರಂಪರೆಯನ್ನು ಬೆಳೆಸ್ತಾ ಇರುವವುಗಳು ಅಲ್ವಾ. ನಾವೆಲ್ಲ ಕೇಳುವುದಕ್ಕೆ ಶುರು ಮಾಡಿದ್ದೇವೆ ಇವಾಗ. ಯಾಕಂದ್ರೆ ಓದ್ಲಿಕ್ಕೆ ಪುರ್ಸೊತ್ತಿಲ್ಲ, ಓದುವ ದಾರಿಯಲ್ಲ ನಮ್ಮದು, ಕರ್ಮ ಮಾರ್ಗದ ದಾರಿಯಲ್ಲ ನಮ್ಮ ಕರ್ಮ ಭಯಂಕರ ಉಂಟು, ಪುರ್ಸೊತ್ತಿಲ್ಲದಷ್ಟು. ಕೇಳ್ತಾದರೂ ಇರುವ ಅಂತ ಕಿವಿಗೆ ಹಾಕ್ಕೊಂಡು ಓಡಾಡ್ತೀವಿ. ಶ್ರುತಿ ಪರಂಪರೆ ಮತ್ತೆ ಆರಂಭ ಆದ ಸೂಚನೆ, ಒಳ್ಳೆಯ ಸೂಚನೆ. ಕೆಟ್ಟದ್ದು ಕೇಳಬಾರ್ದು ಇಷ್ಟೇ. ಯೂಟ್ಯೂಬ್ನಲ್ಲಿ ಕೆಟ್ಟದ್ದು ಕೇಳ್ತಾ ಕೂತ್ರೆ ಒಳ್ಳೆಯ ಸೂಚನೆ ಅಲ್ಲ. ಆದರೆ ಶ್ರುತಿ ಪರಂಪರೆಗೆ ಏನು ಗುಣ? ಅದಕ್ಕೇನೆ ಜಿಡ್ಡು ಕೃಷ್ಣಮೂರ್ತಿ ಅಂಥವರು ಪದೇ ಪದೇ ಹೇಳ್ತಾರೆ, ಲಿಸನ್ ಕೇರ್ಫುಲ್ಲಿ, ಡೋಂಟ್ ಮಿಸ್ ಇಟ್, ಲಿಸನ್ ಟು ದ ನೇಚರ್, ಲಿಸನ್ ಎವ್ರಿ ಬರ್ಡ್, ಲಿಸನ್ ಎವ್ರಿ ಟ್ರೀ, ಯು ಫಸ್ಟ್ ಲಿಸನ್ ಟು ದ ರೈನ್, ಲಿಸನ್ ಎವ್ರಿಥಿಂಗ್. ಹಿಯರಿಂಗ್ ಈಸ್ ಡಿಫರೆನ್ಸ್, ಲಿಸನಿಂಗ್ ಈಸ್ ಡಿಫರೆಂಟ್ ಅಂತ ಹೇಳ್ತಾರೆ. ಹಿಯರಿಂಗ್ ಈಸ್ ಡಿಫರೆಂಟ್, ಲಿಸನಿಂಗ್ ಈಸ್ ಡಿಫರೆಂಟ್. ಯು ಆರ್ ಹಿಯರಿಂಗ್ ಅ ನಾಯ್ಸ್, ಯು ಆರ್ ಲಿಸನಿಂಗ್ ಸಮಥಿಂಗ್ ಮೀನಿಂಗ್ಫುಲ್. ಆಲಿಸುವುದು ಬೇರೆ, ಕೇಳೋದು ಬೇರೆ. ಅಲ್ಲೊಂದು ಶಬ್ದ ಕೇಳ್ತದೆ, ಅದು ರೆಕಾರ್ಡ್ ಆಗೋದಿಲ್ಲ, ಅದೇನು ಇಂಪ್ಯಾಕ್ಟ್ ಮಾಡೋದಿಲ್ಲ, ಇಟ್ಸ್ ಅ ಸೌಂಡ್. ಆದರೆ ಇಲ್ಲಿ ಬಂದಾಗ ಇಟ್ ಹ್ಯಾಸ್ ಮೀನಿಂಗ್. ಲಿಸನಿಂಗಿಗೆ ಇಟ್ ಕನ್ವೇಸ್ ಅ ಮೀನಿಂಗ್ ಅಂತ ಅದನ್ನು ಹೇಳೋದು. ಕೇಳಿ ಕೇಳಿ ಭಗವಂತ ಪ್ರವೇಶ ಆಗುವವರೆಗೆ ಸ್ತುತಿ ಮಾಡಿ ಕೇಳಿ. ಅದಕ್ಕೆ ಭಜನೆ ಅನ್ನೋದು ಬಂತು, ಸ್ತೋತ್ರ ಮಾಡುವುದು ಅಂತ ಬಂತು. ಅದನ್ನು ಹೇಳಿದರು. ಬ್ರಹ್ಮ ನಿರಂತರ ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿದ. ಅದು ಭಾಗವತದಲ್ಲಿ ನಾರಾಯಣ. ನಾರಾಯಣನೇ ಯಾಕ್ರಿ, ಶಿವ ಯಾಕೆ, ನಂದೇನು ಅಭ್ಯಂತರ ಇಲ್ಲ. ವೇದವ್ಯಾಸರ ಪ್ರಾಬ್ಲಮ್ಮು ಅವ್ರಿಗೆ ಗೊತ್ತು, ಅವ್ರಿಗೇನುಂಟು ಅವ್ರು ಹೇಳಿದ್ದಾರೆ, ನನಗೆ ಸಂಬಂಧ ಇಲ್ಲ. ನಾನು ಯಾರಿಗೂ ಏನನ್ನು ಒತ್ತಾಯ ಮಾಡೋದು. ನಿಮಗೆ ಅತ್ಯಂತ ಪ್ರೀತ್ಯಾಸ್ಪದ, ನನ್ನ ಗುರುಗಳು ಹೇಳ್ತಿದ್ದದ್ದು ನನಗೆ, ನಿನಗೆ ಅತ್ಯಂತ ಪ್ರೀತ್ಯಾಸ್ಪದ, ಅದನ್ನು ಬಿಟ್ಟರೆ ಜಗತ್ತಿಲ್ಲ ಅನ್ನಿಸುವಂತೆ ಒಂದು ನಾಯಿ ಇದೆಯಾ, ಅದನ್ನು ಪೂಜಿಸು, ಅದನ್ನು ನೆನೆ, ಅದಕ್ಕೆ ಅರ್ಪಿಸಿಕೊ. ಇದು ಮೆಟೀರಿಯಲ್ ಇಂಪಾರ್ಟೆಂಟ್ ಅಲ್ಲ, ನಾವು ಸರೆಂಡರ್ ಆಗೋದು ಇಂಪಾರ್ಟೆಂಟ್, ನಾವು ಖಾಲಿ ಆಗೋದು ಇಂಪಾರ್ಟೆಂಟ್, ನಾವು ಇಲ್ಲವಾಗೋದು ಇಂಪಾರ್ಟೆಂಟ್, ಅದನ್ನು ಹೇಳ್ತಿದ್ದಾರೆ ಅಂತೂ ಬ್ರಹ್ಮ ಸ್ತುತಿಸಿದ. ಅಷ್ಟರ ನಂತರ ಬಹಳ ಬಹಳ ಒಂದು ಅದ್ಭುತವಾದ ಸಂಗತಿಯನ್ನು ಪ್ರಾರಂಭ ಮಾಡ್ತಾರೆ ಈ ಬ್ರಹ್ಮ ನಾರದರಿಗೆ. ಏನಾಯಿತು ಅಂದರೆ, ಒಂದು ಕಾಲಕ್ಕೆ ಅವನು ಒಬ್ಬನೇ ಇದ್ದ, ಅವನಿಗೆ ತಾನು ಬಹು ಆಗಬೇಕು ಅಂತ ಅನಿಸಿತು. ಅವನಿಗೆ ಬಹು ಆಗಬೇಕು ಅಂತ ಅನ್ನಿಸಿದಾಗ, ಇದು ನಾವು ನಮ್ಮ ಪರಿಭಾಷೆಯಲ್ಲಿ ನಾನು ಒಬ್ಬನೇ ಇರಬಾರ್ದು, ನನಗೊಂದು ಮದುವೆ ಆಗಬೇಕು, ನನಗೊಂದು ಸಂಸಾರ ಆಗಬೇಕು ಅಂತ ಅಪೇಕ್ಷೆ ಪಟ್ಟ ಹಾಗೆ ಅಂತ ಊಹಿಸಿ, ಹಾಗಲ್ಲ ಅದು. ಆದರೂ ಒಟ್ಟು ನಮ್ಮ ಒಳಗಿನ ಅಪೇಕ್ಷೆಗೆ ಸಿಮಿಲ್ಯಾರಿಟಿ ಕೊಟ್ಟಿದ್ದು ನಾನು. ನಮಗೊಂದು ಅಪೇಕ್ಷೆ ಆಗುತ್ತಲ್ಲ, ಒಬ್ಬರೇ ಇರೋದು ಎಷ್ಟು ದಿವಸ, ಮದುವೆ ಆಗೋಣ, ಸಂಸಾರ ಮಾಡಿ. ಇವನ ಒಳಗೊಂದು ನಾನು ಒಬ್ಬನೇ ಅಲ್ಲ, ಬಹು ಆಗಬೇಕು ಅಂತ ಹುಟ್ಟಿತಂತೆ. ಏಕಾಂತದ ಒಬ್ಬ ಇರುವ ಸ್ಥಿತಿಗೆ ಅನೇಕವಾಗುವ ಒಂದು ಹಸಿವು ಹುಟ್ಟಿತು ಅವನ ಒಳಗೆ ಅಂತ. ಈ ಹಸಿವು ಹುಟ್ಟಿದ ತಕ್ಷಣ ನೋಡಿ, ಬಹಳ ಇಂಟ್ರೆಸ್ಟಿಂಗ್. ಯಾವಾಗ ಈ ಹಸಿವು ಹುಟ್ಟಿತು, ಹಸಿವು ಹುಟ್ಟಿದ ತಕ್ಷಣ ಭಗವಂತ ತನ್ನನ್ನು ಕಾಲ, ಕರ್ಮ ಮತ್ತು ಸ್ವಭಾವಕ್ಕೆ ಒಪ್ಪಿಸಿಕೊಳ್ಳಬೇಕಾಯ್ತಂತೆ, ಅದನ್ನು ಸ್ವೀಕರಿಸಬೇಕಾಯಿತು. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಯಾರಿಗೆ ಟೈಮ್ ಇಲ್ವೋ, ಟೈಮ್ ಅನ್ನುವ ಲಿಮಿಟೇಷನ್ ಇಲ್ವೋ, ಯಾರಿಗೆ ಆ್ಯಕ್ಷನ್ ಅಥವಾ ಕರ್ಮ ಅನ್ನುವುದರ ಬಂಧನ ಇಲ್ಲವೋ, ಯಾರಿಗೆ ಗುಣ ಸ್ವಭಾವಗಳಿಲ್ಲವೋ, ಅವನು ತಾನು ಬಹು ಆಗಬೇಕು ಅನ್ನುವ ಒಂದು ಆಶೆ ಹೊತ್ತದ್ದರಿಂದ, ಆಶೆಯೇ ಎಲ್ಲದರ ನಂತರದ ಕಾನ್ಸಿಕ್ವೆನ್ಸಸ್ ಅಲ್ವಾ, ಆ ಒಂದು ಅಪೇಕ್ಷೆಗೆ ಅನುಗುಣವಾಗಿ ಅವನು ಟೈಮ್, ಕಾಲಕ್ಕೆ ಬಂಧಿತನಾಗಬೇಕಾಯಿತು. ಅವನಿಗೆ ಅದಕ್ಕನುಗುಣವಾಗಿ ಸ್ವಭಾವ, ಗುಣ ಅನ್ನುವುದು ನಿರ್ಮಾಣ ಆಯಿತು. ಅವನು ಗುಣಾತೀತ, ಆದರೆ ಅವನಿಗೆ ಗುಣ ಬಂತು. ಅವನಿಗೆ ಕರ್ಮಗಳ ಬಂಧನ ಅವನೇನೋ ಮಾಡಬೇಕಲ್ಲ, ಅವನು ಏನೋ ಮಾಡದೆ ಹುಟ್ಟುದು ಹೇಗೆ? ಈ ಮೂರು ಬಂದುವು ಅಂತ ಹೇಳ್ತಾರೆ. ಇದನ್ನು ಮತ್ತೆ ಸ್ವಲ್ಪ ಹೀಗೆ ನಾವು ಟೇಬಲಲ್ಲಿಟ್ಟು ಡಿಸೆಕ್ಟ್ ಮಾಡೋಣ. ಕಾಲ ಬೈ ಇಟ್ ಸೆಲ್ಫ್, ಟೈಮ್ ಅಂತ ಯಾವುದಿದೆ ಅದಕ್ಕೆ ಗುಣ ಇಲ್ಲ, ಹೌದಾ ಅಲ್ವಾ? ನೋಡಿ, ಅದು ಗುಣ ಅದಕ್ಕೆ ಯಾವಾಗ ಬರುವುದು? ಯಾವನು ಕರ್ಮಕ್ಕೆ ತೊಡಗಿದ್ದಾನೆ, ಯಾವನು ಯಾವುದೋ ಕೆಲಸ ಮಾಡಲಿಕ್ಕೆ ತೊಡಗಿದ್ದಾನಲ್ಲ,
ಅವನಿಂದ ಅದಕ್ಕೆ ಗುಣ ಅನ್ವಯ ಆಗುತ್ತೆ. ಇಟ್ ಈಸ್ ಮೈ ಗುಡ್ ಟೈಮ್, ಇಟ್ ಈಸ್ ಮೈ ಬ್ಯಾಡ್ ಟೈಮ್, ಇಟ್ ಈಸ್ ಮೈ ಪ್ರೌಡ್ ಟೈಮ್ ಎಲ್ಲ ಹೇಳ್ತೀವಿ ನಾವು ಅಲ್ವಾ. ಅಂದರೆ ವ್ಯಕ್ತಿ ತನ್ನ ಕರ್ಮಕ್ಕೆ ಅನುಗುಣವಾಗಿ ಇಟ್ ಈಸ್ ಮೈ ಗುಡ್ ಟೈಮ್ ಅಂತಾನೆ. ಅದಕ್ಕೆ ಕ್ವಾಲಿಟಿ ಬರೋದು ಅವನ ಕರ್ಮಕ್ಕೆ ಅನುಗುಣವಾಗಿ. ಅದರ್ವೈಸ್ ಟೈಮ್ ಬೈ ಇಟ್ ಸೆಲ್ಫ್ ನೀದರ್ ಬ್ಯಾಡ್ ನಾರ್ ಗುಡ್. ಟೈಮ್ ಅಷ್ಟೇ, ನನಗೆ ಒಳ್ಳೆಯ ಸಮಯ, ನಿಮಗಾಗಬೇಕಾಗಿಲ್ಲ, ಟೈಮ್ ಅಷ್ಟೇ ಅದು. ಅರೆ ನೀವು ನನಗೆ ರಾತ್ರಿ ಬಹಳ ಒಳ್ಳೆಯ ಸಮಯ, ನನಗೆ ಒಳ್ಳೆ ನಿದ್ದೆ ಬರ್ತದೆ ಅಂತ ನಾನಂದರೆ ಕಳ್ಳನಿಗೆ ರಾತ್ರಿ ಬಹಳ ಕೆಟ್ಟ ಸಮಯ ಅಲ್ವಾ. ಟೈಮ್ ಬೈ ಇಟ್ ಸೆಲ್ಫ್ ಹ್ಯಾಸ್ ನೋ ಕ್ವಾಲಿಟಿ. ಯಾವಾಗ ಅದಕ್ಕೆ ಗುಣಗಳು ಅಪ್ಲೈ ಆಗ್ತವೆ ಅಂದರೆ ನಾನು ಮಾಡಲಿಕ್ಕೆ ಹೊರಟಿರುವ ಕರ್ಮದಿಂದ. ನಾನು ಒಂದು ವೇಳೆ ಒಳ್ಳೆಯ ಕೆಲಸ ಮಾಡಿ ಅದಕ್ಕೆ ರೆಕಗ್ನಿಷನ್ ಬಂತು, ಜನ ಮೆಚ್ಚಿದ್ರು, ನನಗೆ ಫ್ರೂಟ್ ಸಿಕ್ತು, ನಾನು ಮಾಡಬೇಕು ಅಂತ ಹೊರಟದ್ದಕ್ಕೆ ನಾನು ಹೇಳ್ತೇನೆ ಇಟ್ ಈಸ್ ಮೈ ಗುಡ್ ಟೈಮ್. ನಾನು ಎಷ್ಟು ಎಫರ್ಟ್ ಹಾಕಿರ್ತೇನೆ ಅದು ಎಲ್ಲ ಫೇಲ್ಯೂರ್ ಆಯಿತು, ಜನ ಹೋಗಲಿ, ನನಗೇನೆ ಏನೂ ಹುಟ್ಟಲಿಲ್ಲ, ಇಟ್ ಈಸ್ ಮೈ ಬ್ಯಾಡ್ ಟೈಮ್. ನಾನು ಮಾಡಿದ್ದು ಇತಿಹಾಸದಲ್ಲಿ ದಾಖಲಾಗುವ ಹಾಗೆ ಉಳಿಯಿತು, ಪ್ರೈಡ್, ನನ್ನ ಪ್ರೌಡ್ ಎಲ್ಲವೂ ಹೌದು, ಉಳಿಯುತ್ತದು ಕಾಲ ಕಾಲಕ್ಕೆ. ಕ್ವಾಲಿಟೀಸನ್ನು ಕರ್ಮ ಕಾಲಕ್ಕೆ ಅಪ್ಲೈ ಮಾಡುತ್ತೆ. ಈ ಕ್ವಾಲಿಟೀಸ್ ನಾವು ಈಗಾಗಲೇ ನೋಡಿದ ಹಾಗೆ 3: ಒಂದು ಒಳ್ಳೆಯ ಸಮಯ, ಒಂದು ಕೆಟ್ಟ ಸಮಯ, ಒಂದು ಭಾರಿ ಹೆಮ್ಮೆಯ ಸಮಯ. ಅದೇ ಸತ್ವ, ಅದೇ ಕೆಟ್ಟ ಸಮಯ ಅನ್ನೋದೇ ತಮಸ್. ಯಾವುದು ನನ್ನ ಹೆಮ್ಮೆಯ ಸಮಯವೋ ಅದೇ ರಾಜಸ. ಈ 3 ಸ್ವಭಾವಗಳು ಮತ್ತು ಕಾಲ, ಇದರಿಂದ ನಿರ್ಣಯ ಆಗುವ ಕರ್ಮ. ಯಾವಾಗ ಸತ್ವ ಮತ್ತು ರಜಸ್ಸು ಭಾರೀ ಗಟ್ಟಿ ಸ್ಥಿತಿಯಲ್ಲಿದ್ದಾವಲ್ಲ ಅದರ ವಿಕಾರಕ್ಕೆ ತಾಮಸ ಹುಟ್ಟಿತು ಅಂತಾರೆ. ಸತ್ವಕ್ಕೆ ರಾಜಸ ಭಾರೀ ಟೈಟ್ ಕಾಂಬಿನೇಷನ್ ಆದರೆ ಸತ್ವ ಒಳಿತಿನ ಕಡೆಗೆ ಕರೆಯುವ ಒಂದು ಗುಣ. ಒಳ್ಳೇದು ಮಾಡೋಣ, ಒಳ್ಳೇದು ಹೇಳೋಣ, ಒಳ್ಳೇದು ಬದುಕೋಣ, ಇದೆಲ್ಲ ಸತ್ವದ ಗುಣ. ಅದು ಕೂಡ ಭಗವಂತ ಅದಕ್ಕೆ ಅಟ್ಯಾಚ್ಡ್ ಇಲ್ಲ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ, ಅದು ಬೇರೆ ಮಾತು. ಬಟ್ ಇದ್ದದರಲ್ಲಿ 3ರಲ್ಲಿ ಅದು ನಮ್ಮನ್ನು ಆಚೆ ಅದನ್ನು ದಾಟಬೇಕು, ತ್ರಿಗುಣ ದಾಟಬೇಕು ಅನ್ನೋದೇ ಇರೋದು. ಈ ಸತ್ವಗುಣಕ್ಕೆ ರಾಜಸ ಸೇರುವಾಗೆಲ್ಲ ಏನು ಅಂದರೆ ಅದು ನಾನು ಒಳ್ಳೆಯ ಹೆಸರು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾಡಿ ತೋರಿಸ್ಬೇಕು. ಈ ತೋರಿಸುವ ಕ್ರಿಯಾಶಕ್ತಿಯ ಗುಣಗಳೆಲ್ಲ ಇರೋದು ರಾಜಸದಲ್ಲಿ. ಮಾಡಬೇಕು, ತೋರಿಸ್ಬೇಕು, ನನಗೂ ಸಾಧ್ಯ, ನಾನೇನು ಮಾಡಲಾರನ, ಇದೆಲ್ಲ ಬರೋದು ರಾಜಸದಿಂದ. ಯಾವಾಗ ಇವೆರಡು ಭಾರೀ ಒಂದು ಕಾಂಬಿನೇಷನಿಗೆ ಉಂಟಾಗ್ತವಲ್ಲ, ಒಳಗಾಗ್ತವಲ್ಲ, ಆಗ ತಾಮಸ ಹುಡ್ತದೆ. ಯಾಕೆ? ಹೇಗಾದರೂ ಮಾಡಬೇಕು, ಬಂದೇ ಬಿಡ್ತದೆ. ನಾನು ಮಾಡದೇ ಬಿಡಲ್ಲ, ಇದನ್ನು ಮಾಡೋಕ್ಕಾಗಲ್ಲ ಕಣೋ, ಅವರು 4 ಜನ ಅಡ್ಡಿ ಇದ್ದಾರೆ, ಅವ್ರನ್ನ ಕೊಂದಾದರೂ ಮಾಡಬೇಕು. ಹಾಗಲ್ಲಯ್ಯ, ಅವರು ನಿನ್ನನ್ನು ಬಿಡಲ್ಲ, ಮುಂದೆ ತೊಂದರೆ ಇಲ್ಲ, ನಾಳೆ ನೀನು ಕೆಟ್ಟವನಾಗ್ತೀಯೋ ಪರವಾಗಿಲ್ಲ, ಕಳ್ಳ ಅನ್ನಿಸ್ಕೋತೀಯೋ ತೊಂದರೆ ಇಲ್ಲ, ಕೊಲೆಗಾರ ಅನ್ನಿಸ್ಕೋತೀಯೋ ತೊಂದರೆ ಇಲ್ಲ. ತಾಮಸ. ರಾಜಸ ಪ್ರವೋಕ್ ಮಾಡುತ್ತೆ. ನೀನು ನಾಲಾಯಕ ಅನ್ಕೋಬಾರ್ದು, ನೀನು ಒಳ್ಳೆಯವನ ಭಾರಿ ದೊಡ್ಡ ಜನ ಆಗಬೇಕು, ನೀನೇನಯ್ಯ ತೋರಿಸು ನಿನ್ನ ಅರ್ಹತೆಗಳು, ನೀನು ಎಷ್ಟು ದೊಡ್ಡವ ತೋರಿಸು. ಇದು ರಾಜಸದ ಗುಣ. ಅದಕ್ಕೆ ತಕ್ಷಣ ಕೋಪರೇಟ್ ಮಾಡೋದು ತಾಮಸದ ಗುಣಗಳು. ಆದ್ದರಿಂದ ತಾಮಸ ಹುಟ್ಟಿತು. ಈ ವಿಕಾರ ಅನ್ನುವ ಶಬ್ದ ಪರಿವರ್ತನೆ, ವ್ಯತ್ಯಾಸ, ಬದಲಾವಣೆ ಅನ್ನುವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆ ಆಗುತ್ತೆ. ನಾವು ಹೇಳುವ ವಿಕಾರ ಅಲ್ಲ, ಅವನೆಂಥ ವಿಕಾರ ಇದ್ದಾನೆ ಆ ಅರ್ಥ ಅಲ್ಲ, ಅದು ಆನಂತರ ಬಂದ ಕನಿಷ್ಠ ಅರ್ಥ. ಸೊ ಇಲ್ಲಿ ಪರಿವರ್ತನೆ ಆಗಿ ರಾಜಸ ತಾಮಸ ಆಯಿತು ಅಂತ ಹೇಳ್ತಾರೆ. ಇದರಿಂದ ಏನಾಯಿತು ಅಂದರೆ ಅಹಂಕಾರ ಹುಟ್ಟಿತು ಅಂತ. ಅಲ್ಲಿವರೆಗೆ ಅಹಂಕಾರ ಇದ್ದಿದ್ದಿಲ್ಲವಂತೆ. ಸೊ ಭಗವಂತನ ಹಂತ ಹಂತವಾಗಿ ಅವನು ಯಾವಾಗ ಸಮಯ, ಸ್ವಭಾವ ಮತ್ತು ಕರ್ಮಕ್ಕೆ ತನ್ನನ್ನು ಒಪ್ಪಿಸಿಕೊಂಡನೋ ಅಲ್ಲಿಂದ ಸತ್ವ ರಜಸ್ಸು ತಮಸ್ ಹುಟ್ಟಿತು. ಆ ಸತ್ವ ರಜಸ್ಸು ತಮಸ್ಸುಗಳಿಗೆ ಪರಿಣಾಮವಾಗಿ ಅಹಂಕಾರ ಅನ್ನೋದು ಹುಟ್ಟಿತು ಅಂತ. ಈ ಅಹಂಕಾರದಿಂದಲೇ ಮತ್ತೆ 3 ಅಹಂಕಾರಗಳು ಹುಟ್ಟಿದವು ಅಂತಾರೆ. ಏನು ಅಂದರೆ ಒಂದನೆಯದು ವೈಕಾರಿಕ ಅಹಂಕಾರ, ಎರಡನೆಯದು ತೈಜಸ ಅಹಂಕಾರ, ಮೂರನೆಯದ್ದು ತಾಮಸ ಅಹಂಕಾರ. ಇದು ಮತ್ತೆ ಸತ್ವ ರಜಸ್ಸು ತಮಸ್ಸೆ. ವೈಕಾರಿಕ ಅಹಂಕಾರ ಪರಿವರ್ತನೆಗೆ ಕಾರಣ ಆಗುವಂತಹ ಅಹಂಕಾರ, ಅದು ಒಳ್ಳೆಯದು. ನಮ್ಮ ಒಳಗಿರುವ ಕೆಡುಕುಗಳನ್ನು ಪರಿವರ್ತಿಸಿ ಒಳಿತಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಅಹಂಕಾರ, ಅದು ಸಾತ್ವಿಕ ಅಹಂಕಾರ. ಅದರದ್ದು ಲಕ್ಷಣ ಏನು ಅಂದರೆ ಅದು ಜ್ಞಾನಶಕ್ತಿ ಉಳ್ಳದ್ದು ಅಂತ.
ಅದು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವ ಶಕ್ತಿಯನ್ನು ನಮ್ಮಲ್ಲಿ ಹುಟ್ಟಿಸ್ತದೆ. ಯಾವ ವೈಕಾರಿಕ ಅಹಂಕಾರ ನಮ್ಮಲ್ಲಿದೆಯಲ್ಲ ಅದು. ಯಾವುದು ತೈಜಸ ಅಹಂಕಾರ ಇದೆಯಲ್ಲ ಅದು ತೇಜಸ್ಸಿಗೆ ಸಂಬಂಧಪಟ್ಟದ್ದು. ನಾನು, ನನ್ನ ಹೆಸರು, ನಾನು ಕಾಣಬೇಕು, ನನ್ನ ಅರ್ಹತೆ, ಈ ನನ್ನ ತೇಜಸ್ಸು, ನನ್ನ ಪ್ರಕಟಣೆ, ನಾನು ಅನ್ನುವುದನ್ನು ಹೇಳುವ ತೇಜಸ್ಸಿನ ಅಹಂಕಾರಕ್ಕೆ ತುಂಬ ಬೇಕಾಗುವುದೇನು? ಕ್ರಿಯಾಶಕ್ತಿ. ಮಾಡಿ ತೋರಿಸ್ಬೇಕು, ನನ್ನ ಕೈಲಾಗುತ್ತೆ, ನಾನು ಮಾಡಿಯೇ ಮಾಡ್ತೇನೆ. ಕ್ರಿಯಾಶಕ್ತಿ ಅದರಿಂದ ಹುಟ್ಟಿತಂತೆ. ಹಾಗಾಗಿ ಜ್ಞಾನಶಕ್ತಿ ವೈಕಾರಿಕ ಅಹಂಕಾರಕ್ಕೆ ಹುಟ್ಟಿದರೆ, ತೈಜಸ ಅಹಂಕಾರಕ್ಕೆ ಕ್ರಿಯಾಶಕ್ತಿ ಹುಟ್ಟಿತು. ಅದರ ನಂತರ ತಾಮಸ ಅಹಂಕಾರಕ್ಕೆ ಅದು ದ್ರವ್ಯಶಕ್ತಿಯನ್ನು ಉಂಟು ಮಾಡ್ತದೆ ಅಂತ. ದ್ರವ್ಯಶಕ್ತಿ, ನನಗೆ ಹೀಗಾಗಬೇಕಾದ್ರೆ ನನ್ನ ಕೈಲಿ ದುಡ್ಡಿರಬೇಕು, ನನಗೆ ಇಂಥದ್ದೊಂದು ಕೆಲಸ ಮಾಡ್ಕೊಂಬರ್ಬೇಕಾದ್ರೆ ನನಗೆ ದುಡ್ಡು ಬೇಕು, ನಾನು ಇಂಥದ್ದು ಕೆಲಸ ಮಾಡ್ಕೊಂಬರ್ಬೇಕಾದ್ರೆ ನನಗೆ ಒಬ್ಬ ಕೊಲೆಗಡುಕ ನನ್ನ ಜೊತೆಗಿರಬೇಕು. ಒಟ್ಟು ದ್ರವ್ಯಗಳು ಎಲ್ಲ ನಶ್ವರವಾದದ್ದು. ಆದರೆ ಅದು ಇಲ್ಲದೆ ಅವನಿಗೇನೂ ಮಾಡೋಕ್ಕಾಗಲ್ಲ. ಸೊ ಅಂಥವುಗಳನ್ನೆಲ್ಲ, ನನಗೊಂದು ದೊಡ್ಡ ಮನೆಯಲ್ಲಿರಬೇಕು, ನನಗೊಂದು ದೊಡ್ಡ ಗಾಡಿ ಇರಬೇಕು, ಆಗ ನಾನು ಮಾಡ್ಬೋದು ಇದನ್ನೆಲ್ಲ. ಒಂದೊಂದು ದ್ರವ್ಯಶಕ್ತಿಯನ್ನು ಹೆಚ್ಚಿಸುವುದು ತಾಮಸ ಅಹಂಕಾರ. ಒಂದು ಗಾಡಿ ಸಾಲಲ್ಲ, 2 ಗಾಡಿ ಬೇಕು, ತಾಮಸ ಅಹಂಕಾರ. ಒಂದು ಸೈಟ್ ಸಾಲಲ್ಲ, 2-3 ಮಾಡಬೇಕು, ತಾಮಸ ಅಹಂಕಾರ. ರಾಜಸಕ್ಕೆ ಪೂರಕವಾಗಿ ದ್ರವ್ಯಗಳನ್ನು ದ್ರವ್ಯ ನಾಶ ಆಗಲಿಕ್ಕೆ ಇರುವುದು, ತಾಮಸ ಅಹಂಕಾರ ನಾಶವಾದದ್ರ ಹಿಂದೆಯೇ ಹೋಗುವುದು. ಇದನ್ನು ಹೇಳ್ತಾ ಈ 3 ರಾಜಸ, ತಾಮಸ ಮತ್ತು ಈ ಸಾತ್ವಿಕ ಅಹಂಕಾರಗಳ ಈ 3 ಕಾರಣಗಳಿಂದ ಮುಂದೆ ಸೃಷ್ಟಿ ಹೇಗಾಯಿತು ಅಂತ ಪ್ರಾರಂಭ ಮಾಡ್ತಾರೆ. ಎಲ್ಲಕ್ಕೂ ಮೊದಲು ಕಾರಣ ತಾಮಸ ಅಹಂಕಾರ. ಯಾಕೆ? ಅದು ದ್ರವ್ಯಶಕ್ತಿಯನ್ನು ಉಂಟು ಮಾಡುವುದಕ್ಕೆ ಇರುವುದು. ಈ ದ್ರವ್ಯಶಕ್ತಿ ಯಾವುದು ನಾವು ಪಂಚಭೂತ ಅಂತೇವೆ, ಯಾವುದೆಲ್ಲ ಕಣ್ಣಿಗೆ ಕಾಣ್ತದೆ, ಅದೆಲ್ಲ ಅದರ ಸೃಷ್ಟಿ. ಹಾಗಾಗಿ ತಾಮಸ ಅಹಂಕಾರ, ಭಗವಂತನ ತಾಮಸ ಅಹಂಕಾರದಿಂದ ಅಥವಾ ಭಗವಂತ ಹೀಗೆಲ್ಲ ಹುಟ್ಟಿಸಿದ ಈ ಅಹಂಕಾರದಿಂದ ಮೊದಲು ಆಕಾಶ ಉಂಟಾಯಿತು. ಆಕಾಶ ಉಂಟಾಗುವಾಗ ಅದರ ಜೊತೆಗೆ ಆಕಾಶ ಮಾತ್ರ ಉಂಟಾಗಲಿಲ್ಲ, ಅದಕ್ಕೆ ಒಂದು ಗುಣಸಹಿತ ಅದು ಉಂಟಾಯಿತು. ಏನು ಅಂದರೆ ಶಬ್ದ. ಅದು ಅದರ ವಿಷಯ, ಅದು ಅದರ ಮಾತ್ರೆ, ಅದರ ಜೊತೆಗೇ ಬರುವಂಥದ್ದು. ಒಂದು ಆಕಾಶ ಇದೆ ಅಂದರೆ ಅಲ್ಲೊಂದು ಸೌಂಡ್ ಇದೆ ಅಂತ ಅರ್ಥ. ಹೀಗೆ ಹಿಡಿದ್ರೆ ಸೌಂಡ್ ಇಲ್ಲ, ಇದರಲ್ಲಿ ಆಕಾಶ ಇಲ್ಲ. ಹೀಗಿದ್ದದ್ದು ಹೀಗಾಯ್ತು ಅಂದರೆ ಆಕಾಶದಲ್ಲಿ ಒಟ್ಟಾಗುವಾಗ ಒಂದು ಸೌಂಡ್ ಇದೆ. ಆಕಾಶ ಬಂತು ಅಂದರೆ ಆಕಾಶದ ಜೊತೆಗೆ ಶಬ್ದ ಸಹಿತ ಬಂತು ಅಂತ ಅರ್ಥ ಅಂತ. ಆಕಾಶಾತ್ ವಾಯು, ಆಕಾಶದ ವೈಕಾರದಿಂದ ಅದು ಪರಿವರ್ತನೆ. ಆಕಾಶ ತನ್ನನ್ನು ಪರಿವರ್ತಿಸಿಕೊಳ್ಳುವ ಹೊತ್ತಿಗೆ, ಅದು ತನ್ನನ್ನು ವ್ಯತ್ಯಾಸ ಮಾಡಿಕೊಳ್ಳುವ ಹೊತ್ತಿಗೆ ವಾಯು ಉಂಟಾಯಿತು ಅಂತಾರೆ. ಬ್ಯೂಟಿಫುಲ್ ಅಲ್ವಾ? ಕೇಳಕ್ಕೆ ನನಗಂತೂ ಬಹಳ ಇಷ್ಟ. ಆಕಾಶ ತಾನು ಇರುವ ಈ ಆಕಾಶದ ಸ್ಥಿತಿಯನ್ನು ಪರಿವರ್ತಿಸುವ ಆ ಪ್ರೋಸೆಸ್ನಲ್ಲಿ ಗಾಳಿ ಸಹಜ ಅಲ್ವಾ? ಗಾಳಿ ಉಂಟಾಯಿತು. ಈ ವಾಯು ತನ್ನ ಗುಣ ಯಾವುದು ಅಂದರೆ, ವಾಯು ಬರುವಾಗಲೇ ಅದರ ಗುಣ ಸ್ಪರ್ಶ ಸಹಿತ ಬಂತು ಅಂತ. ಹೌದಲ್ವಾ? ಆಕಾಶಕ್ಕೆ ನೀವು ನೋಡಿ, ಸ್ಪರ್ಶ ಇಲ್ಲ, ಎಲ್ಲಿಂದ ಮುಟ್ಟುವುದು, ಇದೆಲ್ಲವೂ ಆಕಾಶವೇ. ಮುಟ್ಟಕ್ಕೆ ಅನುಭವಕ್ಕೆ ಸಿಗಲ್ಲ, ಕಾಣ್ತದೆ. ಇದು ಆಕಾಶ ಅಂತ ನಾವು ಕಂಡ ಸ್ಪೇಸನ್ನೆಲ್ಲ ಹೇಳ್ಬೋದು. ಹಾಗಂತ ರೂಪ ಉಂಟಾ? ಇಲ್ಲ. ಅದರಿಂದ ಕಾಣ್ತದ ಕೇಳಿದರೆ ಇಲ್ಲ, ಅದು ಒಂದು ಸ್ಪೇಸಪ್ಪ. ಆಕಾಶ ಅವಕಾಶ ಅಂತ ಮತ್ತೆ 2 ಇದೆ ಅಂತ ಸಹ ನಿಮಗೆಲ್ಲ ಗೊತ್ತಿದೆ. ಈ ಆಕಾಶ ಶಬ್ದದ ಜೊತೆಗೆ ಬಂದರೆ, ವಾಯು ಅದರ ಗುಣವಾದ ಸ್ಪರ್ಶದ ಜೊತೆಗೆ ಬಂತು. ಆದರೆ ಅದು ಕೇವಲ ಸ್ಪರ್ಶದ ಜೊತೆಗೆ ಬರಲಿಲ್ಲ. ಅದು ಅದನ್ನು ಹುಟ್ಟಿಸಿದ್ದರ ಯಾವುದು ಕಾರಣ ಇದೆಯಲ್ಲ, ಅದರ ಗುಣವನ್ನು ಹೊತ್ತುಕೊಂಡು ಬಂತು. ಆಕಾಶದ ಗುಣ ಶಬ್ದ. ವಾಯುವಿಗೆ ನೋಡಿ, ಬರೇ ಸ್ಪರ್ಶ ಒಂದೇ ಅದರ ಗುಣ ಅಲ್ಲ, ಅದಕ್ಕೊಂದು ಶಬ್ದನೂ ಇದೆ. ತಾನು ಬಂದದ್ದನ್ನು ಹೇಳಬಲ್ಲದು ಅದು, ಅದಕ್ಕೊಂದು ಸೌಂಡ್ ಇದೆ. ಹಾಗಾಗಿ ವಾಯು ಬರುವಾಗ ಒಂದನ್ನು ಮಾತ್ರ ತರಲ್ಲ, ಅದು 2ರ ಜೊತೆಗೆ ಬಂತು. ಆಮೇಲೆ ವಾಯೋರಗ್ನಿ, ಗಾಳಿಯಿಂದ, ಆ ಗಾಳಿಯ ರಭಸದಿಂದ ಅಗ್ನಿ ಹುಟ್ಟಿತು ಅಂತಾರೆ. ಅದು ಹೌದಲ್ವಾ? ಊದಿನೇ ಬೆಂಕಿ ಬೆಳೆಸಿದವರು ನಾವೆಲ್ಲ. ನಮ್ಮ ಮನೆಗಳಲ್ಲಿ ಕೊಳವೆಯಲ್ಲಿ ಊದು ಅನ್ನೋದು ಅಮ್ಮ ಚಿಕ್ಕವಳು, ನೀವು ಕೊಳವೆಯಲ್ಲಿ ಊದೋದು ಬಿಸಿನೀರು ಒಲೆ ಆಗುತ್ತೆ ಅಂತ ಅಲ್ವಾ? ಸೊ ಗಾಳಿ, ಅಗ್ನಿ, ಅಲ್ಲಿ ಇದ್ದದ್ದನ್ನು ನಾವು ಊದಿದ್ದು, ಇಲ್ಲದೇ ಇದ್ದದ್ದನ್ನು ನಿರ್ಮಾಣ ಮಾಡುವುದಕ್ಕೆ ಅಗ್ನಿಗೆ ಬರುತ್ತೆ ಅಥವಾ ಗಾಳಿಗೆ ಬರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಎಲ್ಲೂ ಇಲ್ಲದಲ್ಲಿ ಕೂಡ ಗಾಳಿಯ ಫ್ರಿಕ್ಷನಿಗೇ ಕಾಡ್ಗಿಚ್ಚು ಹೊತ್ಕೋಬೋದು ಅಲ್ವಾ? ಆ ಥರ ಇಲ್ಲಿ ಆ ವಾಯುವಿನಿಂದ ಅಗ್ನಿ ಬಂತು. ಅಗ್ನಿ
ಅಗ್ನಿಯ ಗುಣ ಕಾಣ್ತದೆ. ಹಾಗಾಗಿ ಅದು ರೂಪ ಸಹಿತ ಬಂತು ಅಂತ. ಅಗ್ನಿ ರೂಪದ ಸಹಿತ ಬಂತು, ಬರುವಾಗ ರೂಪ ಮಾತ್ರ ಅಲ್ಲ, ಅದಕ್ಕೆ ಕಾರಣಕರ್ತರಾದ ನಾವೀಗ ನಮ್ಮ ಅಪ್ಪನದ್ದು ನಮ್ಮ ಅಜ್ಜನ ಗುಣ ಹೊತ್ಕೊಂಡು ಬರಲ್ವಾ, ಬಿಟ್ಟು ಬರಲ್ಲ ತಾನೆ, ಜೆನೆಟಿಕಲಿ ಪಾಸ್ ಆನ್ ಆಗುತ್ತೆ. ಆ ಥರ ಬ್ಯೂಟಿಫುಲ್ ಒಂದು ಎಕ್ಸ್ಪ್ಲನೇಷನ್. ಆ ಬೆಂಕಿ ನೋಡಿ ಬರೇ ಕಾಣಿಸುವುದಲ್ಲ, ಅದು ಸ್ಪರ್ಶ ಲಭ್ಯ. ನಿಮಗೆ ಮುಟ್ಟಿದರೆ ಗೊತ್ತಾಗುತ್ತೆ ಇಲ್ಲೆಲ್ಲೋ ಬೆಂಕಿ ಇದೆ ಅಂತ, ಅಲ್ಲೆಲ್ಲೋ ಇದ್ರೂ ಇಲ್ಲಿ ಬಿಸಿ ಇದೆ ಅಂತ ಹೇಳ್ತೀರಿ. ಸ್ಪರ್ಶ ಲಭ್ಯ. ಮತ್ತು ಬೆಂಕಿ ಇರುವುದು ಅದರ ಶಬ್ದದಿಂದಲೂ ಗೊತ್ತಾಗುತ್ತೆ. ಅದು ಇದೆ ಅನ್ನೋದು ನೀವು ಸುಮ್ಮನೆ ಒಲೆಯಲ್ಲಿ ಹಾಕಿದ ಬರಬರ ಸಪ್ಪಳ ಕೇಳಬೇಕು, ಅಥವಾ ಅಗ್ನಿ ಎಲ್ಲಿದೆಯೋ ಅಲ್ಲಿ ಸೌಂಡ್ ಇದೆ. ಸೊ ಇದು ಮೂರನ್ನು ಹೊತ್ತುಕೊಂಡು ಅಗ್ನಿ ಬಂತು ಅಂತ. ಅಗ್ನೇರಾಪಹ, ನೀರು ಬಂತು. ನೀರಿನಿಂದ ನೀರು ಬರುವಾಗ ಅದಕ್ಕೆ ರಸ ಅದರ ಮೂಲ ಗುಣ, ಒಂದು ಅದರದ್ದೇ ಗುಣ, ನಂತರ ಉಳಿದದ್ದು ಹೊತ್ಕೊಂಡು ಬರುತ್ತೆ ಅಂತ. ರಸ ಅನ್ನೋದನ್ನು ನಾವು ರುಚಿ ಅನ್ನೋಣ, ಒಂದು ಅನುಭವ, ಅದರ ರಸ ಅನುಭವಕ್ಕೆ ಬರುತ್ತೆ. ರಸನೇಂದ್ರಿಯಗಳು ಅಂತೆಲ್ಲ ಹೇಳುವಾಗ ನಾವು ಟೇಸ್ಟ್ ಅನ್ನುವ ಅರ್ಥದಲ್ಲಿ ಹೇಳ್ತೇವೆ. ನೀರಿಗೆ ಟೇಸ್ಟ್ ಇಲ್ಲ ಅನ್ನೋ ಒಂದು ಆರ್ಗ್ಯುಮೆಂಟ್ ಇದೆ, ಅದು ಬೇರೆ ವಿಷಯ. ನೀರಿಗೆ ಟೇಸ್ಟ್ ಇಲ್ಲ ಅಂದರೆ ಇದು ನೀರು ಕುಡಿಯೋದು ಅಂತ ಗೊತ್ತಾಗ್ತದೋ ಇಲ್ಲೋ ನಮಗೆ. ಟೇಸ್ಟ್ ಇಲ್ಲ ಅಂದರೆ ಹೇಗೆ ಗೊತ್ತಾಗೋದು? ಅದಕ್ಕೆ ಉಪ್ಪು ಹುಳಿ ಖಾರ ಅಂತ ಹೇಳುವ ಪಂಚ ಯಾವುದೋ ಲೆಕ್ಕ ಹೇಳ್ತೇವಲ್ಲ, ಆ ಖಾರ ಉಪ್ಪು ಹುಳಿ ಇದರಲ್ಲೆಲ್ಲ ಬರಲಿಕ್ಕಿಲ್ಲ, ಒಂದು ರುಚಿ ಇದೆ. ಸೊ ಅದಕ್ಕೆ ಅದರ ರಸ ಒಂದು ಗುಣ, ಜೊತೆಗೆ ಅದು ಕಾಣ್ತದೆ, ರೂಪ ಇದೆ. ಆಮೇಲೆ ಅದಕ್ಕೆ ಸ್ಪರ್ಶಕ್ಕೆ ಲಭ್ಯ, ಅದು ನಮಗೆ ಮುಟ್ಟಿದಾಗ ಇದು ತಂಪು ಇದು ಬಿಸಿ ಅನುಭವಕ್ಕೆ ಬರುತ್ತೆ. ಆಮೇಲೆ ಅದಕ್ಕೊಂದು ಸಪ್ಪಳವೂ ಇದೆ, ನೀರು ಜುಳು ಜುಳು ಅನ್ನತ್ತೆ. ನೀರು ನಾವು ಲೋಟಕ್ಕೆ ಹಾಕುವಾಗ ಕಳಕಳ ಶಬ್ದ ಆಗುತ್ತೆ, ಕುದಿಯುವಾಗ ಕಳಕಳ ಅನ್ನತ್ತೆ, ಎಲ್ಲ ಇದೆ. ನೀರಿಗೆ ಸಪ್ಪಳ ಇದೆ. ಹೀಗೆ ಆ 4 ಗುಣಗಳನ್ನು ಹೊತ್ತು ನೀರು ಬಂತು. ಪೃಥ್ವಿ, ಅದ್ಭ್ಯ ಪೃಥ್ವಿ ಅಂತ. ಪೃಥ್ವಿಯಿಂದ ಏನು? ಪೃಥ್ವಿಯಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋದು ಅದರ ಗುಣ ಯಾವುದು ಅಂತ ಕೇಳಿದರೆ ಗಂಧ, ಪರಿಮಳವನ್ನು ತಗೊಂಡು ಬಂತು ಅಂತ. ಅದರ ಮೂಲ ಗುಣ ವಾಸನೆ. ಆದರೆ ಅದರ ಪೂರ್ವದ 4 ಗುಣಗಳು ಅದರಲ್ಲಿದೆ ಅಲ್ವಾ? ಅದಕ್ಕೆ ರುಚಿ ಇದೆ. ಮಣ್ಣಿನ ಹಾಗುಂಟು, ಇದೆ ಅಂಥದ್ದು ಊಟವ ಅಂತ ಬೈಯಲ್ವಾ? ಹಾಗಾದ್ರೆ ಮಣ್ಣಿಗೊಂದು ರುಚಿ ಉಂಟು ಅಂತ ಆಯಿತು. ಆಮೇಲೆ ಅದಕ್ಕೆ ಕಾಣಿಸ್ತದೆ, ಅದು ನಮಗೆ ಹೀಗೆ ನೋಡಿದ್ರೆ ಇದು ಮಣ್ಣು ಅಂತ ಯಾರಿಗೂ ಹೇಳ್ಬೋದು, ರೂಪ ಇದೆ. ಆಮೇಲೆ ಅದಕ್ಕೆ ಸ್ಪರ್ಶಕ್ಕೆ ಸಿಗುತ್ತೆ ಅದು. ಅಷ್ಟು ಮಾತ್ರ ಅಲ್ಲ, ಭೂಮಿಗೊಂದು ಸಪ್ಪಳ ಇದೆ. ಕೇಳಿ ನೋಡಿ ಕಿವಿ ಕೊಟ್ಟು, ಮಣ್ಣಿಗೆ ಒಂದು ಸಪ್ಪಳ ಇದೆ. ಇದು ಎಲ್ಲವನ್ನೂ ಒಳಗೊಂಡದ್ದು ಭೂಮಿ ಆಯಿತು. ಪಂಚ ತನ್ಮಾತ್ರೆಗಳನ್ನು ಒಳಗೊಂಡು ಭೂಮಿ ಬಂತು. ಗಂಧವೇ ಅದರ ವಾಸನೆ ಅನ್ನೋದಕ್ಕೆ ಬಹಳ ಮುಖ್ಯ ಸೂಚನೆ. ಮಳೆ ಬಂದ ಕೂಡಲೇ ಭೂಮಿದೊಂದು ವಾಸನೆ ಬರುತ್ತೆ ನೋಡಿ, ಅದು. ಹಾಗೆ ಈ 5 ಒಳಗೊಂಡು ತಾಮಸ ಅಹಂಕಾರದಿಂದ, ಇದಿಷ್ಟೇ ಅಲ್ಲ, ಮುಂದೆ ಅದನ್ನು ಅವರು ಪೃಥ್ವಿ ಆದಮೇಲೆ ಓಷಧಿಭ್ಯೋ ಅನ್ನಮನ್ನಾತ್ ಪ್ರಾಣಃ ಪ್ರಾಣೋನ್ನ ರಸಮಯತ್, ಅದು ಮುಂದೆ ಮತ್ತೆ ಈಗ ಹೇಳಲ್ಲ, ಬ್ರಹ್ಮ ಇಷ್ಟೇ ಹೇಳ್ತಾರೆ ಇಲ್ಲಿ. ಮತ್ತೆ ನಾನು ಅದೇ ಹೇಳಿದ್ರಲ್ಲ, ಸೃಷ್ಟಿಕ್ರಿಯೆ ಮತ್ತೆ ಇನ್ನೊಂದು ಕಡೆ ಎಕ್ಸ್ಪ್ಲೇನ್ ಮಾಡೋ, ಮತ್ತು ಅದನ್ನು ವಿವರಿಸ್ತಾರೆ. ಅಂದರೆ ಎಲ್ಲವೂ ಹುಟ್ಟಿತು ಆಗ. ನಾವು ಪ್ರಕೃತಿಯಲ್ಲಿ ಏನೆಲ್ಲ ಕಾಣ್ತೇವೆ, ಈ ಪಂಚಭೂತಗಳು ಮಾತ್ರ ಅಲ್ಲ, ಗಿಡ ಮರ ನದಿ ಪಶು ಪಕ್ಷಿ ಪ್ರಾಣಿ, ಇವೆಲ್ಲ ವಿವರಣೆ ಮುಂದೆ ಕೊಡ್ತಾರೆ. ಈಗ ಸ್ಯಾಂಪಲ್ ಕೆಲವು ಗ್ಲಿಂಪ್ಸಸ್ ರೆಕಾರ್ಡ್ ಮಾಡ್ಕೋಬೇಕು, ರಿಪೀಟ್ ಮಾಡುವಾಗ ಮತ್ತೆ ಗಟ್ಟಿ ಆಗಲಿಕ್ಕೆ ಅವಕಾಶ. ಹಾಗೆ ಇಷ್ಟು ಹೇಳಿ, ಇದು ತಾಮಸ ಅಹಂಕಾರದಿಂದ ಇವಿಷ್ಟು ಹುಟ್ಟಿದವು ಅಂತ ಹೇಳಿದರು. ತೈಜಸ ಅಹಂಕಾರ, ತೇಜಸ್ಸು, ಅದು ಯಾವಾಗಲೂ ಏನು ನಾನು ಆಗಲೇ ಹೇಳಿದೆ, ತಾಮಸ ಅಹಂಕಾರ ದ್ರವ್ಯಶಕ್ತಿಯನ್ನು ಪ್ರಚೋದಿಸುವಂಥದ್ದು, ಉಂಟು ಮಾಡುವಂಥದ್ದು ಅಂತ. ಬೇರೆ ತೈಜಸ ಅಥವಾ ರಾಜಸ ಅಹಂಕಾರ ಅದು ಕ್ರಿಯಾಶಕ್ತಿಯನ್ನು ಉಂಟು ಮಾಡುವಂಥದ್ದು. ವೈಕಾರಿಕ ಅಥವಾ ಯಾವುದನ್ನು ನಾವು ಸಾತ್ವಿಕ ಅಹಂಕಾರ ಹೇಳ್ತೇವೆ, ಅದರದ್ದು ಜ್ಞಾನಶಕ್ತಿ. ಆ ಜ್ಞಾನಶಕ್ತಿಯನ್ನು ಉಂಟು ಮಾಡುವಂತಹ ವೈಕಾರಿಕ ಅಹಂಕಾರ ಅಥವಾ ಸಾತ್ವಿಕ ಅಹಂಕಾರ ಅದು ಏನನ್ನು ಹುಟ್ಟಿಸಿತು ಅಂತಂದರೆ, ಜ್ಞಾನಶಕ್ತಿಯನ್ನು ಮೊದಲನೆಯದ್ದು, ಇಂದ್ರಿಯ ಮತ್ತು ಮನಸ್ಸುಗಳನ್ನು ಅದು ಹುಟ್ಟಿಸಿತು. ಮತ್ತು ಇಂದ್ರಿಯಗಳಿಗೆ ಅಧಿಷ್ಠಾತೃ ದೇವತೆಗಳು ಅಂತ 10 ಜನರನ್ನು ಅದು ಹುಟ್ಟಿಸಿತು ಅಂತ ಸಾತ್ವಿಕ. ಯಾಕೆ? ಅದು ತಾನು ತನ್ನಷ್ಟಕ್ಕೆ ಇಂದ್ರಿಯ ಇಲ್ಲ, ಈ ಇಂದ್ರಿಯವನ್ನು ಆಳುವ ಒಬ್ಬ ಇದ್ದಾನೆ, ಆ ದೊರೆಯೂ ಬೇಕು ಅಂತ ಅಶ್ವಿನಿ ದೇವತೆಗಳು, ವರುಣ, ಅಗ್ನಿ, ವಾಯು, ಸೂರ್ಯ, ಮಿತ್ರ, ಹೀಗೆಲ್ಲ 10 ಜನರನ್ನು ಅದು ಸೃಷ್ಟಿಸಿತು ತನ್ನ ಇಂದ್ರಿಯ ಮತ್ತು ಮನಸ್ಸುಗಳ ಜೊತೆಗೆ. ಹೀಗೆ ಇಂದ್ರಿಯಗಳು ಮನಸ್ಸುಗಳು ಹುಟ್ಟಿದ್ದಕ್ಕೆ ಅಧಿಷ್ಠಾತೃ ದೇವತೆಗಳು ಆದಮೇಲೆ ನಂತರದ
ಕ್ರಿಯಾಶಕ್ತಿ ರಾಜಸ ಅಥವಾ ತೈಜಸ ಅಹಂಕಾರ ಅದು ಜ್ಞಾನೇಂದ್ರಿಯಗಳನ್ನು ಮತ್ತು ಕರ್ಮೇಂದ್ರಿಯಗಳನ್ನು ಹುಟ್ಟಿಸಿ ಬುದ್ಧಿ ಪ್ರಾಣವನ್ನು ಸೇರಿಸಿತು ಅಂತ. ಜ್ಞಾನೇಂದ್ರಿಯಗಳು ಯಾವುವು? ನಾವು ಯಾವುದನ್ನು 5 ಇಂದ್ರಿಯಗಳು ಈ ಮುಖದಲ್ಲಿದ್ದೇವೆ ಅಂತ ಹೇಳ್ತವಲ್ಲ, ಇವುಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲ ಇಲ್ಲೇ ಇದೆ. ಹೀಗೀಗೆ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಇವು ಎಲ್ಲವೂ ನಮಗೆ ಜ್ಞಾನವನ್ನು ಗ್ರಹಿಸುವುದಕ್ಕೆ ಇರುವ ಇಂದ್ರಿಯಗಳು. ಆದ್ದರಿಂದ ಇವುಗಳು ಜ್ಞಾನೇಂದ್ರಿಯಗಳು. ನಾವು ಕಣ್ಣಿನಿಂದ ಯಾವುದೋ ಒಂದು ಸೌಂದರ್ಯವನ್ನು ಗ್ರಹಿಸ್ತೇವೆ, ಒಳ್ಳೆಯದನ್ನು ನೋಡ್ತೇವೆ, ಅಥವಾ ಕಿವಿಯಿಂದ ಕೇಳುತ್ತೇವೆ ಕೆಟ್ಟದ್ದು ಒಳ್ಳೆ, ಎಲ್ಲ ಜ್ಞಾನ ಸಂಗ್ರಹಣೆ. ಮೂಗಿನಿಂದಲೂ ಹಾಗೆ ಒಳಿತೋ ಕೆಡುಕೋ ಗ್ರಹಿಸ್ತೇವೆ, ಬಾಯಿಯಿಂದಲೂ ಹಾಗೆ ಒಳ್ಳೆಯದೋ ಕೆಟ್ಟದ್ದು ತಿಂತೇವೆ, ರುಚಿಸ್ತೇವೆ. ಎಲ್ಲ ಈ ಚರ್ಮದಿಂದ ಒಳಿತೋ ಕೆಡುತ್ತೋ ನಮ್ಮ ಹತ್ರ ಬರುತ್ತೆ, ಮುಟ್ಟುತ್ತೆ. ಇವೆಲ್ಲ ಈ ಜ್ಞಾನೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು ಅಂತ 5 ಇದ್ದೇವೆ. ನಮ್ಮ ಕ್ರಿಯೆಗೆ ಕಾರಣ ಆದವುಗಳು. ಅವುಗಳು ಯಾವುವು ಅಂತಂದರೆ, ಮೊದಲನೇದ್ದು ನಾಲಿಗೆ. ಯಾಕೆ? ನಾವು ಏನನ್ನೇ ಮಾಡಬೇಕಾದ್ರೆ ಮಾಡುವುದನ್ನು ಹೇಳಬೇಕು, ಅದು ಮೊದಲನೆಯ ಕರ್ಮೇಂದ್ರಿಯ ಅಲ್ವಾ. ಆನಂತರ ಮಾಡುವಂಥವುಗಳು ಕೈಗಳು. ಸೊ 1 ಇದು 2 ಕಾಲುಗಳು, ಮಾಡುವುದಕ್ಕೆ ಹೋಗಬೇಕು ಎಲ್ಲಿಗೋ. 3ನೇದ್ದು ಅದಲ್ಲದೆ ನಮಗೆ ನಿತ್ಯ ನಮ್ಮ ದೇಹದ ಅನಿವಾರ್ಯ ಅಸಹ್ಯ ಅಥವಾ ಬೇಡವಾದ ಸಂಗತಿಗಳನ್ನು ವಿಸರ್ಜಿಸಲಿಕ್ಕೆ ಇರುವ 1 ಅಥವಾ 2 ರಂಧ್ರಗಳು, ಅದನ್ನು ಗುದದ್ವಾರ ಮತ್ತು ಜನನೇಂದ್ರಿಯ. ಇವಿಷ್ಟು ಕರ್ಮೇಂದ್ರಿಯಗಳು ಅಂತ. ಅದು ಕರ್ಮವೇ ಅಲ್ವಾ, ನಮ್ಮ ದೇಹದಿಂದ ಅದನ್ನು ಕಳಿಸುವ ಕೆಲಸ. ಸೊ ಇದು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಜೊತೆಗೆ ಬುದ್ಧಿ ಮತ್ತು ಪ್ರಾಣ ಇವುಗಳನ್ನು ಹುಟ್ಟಿಸಿದನಂತೆ ತೈಜಸ ಅಹಂಕಾರದ ಮೂಲಕ. ಇಷ್ಟೆಲ್ಲ ಪಂಚಭೂತಗಳ ನಿರ್ಮಾಣ ಆಗಿದೆ, ಪ್ರಕೃತಿ ಅಂತ ಹೇಳುವ ಸಕಲ ಸಂಗತಿಗಳ ನಿರ್ಮಾಣ ಆಗಿದೆ. ಆದರೆ ಇವುಗಳಿಗೆ ಇನ್ನೂ ಕೂಡ ತಾವು ಈ ಎಲ್ಲ ಗುಣಗಳನ್ನು ಆಸರೆ ಪಡೆದು ಒಂದು ಶರೀರದಲ್ಲಿ ಹೇಗೆ ಬರುವುದು ಅಂತ ಗೊತ್ತಾಗಲಿಲ್ಲ ಅಂತ. ಆಗ ಮತ್ತೆ ಭಗವಂತ ಹೀಗೆ ಪ್ರವೇಶ ಮಾಡಿ ಅವುಗಳಿಗೆ ಅಂಥದೊಂದು ಗುಣ ಕೊಟ್ಟು ಪ್ರಚೋದಿಸಿದಾಗ ಅಂಡಾಂಡ ಮತ್ತು ಪಿಂಡಾಂಡದ ರೂಪದಲ್ಲಿ ಅವು ನಿರ್ಮಾಣ ಆದವು. ಆ ಅಂಡಾಂಡ ಪಿಂಡಾಂಡಗಳೂ ಕೂಡ ಮತ್ತೆ ಎಷ್ಟೋ 1000 ವರ್ಷಗಳ ಕಾಲದವರೆಗೆ ನೀರಿನಲ್ಲಿ ಹಾಗೇ ಇದ್ದುವು ಅಂತ ಬರೀತಾರೆ ಅಥವಾ ಹೇಳ್ತಾರೆ ಬ್ರಹ್ಮ ನಾರದರಿಗೆ. ಹಾಗೇ 1000 ವರ್ಷ ಅವುಗಳು ಅಲ್ಲಿಯೇ ಇದ್ದಾಗ ಒಂದು ದಿನ ಆ ಅಂಡಾಂಡದ ಒಳಗೆ ಭಗವಂತ ತಾನೇ ಪ್ರವೇಶಿಸಿ ಹೊರಗೆ ಬಂದದ್ದೇ ವಿರಾಟ್ ಪುರುಷ. ಅವನೇ ಸಹಸ್ರ ಶೀರ್ಷ ಪುರುಷ ಅಂತ ಯಾವುದನ್ನು ವೇದಗಳು ವರ್ಣಿಸ್ತವೆ ಅದು. ಅವನು ಹೇಗಿದ್ದ, ಹಾಗೆ ಹುಟ್ಟಿದಾಗ ಅವನಲ್ಲಿ ಏನೆಲ್ಲ ಇತ್ತು, ನಾಳೆ ನೋಡೋಣ. ನಮಸ್ಕಾರ.